ನಮಸ್ಕಾರ ವೀಕ್ಷಕರೇ, ಮಹಾಸ್ವಾತಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯುತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಮಹಾಸ್ವಾತಿ ಹೇಮರೆಡ್ಡಿ ಮಲ್ಲಮ್ಮನವರ 603ನೇ ಜಯಂತ್ಯುತ್ಸವ ಆಚರಣೆ ಹಾಗೂ ರೆಡ್ಡಿ ಸಮಾಜದ ನೂತನ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಇದುವರೆಗೆ ಪ್ರಾರ್ಥನೆ ಗೀತೆಯನ್ನು ಆಡುವ ಮಾತ್ರ ತಮ್ಮೆಲ್ಲರೂ ಕೂಡ ಎಲ್ಲ ರಸಾಯನ ಉಂಟು ಮಾಡಿರ್ತಕ್ಕಂಥ ಕುಮಾರಿ ಗಂಗೋತ್ರಿ ಮತ್ತು ಸಂಘಟನೆಗಳ ಸರ್ವಜ್ಞ PUC ಕಾಲೇಜು ವಿದ್ಯಾರ್ಥಿಗಳ ಚಪ್ಪಾಳೆ ತತ್ವದೊಂದಿಗೆ ಅಭಿನಂದಿಸೋಣ. ಈಗ ಕಾರ್ಯಕ್ರಮದ ಪೂಜ್ಯರನ್ನು, ಅತಿಥಿ ಮಹನೀಯರನ್ನು, ಸಮಾಜದ ಒಂದು ಬಾಂಧವರನ್ನು ಸ್ವಾಗತಿಸಲಿದ್ದಾರೆ. ಶ್ರೀಮತಿ ಶರಣಮ್ಮ ಪಾಟೀಲ್ ವೈದ್ಯರು ಕಲಬುರಗಿ. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಶ್ರೀ ವೇಮಾನಂದ ಮಹಾಸ್ವಾಮಿಗಳು, ರೆಡ್ಡಿ ಗುರುಪೀಠ, ಎರೆಹೊಸಹಳ್ಳಿ, ಹರಿಹರ ಇವರಿಗೆ ನಮ್ಮ ರೆಡ್ಡಿ ಸಮಾಜದ ವತಿಯಿಂದ ಹಾಗೂ ನೂತನ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ತಗೊಳ್ತಕ್ಕಂಥ ಶ್ರೀಯುತರಾದಂತಹ ಶ್ರೀ ಡಾಕ್ಟರ್ ಶರಣಬಸಪ್ಪ ಬಿ ಕಾಮರೆಡ್ಡಿಯವರ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯರು ಎಳಗ್ಮದ್ರಿಯವರಿಗೆ ಸಮಾಜದ ವತಿಯಿಂದ ಮತ್ತು ನೂತನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತರಾದಂತಹ ಡಾಕ್ಟರ್ ಶರಣಬಸಪ್ಪ ಬಿ ಕಾಮರೆಡ್ಡಿಯವರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಪ್ರೇರಣೀಭೂತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಥ್, ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ, ರೆಡ್ಡಿ ಸಮಾಜದ ವತಿಯಿಂದ ಮತ್ತು ನೂತನ ಅಧ್ಯಕ್ಷರ ವತಿಯಿಂದ ಈ ಕಾರ್ಯಕ್ರಮದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶರಣರೆಡ್ಡಿ ಪಾಟೀಲ್ ಕುನ್ನೂರವರಿಗೆ, ಮಾಜಿ ಶಾಸಕರು, ಯಾದಗಿರಿಯವರಿಗೆ ರೆಡ್ಡಿ ಸಮಾಜದ ವತಿಯಿಂದ ಮತ್ತು ನೂತನ ಅಧ್ಯಕ್ಷರ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇನ್ನೊಬ್ಬ ಅತಿಥಿಗಳು ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ, ಆದರೂ ಕೂಡ ಬಾಡಿಗೆ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರಬೇಕು. ಸನ್ಮಾನ್ಯ ಶ್ರೀ ಶರಣಗೌಡ ಕಡೂರು, ಮಾನ್ಯ ಶಾಸಕರು, ಅವರಿಗೂ ಕೂಡ ಈ ಒಂದು
ಒಳ್ಳೆಯ ಒಂದು ಡಾಕ್ಟರ್ ಆಗಿರ್ತಕ್ಕಂಥ ವೈದ್ಯಕೀಯ ವೃತ್ತಿಯಲ್ಲಿ ಕೂಡ ಹೆಸರನ್ನು ಮಾಡಿರ್ತಕ್ಕಂತಹ ಶ್ರೀ ಡಾಕ್ಟರ್ ಷಣ್ಬಸಪ್ಪ ಬಿ ಕಾಮರೆಡ್ಡಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೊಡುತ್ತೇವೆ. ಇನ್ನು ಇದಕ್ಕಿಂತ ಮುಂಚೆ ನಮ್ಮ ಸಮಾಜದ ಒಂದು ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಚನ್ನರೆಡ್ಡಿ ಪಾಟೀಲ್ ರೆಡ್ಡಿ ಸಮಾಜದ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡುತ್ತೇನೆ. ಇನ್ನು ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂತಹ ಮತ್ತು ಮಾದರಿಯಾಗಿರ್ತಕ್ಕಂತಹ ಶ್ರೀಯುತರಾದಂತಹ ಚಂದ್ರಶೇಖರ್ ರೆಡ್ಡಿ ದೇಶಮುಖ್ ಮದನಾಥ್ ಮಾಜಿ ಉಪಸಭಾಪತಿಗಳು ಅವರಿಗೂ ಕೂಡ ನನಗೆ ಸ್ವಾಗತವನ್ನು. ಇನ್ನು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂತಹ ಶ್ರೀಯುತರಾದಂತಹ ಮಾತುಂಗೋಡ ಸಂಘದ ಮಾಜಿ ತೊಗರಿ ಮಂಡಳಿಯ ಅಧ್ಯಕ್ಷರು ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಇನ್ನು ಬೆಳಗ್ಗೆಯಿಂದ ಈವರೆಗೂ ಕೂಡ ಸಂಗೀತದ ಒಂದು ರಸದೂಟವನ್ನು ಮೂಡಿಸಿರ್ತಕ್ಕಂತಹ ಸಂಗೀತ ತಂಡದವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇನ್ನು ಬೇರೆ ಜಿಲ್ಲೆ ತಾಲೂಕಿನಿಂದ ಬಂದಿರತಕ್ಕಂಥ ರೆಡ್ಡಿ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಅವರ ಸದಸ್ಯರು ಮತ್ತು ಬೇರೆ ಎಲ್ಲ ಆಹ್ವಾನಿತರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿರತಕ್ಕಂಥ ನಮ್ಮ ತಾಯಂದಿರಿಗೂ ಅವರಿಗೂ ಕೂಡ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಮಾಧ್ಯಮದವರಿಗೂ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ, ಆಮೇಲೆ ಎಲ್ಲ ಆಹ್ವಾನಿತರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಏರ್ಪಾಡಿಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತು ನಮಗೆ ಒಂದು ಪ್ರಸಾದವನ್ನು ತಯಾರಿಸಿ ಒಂದು ಪ್ರಸಾದವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ವತಿಯಿಂದ ಮತ್ತು ನಮ್ಮ ನೂತನ ಅಧ್ಯಕ್ಷರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಇದುವರೆಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಪೂಜ್ಯರನ್ನ, ಮುಖ್ಯ ಅತಿಥಿಗಳನ್ನ, ಮಾನ್ಯ ಸಚಿವರನ್ನ, ಅವರಿವರೆಲ್ಲದೆ ಸಮಾಜದ ಎಲ್ಲ ಬಂಧುಗಳನ್ನ ಹೃದಯ ಸ್ಪರ್ಶವಾಗಿ ಸ್ವಾಗತಿಸತಕ್ಕಂಥ ಶರಣಮ್ಮ ಪಾಟೀಲ್ ಜೊತೆಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆಯನ್ನು ಜ್ಯೋತಿ ಬೆಳೆಸುವುದರೊಂದಿಗೆ ಮಾನ್ಯ ಸಚಿವ ಕಲಬುರಗಿ ನಗರದ ಖೂಬಾ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ರೆಡ್ಡಿ ಸಮಾಜದಿಂದ ಏರ್ಪಡಿಸಿದ ಕಾರ್ಯಕ್ರಮವನ್ನು ಸಚಿವರಾದ ಷಣ್ಬಸಪ್ಪ ದರ್ಶನಪುರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನೋಡಯ್ಯ, ನಿಮ್ಮ ಅನುಭಾವದ ಬದಲಿಕೆಯನ್ನು ಭವದ ಕೇಳ ನೋಡಯ್ಯ ಎನ್ನುವ ಬಸವಣ್ಣವರ ವಚನದಲ್ಲಿ ಮಹಾಕಾವಿ ಶಿವಸೇನೆ ಹೇಮರೆಡ್ಡಿ ಮಲ್ಲಮ್ಮನವರ ಆದರ್ಶಗಳ ಬೆಳಕು ನಮ್ಮೆಲ್ಲರ ಬಾಲ್ಯದಲ್ಲಿ ಬೆಳಕಾಗಲಿ ಎನ್ನುವ ಹಿನ್ನೆಲೆಯಲ್ಲಿ ಜ್ಯೋತಿ ಬೆಳೆಸಿದಂಥ ಮಹಿಳೆಯರೆಲ್ಲರಿಗೂ ಕೂಡ ಚಪ್ಪಾಳೆ ತಟ್ಟುವುದರೊಂದಿಗೆ ಅಭಿನಂದಿಸೋಣ. ಈ ಬೆಳಕಿನ ಜ್ಯೋತಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡಬೇಕು. ಎಲ್ಲ ಹೃದಯ ಕಷ್ಟಗಳನ್ನು ಹೋಗಲಾಡಿಸಿ ನಿರ್ಮಲವಾದ ಬೆಳಕನ್ನು ಕೊಡಬೇಕಾಗಿ ಈ ಒಂದು ಪೂಜ್ಯರು ಮತ್ತು ಸಚಿವರು, ಮಾನ್ಯ ಶಾಸಕರು, ಮಹನೀಯರು ಉದ್ಘಾಟಿಸಿದ್ದಾರೆ. ಮಲ್ಲಮ್ಮನವರ ಜ್ಯೋತಿ ಯಾವಾಗಲೂ ಕೂಡ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ನಾಡಿಗೆ ಸುರಕ್ಷೆಯನ್ನು ತಂದುಕೊಂಡೆ ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣವಾಗಿ ಸಮಾಜಕ್ಕೆ ಬೆಳಕನ್ನು ಕೊಡುವಂಥ ಅಧ್ಯಕ್ಷರೊಂದಿಗೆ ನಾವು ಗೌರವಿಸೋಣ. ಚಪ್ಪಾಳೆ ತಟ್ಟುವುದರೊಂದಿಗೆ ಅವರ ಜವಾಬ್ದಾರಿ ಹೆಚ್ಚಾಗಿದೆ, ಇನ್ನೆಲ್ಲರ ಜವಾಬ್ದಾರಿ ಕೂಡ ಇನ್ನೂ ಹೆಚ್ಚಾಗಿರುವ ಭಾವವನ್ನು ನಮ್ಮೆಲ್ಲರಲ್ಲಿ ಕಂಡುಕೊಳ್ಳುತ್ತಾ ಮಾನ್ಯ ಸಚಿವರು, ಪೂಜ್ಯರ ಸಮಕ್ಷಮದಲ್ಲಿ, ಮಾನ್ಯ ಶಾಸಕರ ಸಮಕ್ಷಮದಲ್ಲಿ ಸಮಾಜದ ಬಳಿಯನ್ನು ಹೊತ್ತು ಸಮಾಜಕ್ಕೆ ಬೆಳಕನ್ನು ಕೊಡುವಂಥ ಜವಾಬ್ದಾರಿ ಕೆಲಸ ಮಾಡುವ ಭಾವವನ್ನು ನಂತರ ಕಲಬುರಗಿ ಜಿಲ್ಲೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಅವರು ರೆಡ್ಡಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ವೇದಿಕೆ ಮೇಲಿರುವ ಗಣ್ಯರು ಸನ್ಮಾನಿಸಿ ಶುಭ ಕೋರಿದರು. ಇವತ್ತು ಹೊಸ ಜವಾಬ್ದಾರಿಯನ್ನು ಸಮಾಜದ ಜವಾಬ್ದಾರಿ ವಹಿಸುವ ಮುಖಾಂತರ ಪರಮ ಪೂಜ್ಯರು, ಮಾನ್ಯ ಸಚಿವರು, ಶಾಸಕರು, ಸಮಾಜದ ಹಿರಿಯರ ಸಲಹೆಯ ಸೂಚನೆ ಮೇರೆಗೆ ಮಾರ್ಗದರ್ಶನಕ್ಕೆ ಎಲ್ಲ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಈ ಸಮಾಜದ ಎಲ್ಲ ಹಿರಿಯರು ಕೂಡ ಇಲ್ಲಿ ಸಾಕ್ಷಿಭೂತರಾಗಿ ಅವರಿಗೆ ಈ ಸಮಾಜದ ಬಳಿಯನ್ನು ವಹಿಸಿದ್ದಾರೆ. ಅವರು ಕೂಡ ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ಪೂಜ್ಯರನ್ನು ಸನ್ಮಾನಿಸೋಣ. ಸಮಾಜದ ಬೆಳಕನ್ನು ಕೊಡ್ತಕ್ಕಂಥ ಪೂಜ್ಯರಿಗೆ ಅವರೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನುವ ಮೃದುದ್ದೇಶದಿಂದ ಪರಮ ಪೂಜ್ಯರು ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮನವರ ಕೃಪಾಶೀರ್ವಾದದ ಜೊತೆಗೆ ಮಾನ್ಯ ಶಾಸಕರು, ಮಾನ್ಯ ಸಚಿವರು ಅವರನ್ನು ಸನ್ಮಾನಿಸಿದ್ದಾರೆ. ಚಪ್ಪಳೆ ಕಟ್ಟಲು ಇನ್ನೊಂದು ಸಲ ಅಭಿನಂದಿಸೋಣ. ಇನ್ನೋರ್ವ ಘನ ನೇತೃತ್ವವನ್ನು ಇವರಿಗೆ ಶ್ರೀ ಕೃಷ್ಣಾರೆಡ್ಡಿ,
ಜಾನಪ್ಪನವರು, ವೈಭವ್ ರೆಡ್ಡಿ, ವಿಶ್ವಕಾಮರೆಡ್ಡಿ ಅವರು ಸನ್ಮಾನಿಸಿ ಪೂಜ್ಯರ ಒಂದು ಆಶೀರ್ವಾದಕ್ಕೆ ಪಾತ್ರರ ಜೊತೆಗೆ ಸಮಾಜಕ್ಕೆ ಯಾವಾಗಲೂ ಕೂಡ ಬೆಳಕನ್ನು ನೀಡ್ತಕ್ಕಂಥ ಪರಮ ಪೂಜ್ಯರ ತತ್ವ ಆದರ್ಶಗಳು ನಮ್ಮ ಸಮಾಜಕ್ಕೆ, ಈ ದೇಶಕ್ಕೆ, ಈ ನಾಡಿಗೆ ದಾರಿದೀಪವಾಗಿರುವ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರನ್ನು ದಯವಿಟ್ಟು ಚಪ್ಪಾಳೆ ತಟ್ಟುವುದಕ್ಕೆ ಅಭಿನಂದಿಸೋಣ. ಪರಮ ಪೂಜ್ಯರನ್ನು ಅಭಿನಂದಿಸುವುದು ನಮ್ಮ ಸಮಾಜಕ್ಕೆ ಅಭಿನಂದಿಸಿದ ಹಾಗೆ ದಯವಿಟ್ಟು ಅನ್ಯತಾ ಭಾವಿಸದೆ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿದ್ದಾರೆ. ಅವರಿಗೆ ಇವತ್ತು ನಮ್ಮ ಸಮಾಜದ ಕಡೆಯಿಂದ ಸನ್ಮಾನಿಸಲಿದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವುದರಲ್ಲಿ ಅವರಿಗೆ ಅಭಿನಂದಿಸೋಣ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸರಳ ಸ್ವಭಾವದ ಹೆಸರಿಗೆ ತಕ್ಕಂತೆ ಚೆನ್ನಾರೆಡ್ಡಿಯವರು ಈ ಸಮಾಜದ ಅಂಕುಡೊಂಕುಗಳ ಜೊತೆಗೆ ಸಮಾಜದ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಇಟ್ಕೊಂಡು ಇವತ್ತು ಮಾನ್ಯ ಶಾಸಕರಾಗಿದ್ದಾರೆ. ಅವರಿಗೆ ಇವತ್ತು ಸನ್ಮಾನಿಸಲಿದ್ದಾರೆ. ದಯವಿಟ್ಟು ಚಪ್ಪಾಳೆ ತಟ್ಟುವುದರೊಂದಿಗೆ ಅವರಿಗೆ ಅಭಿನಂದಿಸೋಣ. ನಮ್ಮ ಸನ್ಮಾನಿಸಿದ ಅವರಿಗೆ ಧನ್ಯವಾದಗಳು. ಚಪ್ಪಾಳೆ ತಟ್ಟುವುದರ ದಯವಿಟ್ಟು ಚಪ್ಪಾಳೆ ಈ ಸಮಾಜಕ್ಕೆ ಎಲ್ಲರೂ ಕೂಡ ಬೆಳಕನ್ನು ಕೊಟ್ಟಂಥವರು. ನಾವು ಕೇವಲ ಕೆಲವೊಂದು ಹೆಸರುಗಳನ್ನು ಮಾತ್ರ ಹೇಳಿದ್ದೇವೆ. ಅನೇಕ ಹಿರಿಯರು ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರ ಸಹಾಯ ಸಹಕಾರ ಈ ಒಂದು ಅಮ್ಮನವರ ಆಶೀರ್ವಾದದ ಜೊತೆಗೆ ಇರಲಿ ಅನ್ನುವ ಹಿನ್ನೆಲೆಯಲ್ಲಿ ಅವರನ್ನ ಸನ್ಮಾನಿಸತಕ್ಕಂಥದ್ದು ನಮ್ಮ ಸಮಾಜದ ಸಂಸ್ಕೃತಿಯ ಭಾಗವಾಗಿದ್ದು, ಇವತ್ತು ಈ ಸಮಾಜದಲ್ಲಿ ಉಪನ್ಯಾಸವನ್ನು ಅಥವಾ ಈ ಕಾರ್ಯಕ್ರಮದ ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಪ್ರವೀಣ ಜಾನಪ್ಪನವರಿಗೆ ಶ್ರೀಮತಿ ಸುಮಂಗಲ ನೇತೃತ್ವದಲ್ಲಿ ಸುಜಾತಾ ಪಟೇಲ್ ರೆಡ್ಡಿ, ಸರೋಜಾ ರೆಡ್ಡಿ, ಸಂಗೀತಾ ರೆಡ್ಡಿ, ಮಾನ್ಯ ಶಾಸಕರು, ಸಚಿವರು ಸನ್ಮಾನಿಸಬೇಕಾಗಿದ್ದಾರೆ. ಚಪ್ಪಾಳೆ ತಟ್ಟುವುದರೊಂದಿಗೆ ಪ್ರೊಫೆಸರ್ ಚೆನ್ನಾರೆಡ್ಡಿ ಪಾಟೀಲ್ ಅವರು ಸುಮಾರು 10 ವರ್ಷಗಳ ಕಾಲ ಈ ಸಮಾಜದ ಹೊಣೆಗಾರಿಕೆಯನ್ನು ಹೊತ್ತು ಈಗ ಜವಾಬ್ದಾರಿಯನ್ನು ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಣಪಸಪ್ಪ ಕಾಮರೆಡ್ಡಿ ಹೊತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈವರೆಗೂ ಕೂಡ ನೂತನ ಅಧ್ಯಕ್ಷರಿಗೂ ಮತ್ತು ನಿಕಟಪೂರ್ವ ಅಧ್ಯಕ್ಷರಿಗೆ ಮಾನ್ಯ ಸಚಿವರು, ಶಾಸಕರು ಸನ್ಮಾನಿಸಿ ಸಮಾಜದ ಜವಾಬ್ದಾರಿ ವಹಿಸುವ ಮುಖಾಂತರ ಶಾಸಕರು ಸನ್ಮಾನಿಸ್ತಾ ಇದ್ದಾರೆ. ದಯವಿಟ್ಟು ಪರಮ ಪೂಜ್ಯರು, ಶಾಸಕರು ಚಪ್ಪಾಳೆ ತಟ್ಟುವುದರೊಂದಿಗೆ ಅವರಿಗೆ ಅಭಿನಂದಿಸೋಣ. ಜಿಲ್ಲಾಧ್ಯಕ್ಷರಾಗಿ ಇದೀಗ ಅಧ್ಯಕ್ಷ ಪದಗ್ರಹಣ ಮಾಡಿದಂಥ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿಯವರಿಗೆ, ಅಧ್ಯಕ್ಷತೆಯನ್ನು ವಹಿಸಿದಂಥ ಚೆನ್ನಾರೆಡ್ಡಿಯವರಿಗೆ ಹಾಗೂ ವೇದಿಕೆ ಹಿಂಭಾಗದಲ್ಲಿ ನಾವು ನಮ್ಮ ಸಮಾಜ ಯಾವ ರೀತಿ ನಡೆದು ಬಂದಿದೆ ಅನ್ನೋದಕ್ಕೆ ನಾವು ಮಾತುಗಳು ಹೇಳ್ತಾ ಇದ್ದೀನಿ. ಹೇಮರೆಡ್ಡಿ ಮಲ್ಲಮ್ಮನ ಶ್ರೀಶೈಲದಲ್ಲಿ ದೇವಸ್ಥಾನ ಮಾಡೋದಕ್ಕಾಗಿ ವೈರಿ ಅನ್ನೋದು ರಾಜ್ಯಾಧ್ಯಕ್ಷರು ಅಂದಿನ ಈಗ 15-20 ವರ್ಷಗಳಲ್ಲಿ ಸತತವಾಗಿ ಪ್ರಯತ್ನ ಮಾಡಿ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಇವತ್ತಿಂದ ಡಾಕ್ಟರ್ MS ಪಾಟೀಲ್ ಅವರು ಹಾಗೂ ಲಿಂಗನಗೌಡ ಮಲಾರ್ ಅವರು, ಶರಣಬಸಪ್ಪಗೌಡ ದರ್ಶನಾಪುರ ಅವರು, ಜಾಮರೆಡ್ಡಿ ವೆಂಕಟೇಶರು, ಇಷ್ಟೆಲ್ಲ ಜನರು ಕೂಡಿ ಇನ್ನೂ ಹಲವಾರು ಹಿರಿಯರೊಂದಿಗೆ ಸುಮಾರು 20 ಲಕ್ಷ ಹಣವನ್ನು ಸಂಗ್ರಹಿಸಿ ಅಂದಿನ ಒಂದು ಗರ್ಭಗುಡಿತವಾಗಿ ಅದನ್ನು ಕೊಟ್ಟಿದ್ದರು. ಈಗ ಅದನ್ನು ನೆನೆಸ್ಕೋಬೇಕಾಗ್ತದೆ ನಾವು. ಅದನ್ನು ಅಂದಿನ ಮುಖ್ಯಮಂತ್ರಿಗಳಾದಂಥ CM ರೋಸಯ್ಯ ಅವರು ಉದ್ಘಾಟನೆ ಮಾಡಿದ್ರು. ಪ್ರತಿ ವರ್ಷ ಇಲ್ಲಿ 15 ವರ್ಷದಿಂದ ಲಕ್ಷ ದೀಪೋತ್ಸವ ನಡೀತದೆ. ಲಕ್ಷ ದೀಪೋತ್ಸವ ಅಂದರೆ ನಮ್ಮ ಹೆಮ್ಮೆ ಯುವ ಜಾಗೃತಿ ನಮ್ಮ ಯುವ ಜಾಗೃತಿ ಎಲ್ಲ ಅವರು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅವರು ಅಲ್ಲಿ ಯಾವಾಗ ಮೆರವಣಿಗೆ ಮೆರವಣಿಗೆ ನಡೀತದೆ. ಅಲ್ಲಿ ಮೆರವಣಿಗೆ ಆದ ನಂತರ ಹುಡುಕುಂಬ ಕಾರ್ಯಕ್ರಮ, ತೊಟ್ಟಿಲ ಕಾರ್ಯಕ್ರಮ,
ಅಭಿಷೇಕ ಮೊದಲನೆತನ ಹೀಗೆ ಜಗದ್ಗುರುಗಳ ನೇತೃತ್ವದಲ್ಲಿ ನಡೀತದೆ. ಸಾಯಂಕಾಲ 6 ಗಂಟೆಗೆ ಧರ್ಮಸಭೆ ನಡೀತದೆ. ನಾವು ನಮ್ಮ ರೆಡ್ಡಿ ಜನಾಂಗದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಇತಿಹಾಸ 7ನೇ ಶತಮಾನದ್ದು. ಈಗಿಂದಲ್ಲ, ರಾಷ್ಟ್ರಕೂಟ ವಂಶದವರು ನಾವು. ನಮ್ಮ ಮಾತೃಭಾಷೆ ಅಂತ ಕನ್ನಡ ಎಷ್ಟು ಮಂದಿ ಗೊತ್ತಿಲ್ಲ. ನಾವು ರಾಷ್ಟ್ರಕೂಟ ವಂಶದವರಾದ್ರಿಂದ ನಮ್ಮ ಸಮಾಜ ಎಲ್ಲ ಸಮಾಜಗಳಿಗೆ ಹೊಂದಿರತಕ್ಕಂಥ ಒಂದು ಸೇವಾ ಮನಸ್ಥಿತಿಯನ್ನ ನಮ್ಮ ಹೊಂದಿದೆ. ಎಲ್ಲರೂ ರೈತ ಕುಟುಂಬದಿಂದ ಬಂದಂಥವ್ರು. ಎಲ್ಲರೂ ಪ್ರತಿಯೊಂದು ಊರಲ್ಲಿ ರೆಡ್ಡಿ ಜನಾಂಗ ರೆಡ್ಡಿ ಒಂದೇ ಸಹಿತ ಸಮಾಜದೊಂದಿಗೆ ಒಳ್ಳೆಯ ಭಾವನೆ ಇಟ್ಕೊಂಡು ಎಲ್ಲ ಜನರೊಂದಿಗೆ ನಿರಂತರವಾಗಿ ಸೇವೆ ಇದ್ದಂಥವರು. ನಮ್ಮ ಸ್ವತಂತ್ರ ನಂತರ ಮುಖ್ಯಮಂತ್ರಿಗಳಾಗಿದ್ದಾರೆ. ಸ್ವತಂತ್ರ ನಂತರ ಮುಖ್ಯಮಂತ್ರಿಗಳು ರೆಡ್ಡಿ ಸಮಾಜದಿಂದ. ಇದಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಬೇರೆ ಎಲ್ಲ ಕಡೆ ನಮ್ಮ ಸಮಾಜದವರಿದ್ದಾರೆ. ಇಲ್ಲಿ ಏಕಟಿ ಮಲ್ಲಮ್ಮ ಇದು ಸಂಘಟನೆಯನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಇದೆ. ಈಗ ಸನ್ಮಾನ್ಯ ಕಾಮಡಿಯವರು ಅತಿ ಒಂದು ಉತ್ಸಾಹವಾಗಿ ಪ್ರತಿಯೊಂದು ತಾಲೂಕಲ್ಲಿ ಹೋಗಿ ಎಲ್ಲರನ್ನ ಆಹ್ವಾನ ಮಾಡಿದ್ದಾರೆ. ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡತಕ್ಕಂಥ ಉತ್ಸಾಹ ಅವರ ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ. ಸಮಾಜಕ್ಕೆ ಇವತ್ತಿನ ಪರಿಸ್ಥಿತಿ ಸಮಾಜ ಬಹಳ ಈಗಾಗಲೇ ಈ ಒಂದು ರಾಜಕಾರಣದಲ್ಲಿ ನಮ್ಮ ಸಂಘಟನೆ ಬಹಳ ಅವಶ್ಯಕತೆ ಇದೆ. ಒಂದೇನನ್ನು ನೋಡಿ ನಾವು ಬೇಕಾದಷ್ಟು ಹೇಳಬೇಕು ನಮ್ಮ ರೆಡ್ಡಿ ಬಂಗಾರದ ಕಟ್ಟಿದ್ದೇವೆ. ಆದರೆ ಒಂದೇನು ಉದ್ದೇಶಿಸಬೇಕಂದ್ರೆ ನಾವು ಒಬ್ಬೊಬ್ಬರನ್ನು ಆಗಿದೆ ತಿಳ್ಕೊಬೇಕು. ಅದನ್ನು ನಾವು ಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಯನ್ನು ಬಹಳ ಚುರುಕಾಗಿ ಮಾಡಬೇಕಂತ ಅವಶ್ಯಕತೆ ಇದೆ. ಇಲ್ಲೇನಂದ್ರೆ ಒಂದು ಸನ್ಮಾನ್ಯ ಶ್ರೀನಿವಾಸಪ್ಪನವರ ದರ್ಶನಾಪುರವರ ಬಹಳ ಉತ್ಸಾಹದಿಂದ ಇದುವರೆಗೆ ಹೆಚ್ಚಿನ ಒಂದು ಸಮಾಜಕ್ಕೆ ಹೆಚ್ಚು ಉತ್ಸಾಹ ತೋರಿಸಲಿಲ್ಲ. ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಒಂದು ಆಚಾರ ಆಗಿದೆ. ಇನ್ನೊಂದು ಕಲ್ಯಾಣ ಮಂಟಪ ಕಟ್ಟಬೇಕಂತ ಒಂದು ಅವರಿಗೆ ಉತ್ಸಾಹ ಇದೆ. ಈ ನಮ್ಮ ಎಲ್ಲ ಮಹಿಳೆಯರು ಸೇರಿ ಕರ್ನಾಟಕ ಏಕಟಿ ಮಲ್ಲಮ್ಮ ಸಂಸ್ಥೆಯಿಂದ ಒಂದು ಹಾಸ್ಟೆಲ್ ದರ್ಶನಾಪುರವರ ನೇತೃತ್ವದಿಂದ ಹಾಸ್ಟೆಲ್ ಕಟ್ಟಿದ್ದಾರೆ. ಅದೊಂದು ಕಲ್ಯಾಣ ಮಂಟಪ ಆಗ್ತದೆ. ಈಗ ಎಲ್ಲ ಮಹಿಳೆಯರಿಗೆ ಒಂದು ಒಳ್ಳೆಯ ಜವಾಬ್ದಾರಿ ಹೆಣ್ಮಕ್ಳು ಈ ಒಂದು ನಮ್ಮ ಏಕಟಿ ಮಲ್ಲಮ್ಮನವರು ಏನು ಆದರ್ಶ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹೆಣ್ಮಕ್ಳಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ನಮ್ಮ ಸಂಸ್ಕಾರ ನಾವೆಲ್ಲ ನೋಡ್ಕೊಂಡು ಹೋಗಬೇಕು. ಈ ನಾವು ಏನಾದರೂ ಕಷ್ಟದಲ್ಲಿ ಸೇರಿಕೊಂಡು ನಮ್ಮ ಮನೆಗಳ ಸಂಸ್ಕಾರಗಳನ್ನು ಬೇಕಾಗ್ತಾ ಇದೆ. ದಯವಿಟ್ಟು ಹೆಣ್ಮಕ್ಳು ಅದರ ಗಮನ ಹರಿಸಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಸತ್ಕಾರ ಮಾಡೋದ್ರಿಂದ ಈ ಒಂದು ಸಂಪ್ರದಾಯ ಮುಂದುವರಿಸಲು ಹೇಳಿ ಅವಕಾಶ ಮಾಡತಕ್ಕಂಥ ಕೆಲಸಗಳ ಬಗ್ಗೆ, ದೇಶದ ಬಗ್ಗೆ ಹಿತಮಿತವಾಗಿ ಮಾತಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಪದಗಳಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜಕಾರಣಿಗಳು, ಸರಳ ಜೀವನದ ಉನ್ನತ ವಿಚಾರಗಳನ್ನು ನೀಡುತ್ತಿರುವಂಥ ಮಾನ್ಯ ಸಚಿವರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀನಿವಾಸಪ್ಪ ದರ್ಶನಾಪುರ ಸಚಿವರು ಈಗ ಉದ್ಘಾಟನಾ ಮಾತಾಡೋದು ವಿವರಿಸಿಕೊಳ್ಳುತ್ತೇವೆ. ದಯವಿಟ್ಟು ನಾವೆಲ್ಲರೂ ನಮ್ಮ ಮನೆಗೆ ಬಂದೇ ಕೊಟ್ಟಿದ್ದವರು ದಯವಿಟ್ಟು ಯಾರು ಕೂಡ ಸನ್ಮಾನ ಮಾಡಕ್ಕೆ ಬರಬಾರ್ದು. ದಯವಿಟ್ಟು ಶಿಸ್ತನ್ನು ಕಾಪಾಡು. ನಮ್ಮಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವರಾದ ಷಣ್ಬಸಪ್ಪ ದರ್ಶನಾಪುರ ಅವರು ಮಾತನಾಡಿದರು. 603ನೇ ಜಯಂತಿ ಉತ್ಸವ ಮತ್ತು ಸಮಾಜದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಕಾಮರೆಡ್ಡಿ ಅವರ ಅಧ್ಯಕ್ಷರ ಪದಗ್ರಹಣ ಸಮಾರಂಭದ ಅಂಗವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ರೆಡ್ಡಿ ಗುರುಪೀಠ ಹೊಸವೇಳಿಯ ಪೂಜ್ಯರಾಗಿರ್ತಕ್ಕಂಥ ವೇಮಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ರೆಡ್ಡಿ ಮಂತ್ರಿಯ ಪೂಜ್ಯರಾಗಿರ್ತಕ್ಕಂಥ ಶಾಂತ ಮಲ್ಲಿಕಾರ್ಜುನ ಪಂಡಿತರಾದ ಶಿವಾಚಾರ್ಯರ ಪಾದಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾದಗಿರಿ ಕ್ಷೇತ್ರದ ಶಾಸಕರು, ಹಿರಿಯರಾಗಿರ್ತಕ್ಕಂಥ ಚನ್ನರೆಡ್ಡಿ ಪಾಟೀಲ್ ತುನ್ನೂರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೆಂಕಟಪುರ ಅಧ್ಯಕ್ಷರಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ
ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರು, ಮಾಜಿ ಉಪಸಭಾಪತಿಗಳು, ಸೇಡಂ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ದೇಶಮುಖ್ ಅವರೇ, ಬಾಗಲಗೌಡ ಸಂಕನೂರ್ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥ ಸೋದರಾಗಿರ್ತಕ್ಕಂಥ ಪ್ರಮೀಳಾ ಜನಗೌಡ ಅವರೇ, ಮತ್ತು ವೇದಿಕೆ ಮೇಲೆ ಮತ್ತು ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸುತ್ತಾ 18ನೇ ತಾರೀಕು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಬಹಳಷ್ಟು ಮದುವೆ ಕಾರ್ಯಗಳಿಂದ ಇವತ್ತು ಆ ಕಾರ್ಯಕ್ರಮ ಮುಂದೂಡಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಯಾದಗಿರಿ ಮತ್ತು ಅಖಂಡ ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಈ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೆಡ್ಡಿ ಬಂಧುಗಳು ತಾವು ಇವತ್ತು ಸೇರಿ ಕಾರ್ಯಕ್ರಮವನ್ನು ತಾವು ಯಶಸ್ವಿ ಮಾಡಿದೆ. ಯಾಕಂದರೆ ಇವತ್ತು ಬೇಡಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಅವರಿಗೆ ನಾವು ಸುಮಾರು ಸುದೀರ್ಘ ಕಾಲ ಪಕ್ಷದ ಇದು ಸಮಾಜದ ಸಂಘಟನೆ ಈ ಭಾಗದಲ್ಲಿ ನಾನು ಕೆಲಸ ಮಟ್ಟಿಗೆ ಸುಮಾರು 11-12 ವರ್ಷದ ಹಿಂದೆ ಶ್ರೀಶೈಲ್ ಜಗದ್ಗುರು ಅವರ ನೇತೃತ್ವದಲ್ಲಿ ನಮ್ಮ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರ ಆದೇಶದ ಮೇಲೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮುಖಾಂತರ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಆ ಸಂದರ್ಭದಲ್ಲಿ ಎಲ್ಲ ಕಡೆ ವ್ಯಕ್ತಿ ಇವತ್ತು ಆ ಸಂದರ್ಭದಲ್ಲಿ ಆ ಒಂದು ಭಾವಚಿತ್ರವನ್ನು ಕರ್ನಾಟಕ ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಗೆ ಹೋಗ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ನಾವು ಮಲಾರ್ ನಿಂಗನಗೌಡರು ಸಂಪೂರ್ಣವಾಗಿ ಪ್ರಾರಂಭವಾಗಿ ಕೊನೆಯವರೆಗೂ ಕೂಡ ಅವರು ಹೇಳಿರ್ತಕ್ಕಂಥ ಆದೇಶವನ್ನು ಇವತ್ತು ಅದು ಸಂಪೂರ್ಣವಾಗಿ ಮಾಡ್ತಕ್ಕಂಥ ಉದ್ದೇಶ ಸಂಘಟನೆ ದೃಷ್ಟಿಯಿಂದ ಅವಾಗ ಪ್ರಾರಂಭ ಆಗುತ್ತೆ. ಈಗ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಗೆ ಒತ್ತು ಕೊಡ್ತಕ್ಕಂಥ ಕೆಲಸ ಅವಾಗ ಪ್ರಾರಂಭ ಆಗಿದೆ. ಯಾಕಂದ್ರೆ ಸಂಘಟನೆ ಮುಖ್ಯ. ನಾವೆಲ್ಲರೂ ಕೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಂಘಟನೆ ಬಹಳ ಮುಖ್ಯ ಆಗಿರ್ತದೆ. ಹಾಗಾಗಿ ಇವತ್ತು ಡಾಕ್ಟರ್ ಕಾಮರೆಡ್ಡಿ ಅವರು ಬಹಳ ಉತ್ಸಾಹಿ ಯುವಕರು, ಅವ್ರಿಗೆ ಕೂಡ ಆಸಕ್ತಿ ಇದೆ. ಅದಕ್ಕಾಗಿ ಎಲ್ಲರೂ ಯುವಕರು ಸೇರಿ ಇವತ್ತು ಆ ಒಂದು ಡಾಕ್ಟರ್ ಕಾಮರೆಡ್ಡಿ ಅವರಿಗೆ ಅಧ್ಯಕ್ಷ ಮಾಡುವ ಮುಖಾಂತರ ಸಂಘದ ಸಮಾಜದ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿದಾಗ ಮಾತ್ರ ಸಾಧ್ಯ. ಯಾಕಂದರೆ ಇವೆಲ್ಲ ಬಹಳಷ್ಟು ನಮಗೆಲ್ಲ ಕೂಡ ಗೊತ್ತಿದೆ. ಸಮಾಜದಲ್ಲಿ ವಿದ್ಯಾವಂತರ ಬಡವರು ಸಾಕಷ್ಟು ಜನ ಇರೋದ್ರಿಂದ ಇವತ್ತು ಸಮಾಜ ವತಿಯಿಂದ ನಮ್ಮೆಲ್ಲರ ಕರ್ತವ್ಯ ಕೂಡ ಸಮಾಜ ಕಡೆಗೆ ಇದೆ. ಸಮಾಜದಲ್ಲಿರ್ತಕ್ಕಂಥ ಏನು ಸಾಧ್ಯ ಇದೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡಿದಾಗ ಮಾತ್ರ ಇವತ್ತು ನಾವೆಲ್ಲರೂ ಕೂಡ ಸಮಾಜಕ್ಕೆ ನಮ್ಮದು ಏನಾದರೂ ನಾವು ಕೊಡುಗೆ ಕೊಟ್ಟಾಗ ಮಾತ್ರ ಇವತ್ತು ನಮಗೆ ಮನಸ್ಸಿಗೆ ನೆಮ್ಮದಿ ತರಿಸ್ತದೆ. ಇವತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ನೆನೆಸ್ಬೇಕಾಗ್ತದೆ. ಅಖಿಲ ಭಾರತ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆ ವತಿಯಿಂದ ಈಗಾಗಲೇ ಸುಮಾರು ವರ್ಷಗಳಿಂದ ವಿಶಾಲಾಕ್ಷಿ ಕರಡಿ ಇರ್ಬೋದು, ಡಾಕ್ಟರ್ ವಿಜಯಲಕ್ಷ್ಮಿ MS ಪಾಟೀಲ್ ಅವರು ಇರ್ಬೋದು, ನಮ್ಮ ಶರಣಮ್ಮ ಅಡ್ವೊಕೇಟ್ ಇರ್ಬೋದು, ಬಹಳಷ್ಟು ನಮ್ಮ ಸಹೋದರರು ಎಲ್ಲರೂ ಸೇರಿ ಇವತ್ತು ಹಾಸ್ಟೆಲ್ ನಡೆಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ರೆಡ್ಡಿ ಸಮಾಜದ ಬಾಂಧವರು ಹೋಗಿ ಸುಮಾರು 1 ಕೋಟಿಗಿಂತ ಹೆಚ್ಚು ದುಡ್ಡನ್ನು ದೇಣಿಗೆ ಪಡೆಯುವ ಮುಖಾಂತರ ಒಂದು ಸ್ಥಳವನ್ನು ತಗೊಂಡು ಇವತ್ತು ಹಾಸ್ಟೆಲ್ ಕೂಡ ಮೊನ್ನೆ ಪೂಜೆ ಮಾಡ್ತಕ್ಕಂಥ ಕೆಲಸ ಇದೆ. ಯಾಕಂದ್ರೆ ಬೇರೆ ಕಡೆ ನಮ್ಮ ಸೇಡಂ ಆನಂದ್ ರೆಡ್ಡಿ ಅವರು ಹಾಸ್ಟೆಲ್ ವೆಚ್ಚವನ್ನು ನೋಡ್ಕೊತಿದ್ರು. ಈಗಾಗಲೇ ಹಾಸ್ಟೆಲ್ ಸುಮಾರು 5-10 ಹುಡುಗಿಯರ ಹಾಸ್ಟೆಲಲ್ಲಿ ಕೂಡ ಇವತ್ತು ಸುಮಾರು 5-6 ವರ್ಷ ನಡೆಸ್ಕೊಂಡು ಅದೇ ರೀತಿಯಾಗಿ ಸುಮಾರು 50 ಕನಿಷ್ಠ 50ರಿಂದ 60 ವಿದ್ಯಾರ್ಥಿಗಳ ಹಾಸ್ಟೆಲ್ ತಾವೆಲ್ಲ ಕೂಡ ಬಹುತೇಕ ಇರ್ತಕ್ಕಂಥದ್ದು ಕೂಡ ನಾವು ಸಂದರ್ಭದಲ್ಲಿ ಪೂಜೆ ಸಂದರ್ಭದಲ್ಲಿ ಬಂದು ವೀಕ್ಷಣೆ ಕೂಡ ಮಾಡಿದರೆ. ಅದಕ್ಕಾಗಿ ಈ ಒಂದು ಏನು ಹಾಸ್ಟೆಲ್ ನಿರ್ಮಾಣ ಆಗಿದೆ ಇದಕ್ಕೆ ತನು ಮನದಲ್ಲಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕೇಳಿದ್ರೆ ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವಶ್ಯಕತೆ ಇದೆ. ತಾಲೂಕು ಪ್ಲೇಸಿಂದ ಗ್ರಾಮೀಣ ಪ್ಲೇಸಿಂದ ಇಲ್ಲಿರ್ತಕ್ಕಂಥ ಶೈಕ್ಷಣಿಕವಾದಂಥ ಒಂದು ಜಿಲ್ಲೆ. ಯಾಕಂದ್ರೆ ಉನ್ನತ ಶಿಕ್ಷಣಕ್ಕೆ ನಾವು ಬೇರೆ ಬೇರೆ ತಾಲೂಕುಗಳಿಗಾಗಲಿ ಇವತ್ತು ಜಿಲ್ಲೆಗಳಿಗಾಗಲಿ ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ಬಹಳಷ್ಟು ಬಡ ಜನರು ಅವರಿಗೆ ಆಗಲ ದೃಷ್ಟಿಯಿಂದ ಇವತ್ತು ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಇರ್ಬೋದು, ತಮ್ಮ ಇತಿಮಿತಿಯಲ್ಲಿ ಎಲ್ಲಿ ಸಾಧ್ಯ ಅದ ಅಲ್ಲಿ ಶಿಕ್ಷಣ ಪಡಿತಕ್ಕಂಥ ಕೆಲಸ ಕೂಡ ಮಾಡ್ಕೊಂಡು ಬಂದಿದ್ದಾರೆ.
ಅದಕ್ಕಾಗಿ ಯಾವ ರೀತಿ ವಿದ್ಯಾರ್ಥಿನಿಯ ಹಾಸ್ಟೆಲ್ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಕಾಮರೆಡ್ಡಿ ಇರ್ತಕ್ಕ ಎಲ್ಲರೂ ಕೂಡ ಮಾತಾಡಿದ ಮುಂದಿನ ದಿನಗಳ ಚೆನ್ನಾರೆಡ್ಡಿ ಅವರು ಕೂಡ ಸಂದರ್ಭದಲ್ಲಿದ್ದರು. ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಹಾಸ್ಟೆಲ್ ಕೂಡ ಅವಶ್ಯಕತೆ ಭಾಳ ಇದೆ. ಯಾಕಂದ್ರೆ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಉನ್ನತ ಶಿಕ್ಷಣಕ್ಕೆ ಲಾ ಇರ್ಬೋದು, ಬಹಳಷ್ಟು ಇದರ ಸಂದರ್ಭದಲ್ಲಿ ಫ್ರೀ ಹಾಸ್ಟೆಲ್ ಸಿಕ್ಕಾಗ ಮಾತ್ರ ನಮ್ಮ ಬಡ ವಿದ್ಯಾರ್ಥಿ ಕೂಡ ಹೆಚ್ಚಿನ ರೀತಿ ಅನುಕೂಲ ಆಗಬೇಕು. ಸಾಧ್ಯತೆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ, ಯಾಕಂದ್ರೆ ಸಮಾಜಕ್ಕೆ ನಾವು ಏನಾದರೂ ಮಾಡಿದಾಗ ಮಾತ್ರ ಇವತ್ತು ನಾವು ಸಮಾಜದವರಾಗಿ ಇವತ್ತು ನಮ್ಮ ಬೆಲೆ ತಟ್ಟಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈಗಾಗಲೇ ಸಿದ್ದಾರೆಡ್ಡಿ ಅವರು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಅವಕಾಶ ಬಂದಂಥ ಸಂದರ್ಭದಲ್ಲಿ ಒಂದಾಗಿದ್ದು ಸಮಾಜದ ಏಳಿಗೆಗಾಗಿ, ಸಮಾಜದ ಸಂಘಟನೆಗಾಗಿ ನಾವೆಲ್ಲರೂ ಕೆಲಸ ಮಾಡಿದಾಗ ಮಾತ್ರ ಇವತ್ತು ನಾವು ಬಲಿಷ್ಠವಾಗಿ ನಾವು ಸಂಖ್ಯೆಯಲ್ಲಿ ಕಡಿಮೆ ಇರುವುದು. ಆದರೆ ಇವತ್ತು ನಾವು ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ. ಯಾಕಂದ್ರೆ ಆ ಹೇಮರೆಡ್ಡಿ ಮಲ್ಲಮ್ಮ ಅವರು ನಮ್ಮ ಆಶೀರ್ವಾದದಿಂದ ಇವತ್ತು ನಾವು ಎಲ್ಲೇ ಕೈಯಾಗಿದ್ರು ಕೂಡ, ಯಾವುದೇ ಕ್ಷೇತ್ರದಲ್ಲಿ ಕೈಯಾಗಿದ್ರು ಕೂಡ ನನಗನ್ಸೋ ಮಟ್ಟಿಗೆ ಎಲ್ಲರೂ ಕೂಡ ನಂಬರ್ ಒನ್ ಇದ್ದಾರೆ. ಇವತ್ತು ವೈದ್ಯಕೀಯಲ್ಲಿ ಇರ್ಬೋದು, ಇಂಜಿನಿಯರಿಂಗ್ನಲ್ಲಿ ಇರ್ಬೋದು, ರಾಜಕೀಯದಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿ ಫೀಲ್ಡಲ್ಲಿ, ಕೃಷಿಯಲ್ಲಿ ಇರ್ಬೋದು, ಉದ್ಯೋಗದಲ್ಲಿ ಇರ್ಬೋದು, ಎಲ್ಲೇ ಇದ್ದರೂ ಕೂಡ ನಾವು ಯಾವಾಗಲೂ ಸರಿಸಾಮಾನ್ಯ. ಮತ್ತು ವಿಶೇಷವಾಗಿ ನಮ್ಮ ಸಮಾಜ ಕೊಡುಗೆದಾಗಿರ್ತಕ್ಕಂಥ ಸಮಾಜ. ಹಾಗಾಗಿ ನಾವು ನಮ್ಮ ಸಮಾಜದ ಜೊತೆ ಬೇರೆ ಬೇರೆ ಸಮಾಜದವರು ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ಆ ಒಂದು ಛಲ ಮತ್ತು ನಮ್ಮಲ್ಲಿ ಆ ಒಂದು ಮನಸ್ಸಿನಲ್ಲಿ ಆ ಭಾವನೆ ಇರೋದ್ರಿಂದ ಇವತ್ತು ಎಲ್ಲ ಸಮಾಜದವರು ಕೂಡ ನಮಗೆ ಲೈಕ್ ಮಾಡ್ತಕ್ಕಂಥದ್ದು ಇರ್ಬೋದು, ಬೆಂಬಲ ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಅವೆಲ್ಲ ಮಾಡ್ಕೊಂಡು ಕೂಡ ಎಂದು ಕೂಡ ಬಂದಿದ್ದೀವಿ, ಮುಂದಕ್ಕೆ ಕೂಡ ಬರ್ತೀವಿ. ನಿಮ್ಮೆಲ್ಲರ ಜೊತೆಯಲ್ಲಿ ನಿಮ್ಮೆಲ್ಲರ ಕೂಗಾಗಿ ನಾವು ವೇದಿಕೆ ಬೇರೆ ಇರ್ಬೋದು, ಇಲ್ಲಿ ಭಾಳಷ್ಟು ಇಲ್ಲಿ ನಮ್ಮ ಹಿರಿಯರು ಕೂಡ ಭಾಳಷ್ಟು ಜನ ಎದುರಿದ್ರು. ಎಲ್ಲರೂ ನಿಮ್ಮ ಧ್ವನಿಯಾಗಿ ನಿಮ್ಮ ಏನು ಮನಸ್ಸಿನಲ್ಲಿ ಇದೆ ಅದರ ಪ್ರಕಾರ ನಾವು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತುಗಳನ್ನು ಸಾಹಿತಿಗಳಾದ ಪ್ರಮೀಳಾ ಜಾನಪಗೌಡ ವಿಶೇಷ ಉಪನ್ಯಾಸ ನೀಡಿದರು. ಈ ಸಮಾರಂಭದ ಉದ್ಘಾಟನೆ ಮಾಡಿದ ಸಹೋದರರಾದ ನಮ್ಮೆಲ್ಲ ಮಾರ್ಗದರ್ಶಿಗಳಾದ ಸನ್ಮಾನ್ಯ ಶ್ರೀ ಅನುಸಪ್ಪೋಳ ರತ್ನಾಪುರ ಮಾನ್ಯಿಸಿದರೆ ಹಾಗೂ ನಮ್ಮವರೇ ಮುಖ್ಯ ಅತಿಥಿಗಳೇ ಆಗಮಿಸಿದ ನಮ್ಮವರೇ ಆದ ಹಿರಿಯರಾದ ಸನ್ಮಾನ್ಯ ಶ್ರೀ ವಿನಾಯಕ ಪಾಟೀಲ್ ಮಾನ್ಯ ಶಾಸಕರು ಹಿರಿಯರಿದೆ. ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಸ್ವೀಕರಿಸಿದ ಸಹೋದರರಾದ ಡಾಕ್ಟರ್ ಶರಣಬಸಪ್ಪ ಅಂಬೇಡ್ಕರ್ ಮತ್ತು ಮಾಜಿ ಅಧ್ಯಕ್ಷರಾಗಿರುವಂತಹ ಸಹೋದರರಾದ ಬೆಳ್ಳರೆಡ್ಡಿ ಪಾಟೀಲ್ ಅವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರೇ, ತಾಯಂದಿರೇ ಮತ್ತು ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಎಲ್ಲ ನಮ್ಮ ಫಲವಾದವರೇ, ತಮ್ಮೆಲ್ಲರಿಗೂ ಎರಡು ಶರಣಾರ್ಥಿಗಳನ್ನು ಹೇಳ್ತಾ ನಾನು ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಎರಡು ಮಾತನಾಡಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನನಗೊಂದು ವಿಶೇಷವಾದಂತಹ ಒಂದು ಬಸವಣ್ಣನವರ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ರು, ಎಲ್ಲರಿಗಿಂತ ಹಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ. ಇವತ್ತಿನ ಈ ಸಭೆ ನೋಡಬೇಕಾದ್ರೆ ಎಲ್ಲರಿಗಿಂತ ನಾನು ಬಹಳ ಚಿಕ್ಕೋಣ ಅಂತ ಅನಿಸುತ್ತದೆ. ನಾನು ಚಿಕ್ಕೋಳಾಗಿ ಏನು ಮಲ್ಲಮ್ಮನ ಬಗ್ಗೆ ತಿಳ್ಕೊಂಡಿದ್ದೇನೆ ಅದನ್ನ ಮುಂದೆ ಹೇಳ್ತಿರಲ್ಲ. ತುಂಬಾ ಆಸಕ್ತಿ ಇದೆ ಮತ್ತು ನನಗೆ ಪ್ರೀತಿ ಇದೆ. ಅದಕ್ಕಾಗಿ ಮಲ್ಲಮ್ಮನವರ ಬಗ್ಗೆ ನಾನು ಏನು ಓದ್ಕೊಂಡಿದ್ದೇನೆ ಅಂದರೆ, ಮಲ್ಲಮ್ಮನವರ ಬದುಕು ಎಷ್ಟು ತಾಳ್ಮೆ ಇದೆ ಮತ್ತು ಮಲ್ಲಮ್ಮನವರು ಬೇಕಂತ ವರ ಪ್ರಸಾದ ನಮಗೆ ಎಲ್ಲರಿಗೂ ಹೇಗೆ ತಲುಪಿದೆ ಅನ್ನೋದ್ರ ಬಗ್ಗೆ ಇಷ್ಟೇ ನಾನು ಮಾತಾಡ್ತಾ ಇದ್ದೀನಿ. ಮಾತನಾಡುವಾಗ ನಾನು ಅವರ ಬಗ್ಗೆ ಆಲೋಚನೆ ಮಾಡುವಾಗ ಅವರ ಬಗ್ಗೆನೇ ಬರತಂತಹ ಒಂದು ಕೃಪೆ ನಾನು ಹೇಳಿ ಅವರ ಬಗ್ಗೆ ನನ್ನ ಮಾತಾಡಲು ಆರಂಭ ಮಾಡ್ತೇನೆ. ದಯವುಳ್ಳ ತಾಯವ್ವ ದಾಸೋಹದಲ್ಲಿಯಾಗಿ, ದಯವುಳ್ಳ ತಾಯವ್ವ ದಾಸೋಹದಲ್ಲಿಯಾಗಿ, ಧರ್ಮದ ಮಾತು ಹೇಳಾಳ, ಧರ್ಮದ ಮಾತು ಹೇಳಾಳ ಬಾಳುತ್ತ ಮಹಾನಾಗಿಯಾಗಿ
ಮಲ್ಲಮ್ಮನವರ ಜನನ ಆಂಧ್ರ ಪ್ರದೇಶದ ರಾಮಪುರ ಎಂಬ ಗ್ರಾಮ. ಅಲ್ಲಿ ದೈವ ಭಕ್ತರಾದಂತಹ ನಾಗರೆಡ್ಡಿ ಗೌರಮ್ಮರ ಸುಪುತ್ರಿಯಾಗಿ ಮಲ್ಲಿಕಾರ್ಜುನ ವರಪ್ರಸಾದದ ಹುಟ್ಟಿದಂತಹ ಮಲ್ಲಮ್ಮ ಅವರ ಒಕ್ಕಲಿಗರ ಮನೆತನದಲ್ಲಿ ಹುಟ್ಟಿದವರು, ಶ್ರೀಮಂತರ ಮನೆತನದಲ್ಲಿ ಹುಟ್ಟಿದವರು ಮಲ್ಲಮ್ಮ ಬೆಳೆಯುತ್ತಾ ಅವಳ ವರ ನೋಡುವ ಒಂದು ಸಂದರ್ಭ ಬರುತ್ತದೆ. ಅವಳನ್ನು ಅಲ್ಲೇ ಸಿದ್ಧಾಪುರ ಎಂಬ ಗ್ರಾಮ, ಅಲ್ಲಿ ಬರಮರೆಡ್ಡಿ ದೇವರೆಡ್ಡಿಯವರ ಮಗ ಬರಮರೆಡ್ಡಿಯವರ ಮನೆಗೆ ಅವಳನ್ನು ಕೊಳ್ಳಲು ನಿಶ್ಚಯ ಮಾಡುತ್ತಾರೆ. ನಿಶ್ಚಯ ಮಾಡಿದ ಮಲ್ಲಮ್ಮನ ಅರ್ಥತೆಯಿಂದ ಬೆಳೆದ ಮಲ್ಲಮ್ಮ ಈಗ ಗಂಡನ ಮನೆಗೆ ಬರುವಂತಹ ವಯಸ್ಸಾಗ್ತದೆ. ಎಲ್ಲ ಹಿರಿಯರು ಕೂಡಿ ಅವಳನ್ನು ಮದುವೆ ಮಾಡ್ತಾರೆ. ಅದನ್ನು ಮದುವೆ ಮಾಡಿ ಕಳಿಸುವಾಗ ಹಿರಿಯರು ಆಗಿನ ಕಾಲದಲ್ಲಿ ಕಳಿಸಿದ್ರು, ಈಗಿನ ಕಾಲಕ್ಕೆ ಅಂಥ ಮಾತುಗಳನ್ನು ಯಾರು ಕೇಳುವುದಿಲ್ಲ. ಅವಾಗ ಹೇಳ್ತಿದ್ದಾರೆ, ಇಷ್ಟು ದಿನ ತವರು ಮನೆಯಲ್ಲಿ ನೀನು ಗರಡೂರವಾಗಿದ್ದಿ, ಇಷ್ಟು ದಿನ ನೀನು ತವರು ಮನೆಯಲ್ಲಿ ಗರಡೂರವಾಗಿದ್ದಿ, ನಿನ್ನ ಗಂಡನ ಮನೆ ಹೋಗುವಂತ ನಿನ್ನ ಕಾನೂನಾಗಿರಬೇಕು. ಅಂದ್ರೆ ಎಷ್ಟು ಒಂದು ವಿಚಾರದಿಂದ ಹೊರತಂದು ಮತ್ತೆ ಹೆಣ್ಮಕ್ಳು ಬೆಳೆಯುವಾಗ ಅವರಿಗೆ ಹೇಳ್ತಾ ಇದ್ರು, ಯಾವಾಗಲೂ ನೀ ಅನ್ಬೇಕು, ನೀ ತಾಳ್ಬೇಕು, ನೀ ಅಲ್ಲಿ ಉಳಿಬೇಕು ಅನ್ನುವಂಥ ಮಾತುಗಳನ್ನು ಬೆಟ್ಟ ಹೆಣ್ಮಕ್ಕಳಿಗೆ ಕೊಡ್ತಾ ಇದ್ರು. ಅದಕ್ಕೆ ಧರ್ಮ ಬೋಧನೆ ಅಂತ. ಆ ಧರ್ಮ ಬೋಧನೆ ಬೆಳೆದಂತ ಮಲ್ಲಮ್ಮ ಅಲ್ಲಿ ಒಂದು ಹೆಣ್ಮಕ್ಳು ಒಂದು ಸಿದ್ಧತೆ ಆಗ್ತದೆ. ನೋಡ್ರಿ, ಅವ್ರು ಮದುವೆ ಮಾಡ್ತಿದ್ರು. ಈಗಿನ ವಯಸ್ಸಾದಲ್ಲಿ ಅವ್ರು ಮದುವೆ ಮಾಡ್ಕೊತಿರ್ಲಿಲ್ಲ. ಅಂತ ಮದುವೆಯಾದ ಮಲ್ಲಮ್ಮ ಹೇಳಿದ್ರು, ಹೆಣ್ಣು ಗಂಡನ ಮನೆ ಮತ್ತು ತವರು ಮನೆಗೆ ಇಬ್ಬರು ಮನೆಗೆ ತರಬೇಕು ಅನ್ನೋ ಒಂದು ಆದೇಶ ಹೆಣ್ಮಕ್ಕಳಿತ್ತು. ಅವಾಗ ಮಲ್ಲಮ್ಮನ ಆ ಬೋಧನೆ ಮಾಡಿ ಹೇಳಿ ಗಂಡನ ಮನೆಗೆ ಕಳಿಸ್ತಾರ. ಮಲ್ಲಮ್ಮ ಗಂಡನ ಮನೆಗೆ ಬರ್ತಾರ. ಕೂಡು ಕುಟುಂಬ, ದೊಡ್ಡ ಕುಟುಂಬ, ದೊಡ್ಡ ಶ್ರೀಮಂತರು ಇದೆಲ್ಲ ಮಲ್ಲಮ್ಮ ನೋಡ್ತಾರ. ಅಲ್ಲ, ಮಲ್ಲಮ್ಮನಿಗೆ ಮೊದಲ ಕಷ್ಟ ಯಾರು ಕೊಡಲಿಲ್ಲ. ಬರ್ತಾ ಆರಾಮ ಆಗ್ತದ. ಅತ್ತೆ, ಮಾವ, ಗಂಡ, ಹೇಳಿ ನಾನು ಎಲ್ಲರೂ ಅಲ್ಲಿ ಕಷ್ಟವನ್ನು ಕೊಡುವುದಲ್ಲ. ಅವತ್ತಿನ ಆ ಮಲ್ಲಮ್ಮನ ಬದುಕು ಇವತ್ತಿನೂ ಅಲ್ಲ. ಇವತ್ತಿನ ಯಾರು ಅತ್ತೆ ಹೇಳಿದ್ರು ಜಗಳ ಇಲ್ಲ ಅನ್ನೋಂಗಿಲ್ಲ. ಆದ್ರೆ ಮಲ್ಲಮ್ಮನ ಬದುಕು ಯಾಕೆ ಅಂತ ಪುರುಷತೆ ಆಗುವ ಅನ್ನೋದನ್ನೇ ನಮ್ಮ ಚರಿತ್ರೆ. ಇವತ್ತು ಯಾವ ಮನೆಯಲ್ಲಿ ಜಗಳ, ಎಲ್ಲರ ಮನೆಯಲ್ಲಿ ಕೈಯಾಡ ಜಗಳ, ಎಲ್ಲರ ಮನೆಯಲ್ಲಿ ಅಕ್ಕಿ ಜಗಳ, ಗಂಡನ ಕೂಡ ಜಗಳ. ಈ ಜಗಳಕ್ಕ ಏನು ಮಲ್ಲಮ್ಮ ಬಿಟ್ಟೆ ಅಂತ ಕೇಳಿಲ್ಲ. ಆದ್ರೆ ನೆಗೆಟಿವ್ ಹೇಳಿರ್ತಾರ, ಅವತ್ತಿನ ನೆಗೆಟಿವ್ ಇವತ್ತು ಅಲ್ಲ. ಅದಕ್ಕೆ ನೆಗೆಟಿವ್ ಹೇಳಿರ್ತಾರ, ಪಾಯಿನಲ್ಲಿ ಹೇಳಿ ಪವನಿಗೆ ಬರಲ್ಲ, ಪಾಯಿನಲ್ಲಿ ಹೇಳಿ ಪವನಿಗೆ ಬರಲ್ಲ, ಪಂಚಾಮೃತ ಕೊಟ್ಟರು ಮರಕ, ಪಂಚಾಮೃತ ಕೊಟ್ಟರು ಮರಗಳನ್ನು ಬದುಕಲಿ ಪಂಚೆಯ ಎಡಕೊಂಡು ಮರಕ. ನೋಡಿ, ಅವತ್ತಿನ ಹೇಳಿದ್ದು ಕಷ್ಟ ಅದೇ, ಇವತ್ತಿನ ಹೇಳು ಹಾಗೆ. ಅದಕ್ಕೆ ಒಂದು ಗಾದೆ ಮಾಡ್ತಿದ್ದೀರಿ, ನೆಗೆಟಿವ್ ಗಳೆದಂತ ನೀವು ಮಾಡ್ತಾರೆ. ಅಂದ್ರೆ ಈ ಅರ್ಥ ಹುಡುಗಿಯರು ಒಂದೇ ವಾರ ಮದುವೆ ಮಾಡ್ಕೊಂಡು ಅಂತಾರೆ. ಯಾಕಂದ್ರೆ ಈ ಹುಡುಗರು ಜಗಳ ಆಗ್ತಿಲ್ಲ, ಅವು ಜಗಳಕ್ಕೂ ಅವ್ರಿಗೆ ಟೆನ್ಷನ್, ಜಗಳಕ್ಕೂ ಅದೂ ಟೆನ್ಷನ್. ಅದಕ್ಕೆ ಒಂದು ವರೆಗಳನ್ನು ಮದುವೆ ಮಾಡಿಕೊಡುವುದು ಅಂತ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆ ಇನ್ನೊಂದು ಮಲ್ಲಮ್ಮನ ಚರಿತ್ರೆ ಅವರು ಕೇಳಿಲ್ಲ, ಕೇಳಿದವರಿಗೆ ಗೊತ್ತಿಲ್ಲ. ಅಂಥ ಮಲ್ಲಮ್ಮನ ಚರಿತ್ರೆ ನಮ್ಮ ಮಕ್ಕಳೇ ಕೇಳಿದ್ರು. ಯಾಕಂದ್ರೆ ತಾಳುವ ಗುಣ ಹೆಣ್ಮಕ್ಕಳಿಗೆ ಬೇಕು, ಧರ್ಮದ ಗುಣ ಹೆಣ್ಮಕ್ಕಳಿಗೆ ಬೇಕು. ಅಂದ್ರೆ ಮಲ್ಲಮ್ಮನ ಬದುಕಿದ್ರೆ ಎಷ್ಟೇ ಅಂತಲ್ಲ, ಅನೇಕ ನಮ್ಮ ತಾಯಿಯರ ಅನುಭವ, ಅನೇಕ ನಮ್ಮ ಅಜ್ಜರ ಅನುಭವ ಹೇಳಿದ್ರೆ ಬದುಕು ಮಲ್ಲಮ್ಮನ ಅರ್ಥ. ಮಲ್ಲಮ್ಮ ಗಂಡನ ಮನೆಗೆ ಬಂದ ಇಷ್ಟ ಹೆಚ್ಚು ಯಾಕೆ ಮಲ್ಲಮ್ಮನಂದ್ರೆ ಬಹಳ ಗಟ್ಟಿ. ಆ ಗಟ್ಟಿ ಹೆಚ್ಚುವಳ ಗಂಟೆಯ ನಾಡ ಎಲ್ಲಿ ಹೇಳುವ ಅಂದ್ರೆ ಮಲ್ಲಿಕಾರ್ಜುನರಿಗೆ ಹೇಳುವಂತ ಎಲ್ಲಿ ಮಲ್ಲಿಕಾರ್ಜುನ ಇದ್ದ ಅಂತ ಹೇಳಿ ಮಲ್ಲಮ್ಮನ ಹೃದಯದಲ್ಲಿ ಮಲ್ಲಿಕಾರ್ಜುನ ಇದ್ದ. ಆ ಗಂಟೆ ಎಲ್ಲರಿಗೂ ಅಲೌಕಿಕ ಬದುಕು ಬೇರೆ, ಲೌಕಿಕದ ಬದುಕು ಬೇರೆ. ಯಾವ ಲೌಕಿಕದ ಬದುಕಿನ ಕಡೆ ಮುಖ ಮಾಡ್ತಾರೆ ಅವ್ರಿಗೆ ಆ ಗಂಟೆ ಕಲಿತಾರೆ. ಆ ಗಂಟೆಯ ಒಂದು ನಿದರ್ಶನ ಹೇಳ್ತಾರೆ. ಇದರಲ್ಲಿ ಗಂಟೆ ಇರ್ತಾವ, ಎತ್ತಿನ ಹೊರಡನ ಗಂಟೆ ತಾಯಿ ಹೋಗುವವರನ್ನು ಎಚ್ಚರಿಸುತ್ತದೆ. ಶಾಲೆಯೊಳಗಿನ ಗಂಟೆ ವಿದ್ಯಾರ್ಥಿಯನ್ನು ಎಚ್ಚರಿಸುತ್ತದೆ. ಮೋಟಾರಗಳಿರುವ ಗಂಟೆ
ಹಾಗೆ ನಮ್ಮ ಅಂತರಂಗದಲ್ಲಿ ಒಂದು ಗಂಟೆ ಇರ್ತದೆ, ಅದು ನಮ್ಮನ್ನು ನಿರ್ಧರಿಸುತ್ತದೆ. ಆ ಅಂತರಂಗದ ಗಂಟೆಯ ಶಬ್ದ ನಾವು ಕೇಳಬೇಕಾದ್ರೆ ಲೌಕಿಕದ ಕಡೆ ಮುಖ ಮಾಡಬೇಕು. ಎಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ಗಂಟೆ. ಅದಕ್ಕೆ ಬದುಕು ಹೇಗೆ ಕಾಣ್ತದಂದ್ರೆ ಆ ಬದುಕನ್ನು ನಾವು ಯಾಕೆ ರೂಪಿಸ್ತೀವಿ, ಆ ಬದುಕು ನಮಗೆ ಮಲ್ಲಮ್ಮ ಬದುಕನ್ನು ನೋಡ್ತಾಳ, ಕಾಡುಗಳನ್ನು ನೋಡ್ತಾಳ. ಅವಾಗ ಮಲ್ಲಮ್ಮ ಅನಿಸುತ್ತೆ ಇಷ್ಟೇ, ಈ ಬದುಕು ಬಿಟ್ಟು ಹೋಗೋದಲ್ಲ, ಈ ಬದುಕು ಪಟ್ಟು ಹೋಗಬೇಕು ಸಮಾಜಕ್ಕೆ ಅನ್ನುವಂಥ ನಿರ್ಧಾರ ಮಾಡ್ತಾರೆ. ಇದು ಎಲ್ಲ ಬಿಟ್ಟು ಹೋಗ್ತಾರೆ ಬದುಕು. ಆಗ ಮಲ್ಲಮ್ಮ ಬದುಕನ್ನು ಪಟ್ಟು ಹೋಗೋದು ಯಾಕೆ ಅಂದರೆ ಅವಳಲ್ಲಿರುವ ತಾಳ್ಮೆ, ಅವಳಲ್ಲಿರುವ ಸಮಾಧಾನ, ಅವಳಲ್ಲಿರುವ ಮಾತ್ರ ಮಲ್ಲಮ್ಮನನ್ನು ಆ ಬದುಕು ಇವತ್ತು ನಮಗೆ ಪೂಜ್ಯ ಆಗಲಿಕ್ಕೆ ಕಾರಣ ಮಲ್ಲಮ್ಮನ ಕಾರಣ. ಬದುಕು ನಾವೆಲ್ಲರೂ ನೋಡುವುದು ಬದುಕನ್ನು ಮೋಹದಿಂದ ಮೋಹ ಎನ್ನುವ ಮನುಷ್ಯನನ್ನು ಕಟ್ಟಿ ಹಾಕ್ತದೆ. ಮೋಹ ಜೊತೆಗೆ ಮಾಡಿ ಬರುತ್ತೆ. ಅದಕ್ಕೆ ಮಲ್ಲಮ್ಮ ಬದುಕನ್ನು ಮೋಹಿಸಲಿಲ್ಲ, ಬದುಕನ್ನು ಪ್ರೀತಿಸಿದರು. ಎಲ್ಲಿ ಪ್ರೀತಿ ಇರ್ತದ ಅದಕ್ಕೆ ಒಂದು ಬೇರೆ ಇರ್ತದೆ, ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ಆತ್ಮಜ್ಞಾನ ಇರ್ತದೆ, ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ಆತ್ಮಸ್ಥೈರ್ಯ ಇರ್ತದೆ. ಅದಕ್ಕೆ ಆ ಮೋಹದಿಂದ ಬದುಕನ್ನು ಮಲ್ಲಮ್ಮ ಯಾವತ್ತೂ ನೋಡಿಲ್ಲ. ಮಲ್ಲಮ್ಮ ನೋಡಿದ್ರು ಆ ಪ್ರೀತಿಯ ಬದುಕು ಇವತ್ತು ಯಾಕೆ ಶಾಶ್ವತ ಇದೆ. ಮಲ್ಲಮ್ಮನ ತಾಳ್ಮೆ ಎಲ್ಲ ನಿಮ್ಮ ಕಡೆಗೆ ಬರಲಿ ಅನ್ನೋದೇ ಮಲ್ಲಮ್ಮನ ಉದ್ದೇಶ. ಆದರೆ ಮಲ್ಲಮ್ಮ ಹ್ಯಾಂಗೆ ನೋಡಿದ್ರು ಈ ಬದುಕು ಅಂತೇಳಿ, ಬದುಕು ಹ್ಯಾಂಗಿರ್ತದೆ, ನಮ್ಮ ಕೈಯ ಬದುಕು ಹ್ಯಾಂಗಿರ್ತದ, ನಾವೆಲ್ಲ ಬದುಕನ್ನು ನೋಡ್ತೀವಿ ಅಂತ ಹೇಳಿದ್ರೆ ಇವತ್ತಿನ ಲೌಕಿಕದ ಬದುಕು ಹ್ಯಾಂಗಿರ್ತದೆ ಅಂದ್ರೆ ಕೈಗಳ ಮನೆಯೊಬ್ಬ ಸುಳ್ಳ ಬಂದಂತೆ, ಕಳ್ಳನ ಮನೆಯೊಬ್ಬ ಸುಳ್ಳ ಬಂದಂತೆ, ಸೋಮಾರಿಯ ಮನೆಯೊಬ್ಬ ಸಾಲಗಾರ ಬಂದಂತೆ, ಮಾಟಗಾರನ ಮನೆಗೆ ಮಂತ್ರಗಾರ, ಹಸಿರವನ ಮನೆಗೆ ಬೇಡುವ ಬಂದಂತೆ. ಇದು ಲೌಕಿಕದ ಬದುಕಿನ ಪರಿಸ್ಥಿತಿ, ಲೌಕಿಕದ ಬದುಕು ಹೀಗೆ. ಆದರೆ ಮಲ್ಲಮ್ಮಂತ ತನ್ನ ಅಲೌಕಿಕ ಬದುಕನ್ನು ನೋಡಿದ್ರೆ ಅಲ್ಲಿ ಏನು ಕಾಣ್ತದೆ ಅಂತ ಹೇಳಿದ್ರೆ ಅಲ್ಲಿ ಭಕ್ತರ ಮನೆ ಯಾಕಿರ್ತದಲ್ಲ ಬಟ್ಟ ಬರೆಯಲು ಶರಣರ ಮನೆ ಕಡೆ ಭಯಗಳಿಗೆ ಬರೆಯಲು, ಭಯಗಳಿಗೆ ಬರೆಯಲು ಅಂತ ಹೇಳಿದ್ರೆ ನಿರಾಕರವಾಗಿ. ಆದರೆ ನಾವು ಮೆಚ್ಚಿಕೊಂಡಿದ್ದು ಮೋಹದ. ಅದಕ್ಕೆ ಶರೀರರು ಒಂದು ಕಡೆ ಹೇಳ್ತಾರೆ, ಮೋಹನ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹತ್ತಿರ, ಮೋಹನ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹತ್ತಿರ ಯಾಕೆ ಹೋಗ್ತಿರ್ತಾರೆ. ಮೋಹ ಅನ್ನುವಂಥ ಗುಂಪುದ ಒಳಗೆ ಇರ್ತದ, ಮಾವ ಅನ್ನೋದು ಪ್ರಪಂಚೀಯ ಬದುಕಿಗೆ ಹೇಳ್ತಾರೆ ಶರೀರರು. ಯಾವತ್ತು ನಿನ್ನ ಒಳಗಿನ ಮೋಹದಲ್ಲಿ ಈ ಪ್ರಪಂಚದ ಬದುಕಿನ ಹಂಗು ಹರಿತದ. ಅನೇಕ ಶರಣರ ಸಿದ್ಧಾಂತ ಏನಿತ್ತು ಅಂದರೆ ತನ್ನೊಳಗೆ ತಾನು ಓಡುವುದು. ಯಾರು ತನ್ನೊಳಗೆ ತಾನು ಪರಮಾತ್ಮನನ್ನು ಹುಡುಕ್ತಾರೆ ಅದು ಸಾಕ್ಷಾತ್ ದೇವರಿಗೆ ಮಲ್ಲಮ್ಮ ಮಾಡ್ತಾರೆ. ಮಲ್ಲಮ್ಮ ನೋಡಿದ್ರು ತನ್ನ ಹೃದಯದಲ್ಲಿ ಪರಮಾತ್ಮ. ಈಗ ನಾವು ನೋಡೋದು ಹೊರಗಿನ ದೇವರು. ಎಲ್ಲರೂ ದೇವರ ಒಂದು ಹೋಗಿ ಅನೇಕ ಬೇಡಿಕೆಗಳನ್ನು ತರಬೇಕು. ಆಗ ಮಲ್ಲಮ್ಮ ಯಾವ ಬೇಡಿಕೆಗಳನ್ನು ಪರಮಾತ್ಮನಿಗೆ ಹೇಳಿಲ್ಲ. ಅನೇಕ ತೊಂದರೆಗಳ ಬಂದು ಅಲ್ಲಿ ಯಾರು ಯಾಕೆಂದ್ರೆ ಆ ಇರುವೆ ಕಾರಣ. ಅದಕ್ಕೆ ಶರಣರು ಹೇಳ್ತಾರೆ, ಈ ಒಲೆದಂತೆ ನಾನು ಹಾಡುತ್ತೇನೆ. ಶರಣರ ಉದ್ದೇಶ ಏನಿಲ್ಲ, ಭಗವಂತ ಈ ಒಲೆದಂತೆ ನಾನು ಹಾಡುತ್ತೇನೆ ಅಂತ ಹೇಳ್ತಾರೆ. ಇದು ಸಂಸಾರ ಯಾಕೆ ಅಂತ ಹೇಳಿ ಪ್ರಭುದೇವರು ಕಡೆ ಹೇಳ್ತಾರೆ. ಏನ್ ಹೇಳ್ತಾರೆ ಪ್ರಭುದೇವರು ಅಂದ್ರೆ ಸಂಸಾರ ಎಂಬ ಹೆಣ ಬಿಟ್ಟಿದೆ ನೋಡ, ಸಂಸಾರ ಎಂಬ ಹೆಣ ಬಿಟ್ಟಿದೆ ನೋಡ, ತಿನ್ನ ಬಂದ ನಾಡಿಯ ಜಗಳ ಕಂಡು ಸತ್ತ ಹೆಣ ಎದ್ದು ಉಳಿದು ನಂಬುತ್ತಿತ್ತು, ಅಲ್ಲಿಲ್ಲ ನೋಡ ನಮ್ಮ ಗುಹೇಶ್ವರ. ಗುಹೇಶ್ವರ ಹೇಳಿರ್ತಾರೆ ಅಂತ ಹೇಳಿದ್ರೆ ಮಲ್ಲಮ್ಮನಂತ ಮನಸ್ಸು, ಮಲ್ಲಮ್ಮನಂತ ಬದುಕಿದರೆ ನಮ್ಮ ಗುಹೇಶ್ವರ. ಭಕ್ತ ಭಗವಂತನಿಗೆ ಏನ್ ಬೇಕು ಅಂದ್ರೆ ಬರೀ ಭಕ್ತಿ ಬೇಕು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನಾಗ ಪ್ರಿಯನಲ್ಲ, ವೇದ ಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ದೇವರಿಗೆ ಹೇಳುವುದು ನಮ್ಮ ನಿರ್ಮಲವಾದ ಮನಸ್ಸು, ನಿರ್ಮಲವಾದ ಭಕ್ತಿ. ಅಂಥ ಭಕ್ತಿ ಯಾಕೆ ಬೇಕು ಅಂತ ಹೇಳಿ ನಮ್ಮ ದೇವರಿಗೆ ಮಲ್ಲಮ್ಮ ತಾಯಿ. ಮಲ್ಲಮ್ಮ ಬದುಕನ್ನು ಜ್ಞಾನ ಹೋಗಿತ್ತು ಅಂತ ಹೇಳಿದ್ರೆ ತಾಯಿ ಮತ್ತು ಮಗುವಿನ ತರ ಬದುಕನ್ನು ನೋಡಿ. ಈಗ ನೋಡಿ, ತಾಯಿ ಮತ್ತು ಮಗುವಿನ ಪ್ರೀತಿ ಏನಾಗಿರ್ತದೆ ಅಂತ ಹೇಳಿದ್ರೆ ಮಗು ತಾಯಿಯನ್ನು ನಂಬುತ್ತದೆ.
ತಾಯಿ ಮಗುವನ್ನು ಪ್ರೀತಿಸ್ತಾರೆ. ತಾಯಿ ಮಗುವನ್ನು ಪ್ರೀತಿಸಿದ ಹಾಗೆ ಭಗವಂತ ಮಲ್ಲಮ್ಮನನ್ನು ಪ್ರೀತಿಸಿದ ಮಲ್ಲಮ್ಮ ಭಗವಂತನನ್ನು ನಂಬಿಕೆ. ಇದು ನಂಬಿಕೆ ಹೊರಗಡೆ ನಂಬಿ ಕರೆದರೆ ಓದಿದರೆ ಶಿವ ನಂಬಿಕೆ ಎಂಬುದು ಶೌರ್ಯದ ಆರಂಭ. ಇಂಥ ಒಂದು ಮಹಾಭಕ್ತಿಯಾದಂತಹ ಮಲ್ಲಮ್ಮನ ಒಂದು ನಾವು ತಿಳ್ಕೊಳ್ತೀವಿ. ಮಲ್ಲಮ್ಮ ಪಾಯಿಂಟ್ ಮಲ್ಲಮ್ಮನಿಗೆ ಒಂದು ಬದುಕಿನ ಚೌಕಟ್ಟು ಅಂತ ನಾವು ಅನ್ಕೊಳ್ತೀವಿ. ಯಾರು ಇದನ್ನು ಬೇಡ ಅಂತಾರ ಅವರು ಬದುಕಿನ ಹೊರಗಿರ್ತಾರೆ. ಬಯಲಲ್ಲಿ ಕುಳಿತ ಮಲ್ಲಮ್ಮ ಅಕ್ಕ ಹೇಳ್ತಾರ, ಅದೇ ಬದುಕಿನನ್ನು ಬಂದ ನಂತರ ಅಕ್ಕ ತಿರಸ್ಕಾರ ಮಾಡ್ತಾ ಇರುತ್ತಾನೆ. ಸಮಾಜವನ್ನು ನೋಡ್ತಾ ಅಕ್ಕ ಅಂತ ಋಷಿಗ ಅರಸನನ್ನು ಧಿಕ್ಕರಿಸಿ ಬರ್ತಾರೆ. ಯಾಕೆ ಅಂದ್ರೆ ನನಗೆ ಲೌಕಿಕ ಸುಖವಿಲ್ಲ, ನನಗೆ ಯಾರು ನೋಡಬೇಕಾಗಿದೆ ಚೆನ್ನಮಲ್ಲಿಕಾರ್ಜುನನನ್ನು ನೋಡಬೇಕಾಗಿದೆ, ಹರಳಿ ನನ್ನ ಗಂಡನಾಗಬೇಕು ಅನಂತ ಕಾಲ ತಪ್ಪಿಸಿದೆ ನೋಡ ಹೇಳಿದ್ರೆ ನಾನು ಚೆನ್ನಮಲ್ಲಿಕಾರ್ಜುನನ ಗಂಡ ಅಂತ ಹೇಳುವಂತ ಶಕ್ತಿಯನ್ನು ಅಕ್ಕ ಮಾಡಿದ್ದೇವೆ. ದೇವರನ್ನು ನಾವು ತಂದೆ ಅಂತೀವಿ, ದೇವರನ್ನು ನಮ್ಮ ಪಾಲಿನ ದೈವ ಅಂತ ಮಾಡ್ತೀವಿ. ಆಗ ಅಕ್ಕ ಹೇಳ್ತಾರ ಚೆನ್ನಮಲ್ಲಿಕಾರ್ಜುನ ನನ್ನ ಪತಿ ಅಂತ ಹೇಳ್ತಾರೆ. ಅಂದು ಬಂದಂತ ಅಕ್ಕ ಹೇಳ್ತಾರ ಸಾವ ನೋವ ಇರುವ ಗಂಡರನ್ನ ನಾವು ಬರ್ತೇವೆ, ಚೆಲುವನ್ನ ಚೆನ್ನಮಲ್ಲಿಕಾರ್ಜುನಿಗೆ ಬರ್ತೇವೆ ಅಂತ ಹೇಳ್ತಾರೆ. ಅಂಥ ದುಃಖ ಹೋಗಬೇಕಾದ್ರೆ ಆತ್ಮಸ್ಥೈರ್ಯ ಇರಬೇಕಾದ್ರೆ ಆತ್ಮನಲ್ಲಿ ಈ ಭೋಗದ ವಸ್ತುಗಳಿಗೆ ಭೋಗದ ಸಂಸಾರಕ್ಕೆ ಯಾವತ್ತೂ ಅಕ್ಕ ಹೇಳ್ತಾರ ಏನಿದೆ ಶರೀರದಲ್ಲಿ ಏನಿದೆ ಏನಿಲ್ಲ. ಆಮೇಲೆ ಗಿಡದ ಮಡಿಕೆ, ಮೂತ್ರದ ಹೊದಿಕೆ, ಎಲುಬಿನ ಹೊದಿಕೆ, ತೊಗಲಿನ ಹೊದಿಕೆ, ಜೀವ ರಕ್ತದ ಸೋವಿಗೆ ಸಿದ್ಧ ಶರೀರ ನನಗೆ ಬೇಕಾಗಿಲ್ಲ. ನನಗೆ ಬೇಕಾದದ್ದು ಏನಂದ್ರೆ ಚೆನ್ನಮಲ್ಲಿಕಾರ್ಜುನನನ್ನು ಪೂರ್ಣ ಆಗಲ್ಲ. ಅದ ಅಕ್ಕನ ಬದುಕು ಹೀಗಿದೆ. ಮಲ್ಲಮ್ಮನ ಬದುಕು ಹೇಳ್ತಾರೆ ಮಲ್ಲಮ್ಮ. ಅಲ್ಲೇ ಇರ್ತಾಳ, ಅದೇ ಇರ್ತಾಳ ಮಲ್ಲಮ್ಮ, ಅಲ್ಲೇ ತಪಸ್ಸು ಮಾಡ್ತಾಳ, ಅಲ್ಲೇ ನಾನು ಚೆನ್ನಮಲ್ಲಿಕಾರ್ಜುನ ಹೋಗಬೇಕು ನಿರ್ಧಾರಕ್ಕೆ ಬರ್ತಾಳ. ಅಕ್ಕನ ಭಾವ ಮಲ್ಲಮ್ಮನ ಭಾವ ಒಂದೇ ಆಗಿದೆ. ಮಾರ್ಗ ಇರುವುದು ಒಂದೇ, ದಾರಿ ಒಂದೇ, ಸಂದೇಶ ಒಂದೇ, ದೇವರನ್ನು ಪೂರ್ಣವಾಗಿ ಚೆನ್ನಮಲ್ಲಿಕಾರ್ಜುನ. ಯಾಕೆ ಇಂಥ ನಿರ್ಧಾರ ಬರ್ತದೆ? ಹೆಣ್ಣು ಮಕ್ಕಳಿಗೆ ಬಹಳ ಗಟ್ಟಿ ಅಂತ ಬರುತ್ತಲ್ಲ. ಯಾವ ಹೆಣ್ಣು ತಾನು ಆ ಭಗವಂತನ ಕಡೆ ಮನೆ ಹೋಗಿರ್ತಾರ ಮಲ್ಲಮ್ಮ ಹೇಳ್ತಾರ, ತಂದೆ ಪರಮಾತ್ಮ ಮನೆಗೆ ಬರ್ತಲ್ಲ ಜೊತೆ ಕೆಲಸ ಮಾಡ್ತಾರಂತ ಹೇಳ್ತಾರೆ. ಆದರೆ ಆ ದೇವರು ಒಂದು ಮಾತು ಹೇಳ್ತಾರೆ, ಜಗದಗಲ ನಿಮ್ಮಗಲ ಈಗಲ ಈಗಲ ನನ್ನ ಪಾದಾದಂತ ನಿಮ್ಮ ಆಕಾಶದಂತ ನಿಮ್ಮ ಶ್ರೀಮುಕುಟ ನನ್ನ ಕರಸ್ಥಲಕ್ಕೆ ಬಂದು ತುಳುಕಾಡಿಲ್ಲ ಅನ್ನುವಂಥ ಪರಮಾತ್ಮನನ್ನು ಜಗದೊಡೆಯನನ್ನು ಮಲ್ಲಮ್ಮ ತನ್ನ ಮುಂದಿಗೆ ಮಲ್ಲಮ್ಮನ ಆ ಭಕ್ತಿ, ಆ ನಿರ್ಮಲವಾದ ಭಕ್ತಿ ಇವತ್ತ 603 ವರ್ಷಗಳಾದರೂ ಕೂಡ ಅವರ ಜಯಂತಿ ಯಾಕೆ ಬರುತ್ತಲ್ಲ ಅಂತ ಹೇಳಿದ್ರೆ ಅವರ ಒಟ್ಟಂತ ಪಡೆದು ಮಲ್ಲಮ್ಮನ ಕಷ್ಟ ನೋಡಿ ಭಗವಂತ ಮಲ್ಲಮ್ಮನಿಗೆ ಕಷ್ಟ ಆಗ್ತಾನ. ಮಲ್ಲಮ್ಮನಿಗೆ ಹೇಳ್ತಾನ, ನೋಡುವ ನಿನಗೆ ಏನು ಬೇಕು ಅಂತ ಹೇಳಿದಾಗ ಮಲ್ಲಮ್ಮ ತನ್ನ ಬದುಕಿನ ಬಗ್ಗೆ ಏನು ಹೇಳುತ್ತಿಲ್ಲ, ತನ್ನ ಸಂಸಾರದ ಬಗ್ಗೆ ಹೇಳುತ್ತಿಲ್ಲ. ಯಾಕೆ ಹೇಳುತ್ತಿಲ್ಲ ಅಂತ ಹೇಳಿದ್ರೆ ಈ ಬದುಕು ಪಾಡಿನ ಇದೆಲ್ಲ ಅನುಭವ ಬದುಕಿಗೆ ನಾವು ಹೇಳುವುದಿಲ್ಲ ಅಂತ ಹೇಳಿ ಮಲ್ಲಮ್ಮಗೆ ಹೇಳ್ತಾರೆ. ನನ್ನ ರೆಡ್ಡಿ ಕುಲ ಆಗಿರುತ್ತಲ್ಲ ಅದಕ್ಕೆ ಬಡತನ ನನ್ನ ರೆಡ್ಡಿಯ ಕುಲ ಆ ದೇವರ ಒಲಿಸಿಕೊಳ್ಳುವ ರೀತಿ ನನ್ನ ನಾವು ಅರ್ಥ ಮಾಡುವುದು. ಮಲ್ಲಮ್ಮ ನಮಗೆ ಬಡತನ ಬರಬಾರದು ಅಂತ ಹೇಳಿದ್ರು, ನಮಗೆ ರೆಡ್ಡಿ ಕುಲದ ಬಂಗಾರ ಬೇಕಾಗಿದ್ದಂತೆ ನಾವು ಉದ್ದಿಲಾಗಬೇಕು. ಮಲ್ಲಮ್ಮ ಬಡತನ ಇಲ್ಲದೆ ಯಾಕೆ ಬೇಕು ಅಂತ ಹೇಳಿದ್ರೆ ನಾವು ದುಡಿಬೇಕು, ನಾವು ಬೆಳಿಬೇಕು, ನಾವು ದುಡಿದಾಗಲೇ ದಾಸೋಹಾನ ಮಾಡಬೇಕು. ನಾವು ಯಾವ ದುಡಿತಾರ ಅವರು ಬಡವರಾಗುವುದಿಲ್ಲ, ಯಾವ ಬೆಳಿತಾರ ಅವರು ರೋಗ ಇರ್ತದೆ. ಇದು ಮಲ್ಲಮ್ಮನ ಧ್ಯೇಯ. ನಾವೆಲ್ಲ ಭಾಳ
ಏನ್ರಿ ನಮ್ಮ ಮಲ್ಲಮ್ಮ ಬೇರೆ ನಮ್ಮ ಆಶೆ ಏನಾಗಿದೆ ಅಂದ್ರೆ ಮಲ್ಲಮ್ಮ ಬೇಡಿದಂಥ ಒಂದು ವರದಲ್ಲಿ ಕೂಡ ಎಲ್ಲವೂ ನಾವು ನೋಡಬೇಕು. ಈ ಬಂಗಾರದ ಕಡೆಗೆ ಅಂತ ಹೇಳಿದ್ರೆ ಇಡೀ ನನ್ನ ಮನೋಗುಣವನ್ನು ನೋಡಿ ಪ್ರೀತಿಸಬೇಕು. ಆ ಪ್ರೀತಿಸಬೇಕಾದ್ರೆ ನಾನು ಗೌರವವನ್ನು ನಾವು ಮಾಡಬೇಕು. ಅದಕ್ಕೆ ಬಸವಣ್ಣ ಲಿಂಗ ಮೆಚ್ಚಿ ಗೌರವದಲ್ಲಿ ಆ ಕಡೆಯಿಂದಲೇ ರೆಡ್ಡಿ ಬಂಗಾರ, ಆ ರೆಡ್ಡಿ ಬಂಗಾರದ ಕಡೆಗೆ ಸಮಾಜ ಅವರನ್ನು ಸಲಹೆಗಳಿಗೆ ನಿಲ್ಲುವ ವ್ಯಕ್ತಿಗಳಾಗಬೇಕು. ಇದರಲ್ಲಿ ಸಾರುವ ಸಾಧ್ಯ ಆಗಬೇಕು. ಯಾವುದಕ್ಕೂ ಇಲ್ಲದೆ ಇರುವುದೇ ಇದೆಲ್ಲರ ಬಂಗಾರದಲ್ಲಿ ಈಗ ದಾನ ದಾಸೋಹ ಮಾಡಿದರೆ ಬಂಗಾರದ ನಮ್ಮಲ್ಲಿ ನಾವು ದಾನ ಮಾಡ್ತೀವಿ. ನಾವು ದುಡಿಯಬೇಕು ಮೊದಲ, ನಾವು ಬೆಳೆಸಿದ ಮೇಲೆ ಆ ದಾನ ಮಾಡಬೇಕು. ಅದಕ್ಕೆ ಅಂಥ ನಮ್ಮ ಇಡೀ ಸಮಾಜ ದಾನಕ್ಕೆ ನಮ್ಮ ಸಮಾಜ ಎತ್ತಿರುತ್ತೆ. ಎಲ್ಲಿ ದಾನ ಬೇಕು ಎಲ್ಲಿ ಕೇಳೋರು ಇಲ್ಲ ಅಂತ ಅನ್ನೋದು ಅಂಥ ಒಂದು ಸುತ್ತುಲ ಮನಸ್ಸು ಇರುವುದರೇ ನಮ್ಮ ಇಡೀ ಸಮಾಜಕ್ಕೆ. ಅದಕ್ಕಾಗಿ ಆ ಮಲ್ಲಮ್ಮ ಕೇಳಿದ ವರ ಇವತ್ತು ನಮ್ಮ ಸಿಹಿದೆ ಅಂತ ಹೇಳಿ ನಾವು ಉಪಸ್ಥಿತರಾಗಬೇಕು. ಮಲ್ಲಮ್ಮ ಬೇಡಿದ ವರವನ್ನು ನಾವೇನು ಮಾಡಬೇಕು, ಮುಂದಿನ ಪೀಳಿಗೆ ಅದನ್ನು ಒಳ್ಳೆಯದು ಅವರ ಇಚ್ಛೆಯಂತೆ ನಾವೆಲ್ಲರೂ ರೆಡ್ಡಿ ಬಂಗಾರ ಕಡೆಯಂತೆ ಬಾಳಬೇಕು ಮತ್ತು ಗೌರವವಾಗಿ ಇರಬೇಕು ಎನ್ನುವಂತಹ ಇಚ್ಛೆಯನ್ನು ನೆರವೇರಿಸಲಾಗುತ್ತದೆ. ಮಲ್ಲಮ್ಮ ಅದಕ್ಕೆ ಒಂದು ಜಾನಪದಗಾರತೆ, ಒಂದು ಹೇಳ್ತಾರ ಅದರಂತೆ ಮಲ್ಲಮ್ಮನಂತೆ ಒಂದನೇ ರೂಪದಲ್ಲಿ ಹೇಳಿರುತ್ತದೆ. ಹೇಗೆ ಹೇಳ್ತಾರ ಜಾನಪದಗಾರತೆ? ಆಚಾರ ಸಾಕು ನೀತಿ ಪ್ರಭು, ಆಚಾರ ಸಾಕು ನೀತಿ ಪ್ರಭು, ಮಾತಿಗೆ ಚೂಡಾಮಣಿಯಾಗು, ಮಾತಿಗೆ ಚೂಡಾಮಣಿಯಾಗು ನನ್ನ ಜ್ಯೋತಿಯೇ ನೀಯಾಗಿ ಜಗದ. ಬೆಳೆದಂತ ಮಗ ಒಂದು ಜ್ಯೋತಿ ಆಗಿರ್ತದೆ. ಜ್ಯೋತಿ ಆಗಿದ್ರೆ ಗೊತ್ತಾಗುತ್ತೆ. ಜ್ಯೋತಿ ಆಗ ಬಡತನೇ ಇಲ್ಲ. ಹಣ ಯಾರಾದ್ರೂ ಆ ಮಗುನೇ ದೇಶದ ಸಂಪರ್ಕದ ಆ ಮಗುನೇ ದೇಶ ಎತ್ಕೊಂಡಾಗ ಯಾರು ಸಾಧ್ಯ. ಅಂಥ ಸಂಪತ್ತು ಇರುವಂತಹ ಸುಪುತ್ರಿಯನ್ನು ಕೊಡುವುದು ಅವರಿಗೆ ಯಾವತ್ತೂ ಬಡತನ ಏನಿಲ್ಲ, ದಯೆ ಇರುವವರೆಗೂ ಅಂತ ಮಲ್ಲಮ್ಮ ಅಂಥ ವರವನ್ನು ಬೇಡ ಮಲ್ಲಮ್ಮನ ಯಾಕಂದ್ರೆ ಅವರು ಮಾಡಿದ ಒಂದು ಹೇಳ್ತದ, ಕಳಿಸಿದ್ದು ಪಾಲಿಗಾಯಿತು, ಉಳಿಸಿದ್ದು ಉದ್ದಕ್ಕಾಯಿತು, ಬಳಸಿದ್ದು ಬದುಕಿಗಾಯಿತು, ನೀ ಮಾಡಿದ ಪುಣ್ಯ ಮಾತ್ರ ಯಾಕಂದ್ರೆ ಸಮಯ ಬಹಳ ಇದೆ, ಇನ್ನೂ ಮಾತನಾಡುತ್ತಿದ್ದಾರೆ. ಅದಕ್ಕೆ ಎಲ್ಲರ ಮಾತನ್ನು ನಾವು ಕೇಳಬೇಕಾಗ್ತದೆ. ಸಮಯ ಆಗಿದೆ. ಬಸವಣ್ಣವರ ಕೈಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಹೊಟ್ಟೆ ತುಂಬಿದ ಬಳಿಕ ಹೋಗಿ ಯಾವ ವಿಷಯವನ್ನು ಅದಕ್ಕಾಗಿ ಎಲ್ಲರಿಗೂ ಅವಕಾಶವನ್ನು ನಾವು ಕೊಡಬೇಕಾಗುತ್ತದೆ. ಅದಕ್ಕಾಗಿ ನಾವು ಹಿಂದೆ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ, ಒಂದು ಸರ್ಕಾರ ನಮ್ಮ ಕಾವ್ಯದಿಂದಲೇ ಮಾಡಿದೆ ಅಂತ ನಾನು ಹೇಳ್ತಾ, ಮುಂದಿನ ಅವರ ಬೆಳೆಯಬೇಕು. ಮುಂದಿನ ಪೀಳಿಗೆಗೆ ಏನಂತ ತಮ್ಮನ್ನೇ ನಾವು ಪ್ರೇರಿಸಿಕೊಂಡು ಇಂಥ ಬದುಕಲು ಆಗಬೇಕು ಅನ್ನುವಂಥ ಮಲ್ಲಮ್ಮ ಹೇಳಿದಂತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿರ್ತಕ್ಕಂಥ ನನ್ನ ಈ ಸಮಾಜ ಬಾಂಧವರಿಗೆ ನಾನು ವಂದಿಸುತ್ತಾ, ಮತ್ತೆ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು, ಪೂಜ್ಯರು ಮತ್ತು ವೇದಿಕೆಯ ತಮ್ಮೆಲ್ಲರಿಗೂ ನಾನು ವಂದಿಸಿ ಒಂದು ಕಡೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶಾಸಕರಾದ ಚನ್ನರೆಡ್ಡಿ ಪಾಟೀಲ್ ಮಾತನಾಡಿದರು. ಧನದೇವರು
ಇವತ್ತಿನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳನ್ನು ಆಯೋಜಿಸಿದ ಮಾನ್ಯ ಶಾಸಕರ ಸಮಾಜ ಸೇವೆಗೆ ಎಲ್ಲ ಪ್ರಯತ್ನ ಮಾಡಿ ಸಮಾಜ ಸೇವೆಗೆ ಎಲ್ಲ ಬಹಳಷ್ಟು ಕೆಲಸ ಮಾಡಿರ್ತಾರೆ. ಈಗ ಅವ್ರ ಜಾಗದಲ್ಲಿ ನಮ್ಮ ದಕ್ಷಿಣಾಪುರ ಸಾಹೇಬರು ಬಿಟ್ಟು ಇಲ್ಲಿ ಕಲಬುರಗಿ ಎಲ್ಲ ಸಮಾಜಕ್ಕೆ ಅನುಕೂಲ ಮಾಡಿಕೊಳ್ಳುತ್ತಾರೆ. ಮತ್ತು ಈ ಹಾಸ್ಟೆಲ್ ಕಟ್ಟಲಿಕ್ಕೆ ಮುಖ್ಯ ಕಾರಣರಾದ ನಮ್ಮ ಸಹೋದರಿಯರಾದ ಭಾರತೀಯ ಸರ್ಕಾರಗಳು ಮತ್ತು ಹಾಗೂ ಎಲ್ಲ ಅವರೇ ಪ್ರಯತ್ನ ಮಾಡ್ಯಾರ. ಅದು ಮಾಡ್ತಾರೆ. ಅದಕ್ಕೆ ಅದಕ್ಕೆಲ್ಲ ಸ್ಪಂದಿಸ್ತಾರೆ. ಆದ್ರೆ ಒಂದು ಹುಲಿ ಬೆಳೆ ಬಂದ್ರೆ 1000 ಹುಲಿಗಳು ಹೋಗ್ತಾವೆ. ಅದ್ರಾಗ ಸಮಾಜದಲ್ಲಿ ನಾವೆಲ್ಲ ಹುಲಿ ಸಮೂಹ ಇದ್ದಾಗ ನಮಗೆಲ್ಲರೂ ಹೊಂದ್ತಾರೆ. ನಾವು ಅಂಶಗಳು ಅದ್ರ ಬಿಟ್ಟು ನಾವು ಸಂಘಟಿತರಾಗಿ ಒಗ್ಗಟ್ಟಾಗಿದ್ದರೆ ನಾವು ಬೇರೆ ಸಮಾಜಕ್ಕೆ ಹೆಚ್ಚಿಗೆ ನಾವೆಲ್ಲ ಕಡೆ ಸಾಧಿಸಬಹುದು. ಮತ್ತು ಎಲ್ಲ ಕರ್ನಾಟಕದಲ್ಲಿ ನಮ್ಮ ಸಮಾಜದಲ್ಲಿ ಏನು ಬೇಕಾದರೂ ನಾವು ಸಂಘಟಿತರಾಗಿದ್ದಾಗ ಸಾಧಿಸಬಹುದು ಅಂತೇಳಿ ಎಲ್ಲ ಉದಾಹರಣೆ ನೀವೆಲ್ಲ ಬಂದಿದ್ದೀರಿ. ಮತ್ತು ಈಗೆಲ್ಲ ಕಾಲ ಕೂಡಿ ಬರ್ತಕ್ಕಂಥದ್ದು ನಾವೆಲ್ಲರೂ ಬೇರೆದಕ್ಕೂ ಹೆಚ್ಚಿಗೆ ಸಂಘಟಿತರಾಗಿ ನಾವು ಮುಂದೆ ಯಾವುದೇ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವೆಲ್ಲರೂ ಒಂದು ಮೂಡಿದಾಗ ನಾವು ಈ ಸರ್ಕಾರಕ್ಕೆ ಎಲ್ಲ ರೀತಿ ವಿರೋಧ ಮಾಡಿ ಸರ್ಕಾರದಲ್ಲಿ ಎಲ್ಲ ಒಳ್ಳೆಯ ಸ್ಥಾನಗಳನ್ನು ತಗೋತೀವಿ ಮತ್ತು ನಮ್ಮ ಸಮಾಜಕ್ಕೆ ಎಲ್ಲ ಸ್ಥಾನವನ್ನು ಕೊಡಿಸ್ತೀವಿ ಅಂತೇಳಿ ಇವೆಲ್ಲ ಸಂಘಟನೆ ನಾವು ಇರ್ತೀವಿ, ನಮ್ಮ ಸಂಘಟನೆ ನೀವು ಇರ್ತೀವಿ. ಎಲ್ಲ ರೀತಿಯಿಂದ ಯಾವ ಬೇಕಂತ ನಾವು ಮಾಡಿಕೊಡೋಣ. ನಮ್ಮ ಸಮಾಜ ಅವಕ್ಕೆ ಕೊಡುಗೆ ಇದ್ದಾಗಿ ನಾವು ನಮ್ಮ ಸಮಾಜ ಏನು ಹೇಳಿದ್ದಲ್ಲ ಪುಣ್ಯದಿಂದ ಬಲಿಗಾರಕ್ಕೆ ಕೇಳಿದಾಗ ಬಡತನ ಅಂತ ಕೇಳಿದ್ದಲ್ಲ ಆ ರೀತಿ ನಮ್ಮ ಸಮಾಜದಲ್ಲಿ ಕೊಟ್ಟು ಬ್ಯಾಟಿಲ್ಲ ಕೇಳಿದಾಟಿಲ್ಲ. ಅದಕ್ಕೆ ನಮ್ಮ ಸಮಾಜದ ಎಲ್ಲರೂ ನೋಡ್ಬಿಟ್ಟು ಹೇಗೆ ಸಮಾಜದಲ್ಲಿ ಮತ್ತು ಯಾರ್ಯಾರ ಕಷ್ಟದಲ್ಲಿದ್ದಾಗ ನಾವೆಲ್ಲರೂ ಸಹಾಯ ಮಾಡಬೇಕು. ಆ ಸಹಾಯ ಮಾಡಿದಾಗ ಮತ್ತೆ ಹೆಚ್ಚಿರುವುದು. ಹೀಗಾಗಿ ನಮ್ಮ ಸಹೋದರಿ ಹೇಳಿದಾಗ ದುಡಿಯೋದು ಮುಖ್ಯ. ನಮ್ಮ ಸಮಾಜದಲ್ಲಿ ದುಡಿದಾಗ ಆ ಹೆಣ್ಣುಗಳೆಲ್ಲರೂ ಮಾತು ಸತ್ಯ ಆಗ್ತದೆ, ದೇವರ ಆಶೀರ್ವಾದ ಸತ್ಯ ಆಗ್ತದೆ. ನಮ್ಗೆ ಯಾರಿಗೂ ಬಡತನ ಬರೋದಲ್ಲ. ನಾವು ಬೇಟಿ ಅಂದ್ರೆ ಬಂಗಾಳ ಬೇಟಿ ಅಂತ ಪ್ರತಿಯೊಬ್ಬರ ಮನೆಯಲ್ಲಿ ಆಗ್ತದೆ. ಅದಕ್ಕೆ ಎಲ್ಲಷ್ಟು ಮಂದಿ ಇನ್ನು ಮುಂದೆ ನಮ್ಮ ಪೀಳಿಗೆಗೆ ನಮ್ಮ ಮುಂದೆ ಏನಂದ್ರೆ ಸಂಸ್ಕಾರ ಕೊಡಿಸೋದು ಮುಖ್ಯ. ನಮ್ಮ ಸಮಾಜದಲ್ಲಿ ನಾವು ಕಷ್ಟ ಇರ್ತಿಲ್ಲ, ಅದು ಬಹಳಷ್ಟು ಸಂಸ್ಕಾರ ಕೆಟ್ಟಿದೆ. ನಮ್ಮ ಹುಡುಗರ ಮೇಲೆ ಸಂಸ್ಕಾರ ಬರೋದು ಮುಖ್ಯ ಅದ. ಆ ಸಂಸ್ಕಾರ ಬಂದಾಗ ಮಾತ್ರ ನಾವು ಬೇರೆಯವ್ರಿಗೆ ನಾವು ಒಳ್ಳೆಯದಾಗ್ತದೆ, ನಾವು ಚಲೋ ಆಗ್ತದೆ ಅಂತ ಹೇಳಿ ಇವಾಗ ಮಾತಾಡೋ ಅವಕಾಶ ಮಾಡಿಕೊಟ್ಟಕ್ಕ ನಮಗೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತು. ನಂತರ ಜಿಲ್ಲಾ ರೆಡ್ಡಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ SB ಕಾಮರೆಡ್ಡಿ ಅವರು ಮಾತನಾಡಿದರು. ಮತ್ತು ರೆಡ್ಡಿ ಸಮಾಜದ ನೂತನ ಜಿಲ್ಲಾ ಪದಾಧಿಕಾರಿ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ದಿವ್ಯ ಸಾಹಿತ್ಯವನ್ನು ವಹಿಸಿರುವಂತಹ ಪೂಜ್ಯರಾದ ಶ್ರೀ ಶ್ರೀ ವೇಮಾನಂದ ಮಹಾಸ್ವಾಮಿಗಳು ರೆಡ್ಡಿ ಗುರುಪೀಠ ಎಡೆಹೊಸಳ್ಳಿ ಮನೆಯವರ ಪಾದಕ್ಕೆ ನಮಸ್ಕರಿಸುತ್ತಾ ಘನ ಅಧ್ಯಕ್ಷತೆಯನ್ನು ವಹಿಸಿರುವ
ಶಾಂತ ಮಲ್ಲಿಕಾರ್ಜುನ ಪಂಡಿತ ಶಿವಾಚಾರ್ಯರಿಗೆ ಇವರ ಪಾತ್ರವನ್ನು ವಹಿಸಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ರೆಡ್ಡಿ ಸಮಾಜದ ಕನಿಷ್ಠ ಶಕ್ತಿಯಾಗಿ ನಿಂತಿರುವಂಥ ಸನ್ಮಾನ್ಯ ಶ್ರೀ ಶರಣಬಸವಪ್ಪ ದರ್ಶನಾಪುರ್ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆಗಿರುವಂಥ ಚೆನ್ನಾರೆಡ್ಡಿ ಪಾಟೀಲ್ ಕುಂದೂರು ಶಾಸಕರು ಯಾದಗಿರಿ ಮತ್ತು ಈಗ ತಾನೇ ಉಪನ್ಯಾಸವನ್ನು ನೀಡಿರುವಂಥ ಶ್ರೀಮತಿ ಪ್ರಮೀಳಾ ಚಾಮಕ್ಕನವರವರೇ ಮತ್ತು ನಿಕಟಪೂರ್ವ ಅಧ್ಯಕ್ಷರು, ಸಮಾಜಕ್ಕೋಸ್ಕರ 12 ವರ್ಷ ಆಗಲಿ ಇನ್ನೂ ದುಡಿತಾ ಇರುವಂಥ ನಮ್ಮ ಚೆನ್ನಾರೆಡ್ಡಿ ಪಾಟೀಲ್ ಸರ್ವಜ್ಞ ಸಂಸ್ಥೆಯ ಮುಖ್ಯಸ್ಥರು ಮತ್ತು ರೆಡ್ಡಿ ಸಮಾಜದ ಪ್ರಿಯ ಬಾಂಧವರೇ, ನಮ್ಮ ಮುಂದೆ ಕೂತಿರುವಂಥ ಎಲ್ಲ ನಮ್ಮ ಹಿರಿಯ ಮಾರ್ಗದರ್ಶಕರೇ ಮತ್ತು ಆತ್ಮೀಯ ಸ್ನೇಹಿತರೇ, ಇಂದು ಈ ವೇದಿಕೆಯಲ್ಲಿ ನಾನು ಎಲ್ಲಿರುವುದು ನನ್ನ ಜೀವನದ ಅತ್ಯಂತ ಒಂದು ಗೌರವದ ಕ್ಷಣವಾಗಿದೆ. ಕಲಬುರಗಿ ಜಿಲ್ಲೆಯ ರೆಡ್ಡಿ ಸಮಾಜದ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸುತ್ತಿರುವ ಈ ವೇಳೆಯಲ್ಲಿ ನಿಮ್ಮೆಲ್ಲರ ವಿಶ್ವಾಸ, ಪ್ರೀತಿ, ಬೆಂಬಲಕ್ಕಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಾಲಿ ಹೇಮರೆಡ್ಡಿ ಮಲ್ಲಮ್ಮ ತಮಗೊತ್ತಿರುವ ಹಾಗೆ ನಮ್ಮ ಸಮಾಜದ ಒಂದು ಶಕ್ತಿ, ಶ್ರದ್ಧೆ ಮತ್ತು ಶ್ರೇಷ್ಠತೆ. ಭಾರತದ ಧಾರ್ಮಿಕ ಹಾಗೂ ಸಾಮಾಜಿಕ ಪರಂಪರೆಯಲ್ಲಿ ಮಹಿಳೆಯರ ಪಾತ್ರ ಅಪಾರವಾಗಿದೆ. ನಾಡಿನ ಹೆಮ್ಮೆಯ 18ನೇ ಶತಮಾನದ ಜೀವಿಸಿದ ಹೇಮರೆಡ್ಡಿ ಮಲ್ಲಮ್ಮ ಅವರು ಲಿಂಗಾಯತ ಶರಣ ಸಂಪ್ರದಾಯದ ಜೀವಂತ ಸಂಕೇತವಾಗಿರುತ್ತಾರೆ. ಅವರು ಪಾಲಿಸಿದ ಲಿಂಗ ಪೂಜೆ ಪರಿಪೂರ್ಣತೆ, ಧೈರ್ಯ ಮತ್ತು ಶ್ರದ್ಧೆ ನಮ್ಮ ಸಮಾಜದ ಮಹಿಳೆಯರಿಗೆ ಇಂದು ಸ್ಫೂರ್ತಿಯಾಗಿದೆ. ಅವರ ಒಂದು ಭಕ್ತಿಯ ಪ್ರತಿಫಲವು ಬದಲಾಗಿ ಬಸವಣ್ಣ ಶರಣರ ಶ್ರೇಷ್ಠ ಮಾರ್ಗದರ್ಶಕಿಯಾಗಿ ತಾಯಿತನದ ಪ್ರಜ್ಞಾಪಕ ಶಕ್ತಿ ನಮ್ಮೆಲ್ಲರ ಪ್ರೇರಣೆಯಾಗಿದೆ. ಅವರಂತಹ ಮಾಸಾಧಿ ಪರಂಪರೆ ಕುಡಿಗಳಾಗಿರುವುದು ನಮ್ಮ ಸುದೈವವಾಗಿದೆ. ನಮ್ಮ ಒಂದು ರೆಡ್ಡಿ ಸಮಾಜ ಒಂದು ಶ್ರದ್ಧೆ ಹೆಜ್ಜೆ ಗುರುತಾಗಿದೆ. ನಮ್ಮ ರೆಡ್ಡಿ ಸಮಾಜವು ಶ್ರಮಜೀವಿಗಳು, ಪರಂಪರೆ, ಸಂಸ್ಕೃತಿಯ ಗೌರವ ಮತ್ತು ಸೇವೆಯ ಪ್ರಜ್ಞೆಯಿಂದ ತುಂಬಿದೆ. ನಮ್ಮ ಸಮಾಜವು ಕೃಷಿಯಲ್ಲಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು, ಧರ್ಮ, ರಾಜಕೀಯ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ನಮ್ಮ ಬಾಂಧವರು ಶ್ರೇಷ್ಠ ಸಾಧನೆ ಮಾಡುತ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಸಮಾಜ ಬೆಳವಣಿಗೆಗಾಗಿ ವಿಭಕ್ತ ಜಿಲ್ಲೆಯಲ್ಲಿ ನಮ್ಮ ರೆಡ್ಡಿ ಸಂಘಗಳು, ಯುವ ಮಂಡಳಿಗಳು ಮತ್ತು ಮಹಿಳಾ ವೇದಿಕೆಗಳು ಸಮಾಜದ ಏಕತೆಗಾಗಿ ನಾಂದಿಯಾಗಿದೆ. ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರಬಹುದು, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗಲೇ ಸ್ವಲ್ಪ ಹಿಂದೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಹೆಣ್ಣು ಮಕ್ಕಳು ಕೂಡಿ ಒಂದು ವಿದ್ಯಾರ್ಥಿಯ ಹಾಸ್ಟೆಲ್ ನಿರ್ಮಾಣವಾಗಿದೆ. ಇಂಥ ಒಂದು ಅನೇಕ ಪುಸ್ತಕ ಕೇಂದ್ರಗಳಾಗಿರ್ಬೋದು ಹಾಗೂ ಪ್ರವೇಶ ಮಾರ್ಗದರ್ಶನಗಳ ಶಿಬಿರಗಳಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸದೆ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಮತ್ತು ಅನೇಕ ಸಾಮಾಜಿಕ ಜವಾಬ್ದಾರಿಗಳು, ಆರೋಗ್ಯ ಶಿಬಿರಗಳಾಗಿರ್ಬೋದು, ರಕ್ತ ಶಿಬಿರಗಳಾಗಿರ್ಬೋದು, ಸಮುದಾಯ ಭವನ ನಿರ್ಮಾಣಗಳಾಗಿರ್ಬೋದು ಮತ್ತು ಮೂಲ ಗ್ರಾಮೀಣ ಮತ್ತು ನಗರ ಸಮುದಾಯಗಳಿಗೆ
ಹಿತಕರ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ಅನೇಕ ಸಾಧನೆಗಳು ಮಾಡಿದ್ದಾರೆ ನಮ್ಮ ಸಮಾಜದವರು. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಾಗಿರ್ಬೋದು, ವ್ಯವಹಾರ ಕ್ಷೇತ್ರದಲ್ಲಾಗಿರ್ಬೋದು, ರೈತ ಸಂಘಟನೆಯಲ್ಲಾಗಿರ್ಬೋದು, ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಸದಸ್ಯರು ಉನ್ನತ ಶಿಖರ ತಲುಪಿದ್ದಾರೆ. ಇವರ ಯಶಸ್ಸು ಇಡೀ ನಮ್ಮ ಸಮಾಜದ ಹೆಮ್ಮೆಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ನಮಗೆ ಅನೇಕ ಸವಾಲುಗಳಿವೆ. ಈ ಒಂದು ಸವಾಲಿಗೆ ನಾವು ಯುಗ ಬದಲಾಗಿದೆ. ತಮಗೆಲ್ಲರಿಗೂ ಗೊತ್ತಿರುವುದು ಇತ್ತೀಚಿನ ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯ ಅರಿವಿನ ಯುಗದಲ್ಲಿ ನಮ್ಮ ಸಮಾಜವು ತನ್ನದೇ ಆದ ಸ್ಪಷ್ಟ ದಿಕ್ಕಿನಲ್ಲಿ ಮುಂದುವರಿಯಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಮಹತ್ವದ ಕಾರ್ಯಕ್ರಮಗಳನ್ನು ನಿರ್ಧರಿಸಿದ್ದೇನೆ. ಮೊಟ್ಟ ಮೊದಲಿಗೆ ನಮ್ಮ ಯುವಶಕ್ತಿಯನ್ನು ಪ್ರೋತ್ಸಾಹಿಸಬೇಕಾದಂಥ ಒಂದು ಸಮಯ. ಯಾಕಂದರೆ ನಮ್ಮ ಸಮಾಜದಲ್ಲಿ ಭವಿಷ್ಯ ಯುವಕರ ಕೈಯಲ್ಲಿ ಅವರ ಶೈಕ್ಷಣಿಕ ಶ್ರೇಷ್ಠತೆ, ನೈತಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಮೌಲ್ಯಗಳನ್ನು ಬೆಳೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಳ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಉದ್ದೇಶ ಇಟ್ಟುಕೊಂಡಿದ್ದೇವೆ. ಉದ್ಯೋಗ ಮಾರ್ಗದರ್ಶನ ಶಿಬಿರಗಳನ್ನು ಇಡಬೇಕೆಂದು ಉದ್ದೇಶಿಸಿದ್ದೇವೆ ಮತ್ತು ರಡ್ಡಿ ವಿದ್ಯಾರ್ಥಿಗಳಿಗೆ ವೇದಿಕೆಗಳನ್ನು ಕಲ್ಪಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಮತ್ತು IAS, KAS ತರಬೇತಿ ಸಲಹೆಗಳು ಶಿಬಿರಗಳನ್ನು ಅವರಿಗೆ ಇಟ್ಟುಕೊಂಡಿದ್ದೇವೆ ಮತ್ತು ನಮ್ಮ ಸಮಾಜ ರಾಜಕೀಯ ಪ್ರಜ್ಞೆ ಕೂಡ ಆಗಬೇಕಾಗಿದೆ. ಸಮಾಜದ ಸಬಲತೆಗಾಗಿ ರಾಜಕೀಯ ಅರಿವು ಅಗತ್ಯ ಇದೆ. ಯುವಕರು ರಾಜಕೀಯದಲ್ಲಿ ಸಕ್ರಿಯವಾಗಬೇಕಾಗಿದೆ. ನಮ್ಮ ಸಮಾಜ ಧ್ವನಿಯಾಗಿ ನಿರ್ಧಾರ ಮಾಡುವ ಶಕ್ತಿ ಹೊರಹೊಮ್ಮಬೇಕಾಗಿದೆ ಮತ್ತು ನಮ್ಮ ಇವೆಲ್ಲ ಮಾಡಬೇಕಾದರೆ ನಾವು ಆರೋಗ್ಯವಾಗಿರಬೇಕಾಗುತ್ತದೆ. ಅದಕ್ಕೆ ಆರೋಗ್ಯ ಕಡೆ ಕೂಡ ನಾವು ಗಮನ ಕೊಟ್ಟು ಅನೇಕ ಆರೋಗ್ಯ ಶಿಬಿರಗಳನ್ನು ಕೂಡ ನಾವು ಹಮ್ಮಿಕೊಂಡು ಮಾಡಿಕೊಂಡಿದ್ದೇವೆ ಮತ್ತು ನಮ್ಮ ಸಮಾಜದ ಅನೇಕ ಯುವಕರು ತಂಬಾಕು ಸೇವನೆ ಆಗಿರ್ಬೋದು, ಕುಡಿತ ಆಗಿರ್ಬೋದು, ದುಶ್ಚಟಗಳಿಗೆ ಹವ್ಯಾಸ ಆಗ್ತಾ ಇದ್ದಾರೆ. ಈ ಒಂದು ಅವರಿಗೆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಮತ್ತು ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಸಮಾಜ ಮಹಿಳೆಯರ ಶಕ್ತಿಯಾಗಿದೆ. ನಮ್ಮ ಸಮಾಜ ಹೇಮರೆಡ್ಡಿ ಮಲ್ಲಮ್ಮನವರ ಆದರ್ಶವನ್ನು ಮುಂದುವರಿಸುತ್ತಾ ಇಂದಿನ ರೆಡ್ಡಿ ಮಹಿಳೆಯರ ಶಿಕ್ಷಣ, ಉದ್ಯೋಗ, ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅವರನ್ನು ಇನ್ನಷ್ಟು ಬೆಳೆಸುವ ನಮ್ಮ ಕರ್ತವ್ಯವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ನಾವು ನಮ್ಮ ಮಹಿಳಾ ಶಕ್ತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಸಮಯ. ಒಟ್ಟಾರೆ ನಮ್ಮ ಈ ಸಂಘಟಿತ ಸಮಾಜಕ್ಕೆ ನಾವು ಬದ್ಧರಾಗಬೇಕಾಗಿದೆ. ಅದಕ್ಕಾಗಿ ನಮ್ಮ ಹಿರಿಯರ ಮಾರ್ಗದರ್ಶನ, ಅನುಭವ, ಯುವಕರ ಶಕ್ತಿ ಮತ್ತು ಮಹಿಳೆಯರ ಶ್ರದ್ಧೆ ಇವೆಲ್ಲವೂ ಒಗ್ಗಟ್ಟಾಗಿ ನಮ್ಮ ಸಮಾಜವನ್ನು ಒಂದು ಶ್ರೇಷ್ಠ ಕಡೆಗೆ ಕೊಂಡೊಯ್ಯಬೇಕು. ನಾನು ಈ ಉದ್ದೇಶಗಳೊಂದಿಗೆ ಸಂಘಟನೆಯನ್ನು ಪುನಶ್ಚೇತನಗೊಳಿಸಲು ಬದ್ಧನಾಗಿದ್ದೇನೆ. ನಿಮ್ಮ ಈ ಬೆಂಬಲ, ಮಾರ್ಗದರ್ಶನ ಹಾಗೂ ಸಹಕಾರ ನನ್ನೊಂದಿಗಿದ್ದರೆ ನಾವೆಲ್ಲ ಕ್ಷೇತ್ರದಲ್ಲಿ ಉಜ್ವಲ ಭವಿಷ್ಯವನ್ನು ರೂಪಿಸಬಲ್ಲೆವು ಎಂಬ ಭರವಸೆ ನನ್ನಲ್ಲಿದೆ. ಮತ್ತೊಮ್ಮೆ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪೂಜ್ಯರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ, ವೇದಿಕೆ ಹೊಂದಿರುವಂಥ ನಮ್ಮ ಹಿರಿಯರ ಎಲ್ಲ ಆಶೀರ್ವಾದ, ತಾಯಿಯರ ಆಶೀರ್ವಾದ ಮತ್ತು ಎಲ್ಲ ನಮ್ಮ ಬಂಧು ಬಳಗವರ ಆಶೀರ್ವಾದದಿಂದ
ನಮ್ಮ ಸಮಾಜ ನಾವು ನೀವು ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಹೇಳುತ್ತಾ ನನ್ನ ಈ ಭಾಷಣಕ್ಕೆ ವಿರಾಮ ಕೊಡುತ್ತೇನೆ. ಈ ಸಂದರ್ಭದಲ್ಲಿ ಸಮಾಜದ ಗಣ್ಯರಿಗೆ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು. ಈಗ ನಮ್ಮ ಸಮಾಜದ ಏಳಿಗೆಗೆ ಅತ್ಯಂತ ಅನೇಕ ವರ್ಷಗಳಿಂದ ಶ್ರಮವಹಿಸುವುದು ಹಿರಿಯರಿಗೆ ಸರ್ಕಾರ. ದಯವಿಟ್ಟು ಯಾರು ಕೂಡ ಸ್ಥಾನವನ್ನು ಬಿಡಬಾರದು. ದಯವಿಟ್ಟು ಹಿರಿಯರಿಗೆ ಸನ್ಮಾನ ಇರಲಿಲ್ಲ. ನನ್ನ ಹೆಸರು 10 ಜನ ಹೆಸರನ್ನು ದಯವಿಟ್ಟು ಹಿರಿಯರು ಆಗಮಿಸಬೇಕಾಗಿರುತ್ತೆ. ಪರಮೇಶ್ವರ ಕಾರ್ಯಕ್ರಮ ನಿರ್ವಹಿಸಿಕೊಂಡು ಶ್ರೀ ಬಾಲಕೋಡ ಸಂಗನೂರವರು ಹಿರಿಯರು ಕಾರ್ಯಕ್ರಮ ನಿರ್ವಹಿಸಿಕೊಡಬೇಕಾಗಿದೆ. ದಯವಿಟ್ಟು ಯಾರು ಕೂಡ ನಮ್ಮವರಿಗೆ ನಾವು ಸನ್ಮಾನಿಸಲು ನಮ್ಮ ಆತ್ಮಾಭಿಮಾನದಿಂದ ಸನ್ಮಾನಿಸ್ತೇವೆ. ಹಿರಿಯರ ಮಾರ್ಗದರ್ಶನ ಎಲ್ಲರಿಗೂ ಕೂಡ ನೆಕ್ಸ್ಟ್ ಬರುವಂತ ದಯವಿಟ್ಟು ಅದೇ ರೀತಿಯಾಗಿ ನಮ್ಮ ಹಿರಿಯರು ನ್ಯಾಯಾಧೀಶರು ಆಗಿರ್ತಕ್ಕಂಥ ಯಶವಂತರವರು ದಯವಿಟ್ಟು ಬೇಕಾಗಿದ್ದಂತೆ ದಯವಿಟ್ಟು ನಿವೃತ್ತ ನ್ಯಾಯಮೂರ್ತಿಗಳು ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ವಿವೇಕಾನಂದ ಮಹಾಸ್ವಾಮಿಗಳಲ್ಲಿ ಹಣೆಮಣಿದು ಜನ ನೇತೃತ್ವ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಸ್ವಾಮಿಗಳಲ್ಲಿ ಅವರಲ್ಲಿ ಕೂಡ ಹಣೆಮಣಿದು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ರೆಡ್ಡಿ ಸಮಾಜದ ಒಂದು ಕಣ್ಣಾಗಿರ್ತಕ್ಕಂಥವರು, ಇಡೀ ಸಮಾಜವನ್ನ ಎತ್ತಿಡಿದು ಹಗಲಿರುಳಿ ಶ್ರಮಿಸಿರ್ತಕ್ಕಂಥ ಸನ್ಮಾನಿಸಲಿ ಶರಣಮಠ ಸಾಹೇಬರು ದರ್ಶನಾಪುರ ಅವರು ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ ಕರ್ನಾಟಕ ಸರ್ಕಾರ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಅವರು ಸಮಾಜಕ್ಕೆ ಬಹಳಷ್ಟು ಅತ್ಯಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಸುಮಾರು 10 ವರ್ಷಗಳಿಂದ ಸಮಾಜದ ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಸ್ಪಂದಿಸಿ ಸಮಾಜಕ್ಕೆ ಏನೇನು ಮಾಡಬೇಕಂತಕ್ಕಂಥದ್ದನ್ನ ಪ್ರತಿ ವರ್ಷವೂ ಕೂಡ ಅವರ ಸ್ವಂತ ಹಣದಿಂದ ಸಮಾಜದ ಬಡ ಪ್ರತಿಭಾನ ವಿದ್ಯಾರ್ಥಿಗಳಿಗಾಗಿ 2 ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ, ಸಮಾಜದ ಎಲ್ಲ ಬಡ ವಿದ್ಯಾರ್ಥಿಗಳಿಗಾಗಿ. ಅದರ ಜೊತೆಗೆ ಮೊನ್ನೆ ತಾನೇ ನಮ್ಮ ಸಮಾಜದ ಹಾಸ್ಟೆಲ್ ಉದ್ಘಾಟನೆಗೆ ಅವರು ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ದಂಪತಿಗಳು ಇರುವರು ಕೂಡ. ಇದಕ್ಕಾಗಿ ಈ ರೆಡ್ಡಿ ಸಮಾಜ ನಮ್ಮ ಕಲಬುರಗಿ ಯಾದಗಿರಿ ಯಾವಾಗಲೂ ಕೂಡ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಅವ್ರ ದಂಪತಿಗಳಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಬಯಸ್ತೇನೆ. ಮುಂದುವರೆದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಯಾದಗಿರಿ ಸಚಿವರಾದ ಚನ್ನಾರೆಡ್ಡಿ ತುನೂರ್ ಅವರು ಕೂಡ
ಏನು ಯಾದಗಿರಿಯಲ್ಲಿ ಕೂಡ ಇಂಥದೇ ಒಂದು ಸಮಾರಂಭ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಈ ತರ ಉಚಿತ ನಿಲಯವನ್ನು ಕೂಡ ಸ್ಥಾಪನೆ ಮಾಡದೇ ಹೇಳಿದ್ದಾರೆ. ಅದು ಒಂದು ಖುಷಿಯ ವಿಚಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ ಅವರು ಮುಂದಿನ ಯೋಜನೆಗಳ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಸಮಾಜದ ಎಲ್ಲ ಬಂಧುಗಳ ಒಂದು ಅವರ ಆಶೀರ್ವಾದ ಮತ್ತು ಅವರ ಕೈಯನ್ನು ಬಲಪಡಿಸುವ ಕಾರ್ಯಕ್ರಮ ಬಲಪಡಿಸಿಕೊಂಡು ನಾನು ಕೃತಜ್ಞವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಇಂದಿನ ಉಪನ್ಯಾಸಕ ಆಗಿರ್ತಕ್ಕಂಥ ಸಹೋದರಿ ಪ್ರವೀಣ ಜಾನಪಡಕರು ಬಹಳ ಅತ್ಯಂತ ಮಾರ್ಮಿಕವಾಗಿ ಹೇಳಿದ್ರು. ಅತ್ಯಂತ ಮಾರ್ಮಿಕವಾಗಿ ಏನಂತಂದ್ರೆ ರಟ್ಟಿ ಬಂಗಾರದ ಕಟ್ಟಿ ಸುಮ್ಮನೆ ಅಲ್ಲ, ಆ ಬಂಗಾರ ಬರಬೇಕಾದ್ರೆ ಒಂದು ಗುಡ್ಡದಂತ ಮಣ್ಣಿನಲ್ಲಿ ಒಂದು ಚೂರು ಬಂಗಾರ ಬರ್ತದೆ ಅಂದ್ರೆ ಅಷ್ಟು ರೆಡ್ಡಿ ಸಮಾಜದವರು ಕಷ್ಟಪಡ್ರಿ, ಶ್ರಮ ಪಡ್ರಿ, ಸತ್ಯ ಶುದ್ಧ ಕಾಯಕ ಮಾಡಿ ದಾಸೋಹ ಮಾಡಿ ನಿಜವಾದ ರೆಡ್ಡಿ ಬಂಗಾರದ ಕಟ್ಟಿ ಅನಿಸ್ಕೊಡ್ರಿ ಅಂತಕ್ಕಂಥ ಮಾತನ್ನ ಸೂಕ್ಷ್ಮವಾಗಿ ನಮಗೆ ಹೇಳಿದ್ದಾರೆ. ನಾವು ಅದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೇಮರೆಡ್ಡಿ ಮಲ್ಲಮ್ಮರು ಹೇಳಿರ್ತಕ್ಕಂಥ ಒಂದು ಕುಟುಂಬದ ಆರೋಗ್ಯವೇ ಸಮಾಜದ ಆರೋಗ್ಯ, ಅಂದ್ರೆ ಮಹಿಳೆಯರ ಆರೋಗ್ಯವೇ ಸಮಾಜದ ಆರೋಗ್ಯ. ಹಿಂಗಾಗಿ ಮಹಿಳೆಯರ ಆರೋಗ್ಯ ಕಾಪಾಡೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಂದು ರೀತಿಯಾಗಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಆ ಮಹಿಳೆಯರಿಗೆ ಸಹಕಾರ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಒಂದು ಕಾಳಜಿ ಏನಂದ್ರೆ ನಮ್ಮ ಮಕ್ಕಳಿಗೆ ಮತ್ತು ಯುವಕರಿಗೆ ನೈತಿಕ ಮೌಲ್ಯಗಳನ್ನ ತುಂಬತಕ್ಕಂತ ಒಂದು ಕೆಲಸ ಆಗ್ಬೇಕಾಗಿದೆ. ಯಾಕಂದ್ರೆ ಹೇಮರೆಡ್ಡಿ ಮಲ್ಲಮ್ಮನವರು ನೈತಿಕ ಮೌಲ್ಯಗಳೊಂದಿಗೆ ನಡೆದಿರ್ತಕ್ಕಂಥವ್ರು. ಹಿಂಗಾಗಿ ನಾವು ಮಕ್ಕಳಿಗೆ ಯುವ ಜನರಿಗೆ ನಮ್ಮ ನೈತಿಕ ಮೌಲ್ಯಗಳನ್ನ ತುಂಬತಕ್ಕಂಥ ಕೆಲಸ ಸ್ವಾಮಿಗಳಾಗಿರ್ತಕ್ಕಂಥವ್ರು, ಸಮಾಜ ಹಿರಿಯರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸಾಹೇಬರು ನಮ್ಮ ಸಮಾಜ ರತ್ನ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸಾಹೇಬರು ಹೇಳಿರ್ತಕ್ಕಂಥ ಒಂದು ಮಾನವೀಯ ಮೌಲ್ಯಗಳನ್ನ, ಅಂತಃಕರಣ ಬದುಕನ್ನ, ಸಾರ್ಥಕ ಬದುಕನ್ನ ನಾವು ನಡೆಸಬೇಕಾದ್ರೆ ನಾವು ಸಮಾಜದ ಒಳಪಂಗಡಗಳನ್ನ ನಾವೆಲ್ಲ ಮರೆತು ನಾವೆಲ್ಲರೂ ರೆಡ್ಡಿ ಸಮಾಜ ಅಂತಕ್ಕಂಥ ಒಂದು ಒಗ್ಗಟ್ಟಲ್ಲಿ ಇರ್ತದಾದ್ರೆ ನಾವೆಲ್ಲರೂ ಕೂಡ ಸಮಾಜಕ್ಕೆ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಸಮಾಜ ಅತ್ಯಂತ ಬಹಳಿಂದ ಹಿರಿಯರು ನಮ್ಮ ಸಮಾಜಕ್ಕಾಗಿ ಶ್ರಮ ಪಟ್ಟಿದ್ದಾರೆ. ಅಂತ ಸಮಾಜದ ಹಿರಿಯರ ಹೆಸರಲ್ಲಿ ಕೂಡ ನಾವು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದ್ರ ಮುಖಾಂತರ ಸಮಾಜವನ್ನು ಎತ್ತಿಡಬೇಕು. ನಮ್ಮ ಸಮಾಜ ಅಲ್ಲದೆ ಎಲ್ಲಾ ಸಮಾಜವನ್ನು ಕೂಡ ನಾವು ಎತ್ತಿಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾ ನಾವೆಲ್ಲರೂ ಕೂಡ ಸ್ವಾಮೀಜಿಯವರ ಒಂದು ಆಶೀರ್ವಚನವನ್ನು ಉತ್ಸಾಹದಿಂದ ಕೇಳಕ್ಕೆ ವೇಟ್ ಮಾಡ್ತಾ ಇದ್ದೇವೆ. ನಾವು ಕೇಳುವಂತಕ್ಕಂಥ ಮಾತನ್ನು ಹೇಳುತ್ತಾ 10 ವರ್ಷಗಳವರೆಗೆ ಸಮಾಜ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ನಮಗೆ ಸಹಕಾರ ಕೊಟ್ಟಿದ್ದೀರಿ. ಆ ಸಹಕಾರಕ್ಕೆ ತಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ ಮತ್ತು ವಿಶೇಷವಾಗಿ ದರ್ಶನಪುರ ಅಣ್ಣವರು ಪ್ರತಿಯೊಂದು ಕಾರ್ಯಕ್ರಮದ ಬೆನ್ನೆಲುವಾಗಿರ್ತಕ್ಕಂಥವ್ರು. ಅವರು ಇರೋದ್ರಿಂದ ಇವತ್ತು ಹಾಸ್ಟೆಲ್ ಇರ್ಬೋದು, ಬಡ ಮಕ್ಕಳಿಗೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅತ್ಯಂತ ಬಹಳ ಅವ್ರು ಮೊದಲು ಮಾಡಿದಂತ ಹೇಳೋರು. ಅವ್ರು ಯಾವಾಗಲೂ ಹೇಳೋರಲ್ಲ, ಮೊದಲು ಕೆಲಸ ಮಾಡೋರು, ಕೆಲಸ ಮಾಡಿದ ನಂತರ ಗೊತ್ತಾಗ್ತಕ್ಕಂಥದ್ದು. ಅದಕ್ಕೆ ನಮ್ಮೆಲ್ಲ ಸಮಾಜ ಯುವಕರು ಗೊತ್ತು ಮಾಡ್ಕೋಬೇಕು. ನಾವು ಮೊದಲು ಕೆಲಸ ಮಾಡಬೇಕು, ಕೆಲಸಗಳನ್ನ ನಾವು ಮಾತಾಡಬೇಕು. ನಾವು ಮಾತಾಡಬಾರ್ದು, ನಾವು ಮಾಡ್ತಕ್ಕಂಥ ಕೆಲಸಗಳೇ ಮಾತಾಡಬೇಕು. ಅದು ಇವತ್ತು ಶರಣಬಸಪ್ಪ ದರ್ಶನಪುರಣ್ಣವರು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳು ಮುಗಿಸ್ತಾರೆ. ನಮಸ್ಕಾರಗಳು. ದಯವಿಟ್ಟು ಇಷ್ಟೆಲ್ಲ ಕುಳ್ತೀರಿ, ಒಂದು 10 ನಿಮಿಷಕ್ಕೆ ಇಷ್ಟು ಬಡದಾಡ್ತೀರಿ. ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು. ದಯವಿಟ್ಟು ಸವಿನಯ ಪ್ರಾರ್ಥನೆ, ಇನ್ನೊಂದು 10 ನಿಮಿಷ ಪೂಜ್ಯರ ಆಶೀರ್ವಚನ ಇದೆ. ಧನ್ಯವಾದಗಳು ಪ್ರೊಫೆಸರ್ ಚಂದ್ರರೆಡ್ಡಿ ಪಾಟೀಲ್ ಅವರಿಗೆ. ಈಗ ಪೂಜ್ಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣಬಸಪ್ಪ ಕಾಮರೆಡ್ಡಿ ದಂಪತಿಗಳಿಗೆ ಪೂಜ್ಯರಿಂದ ಸನ್ಮಾನ. ಹೆಗಡಿ ಮುದ್ರಾ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯರು ಮಾತನಾಡಿದರು. ಈಗೇನು ಕುಂತಿರಿ ಹಿಂಗೆ ಕುಂದಿರ್ರಿ, ಇಲ್ಲೇನು ಕುಂತವ್ರು ಮತ್ತೆ ನೀವು ಸೌಕಾಸ ಒಬ್ಬೊಬ್ಬರು ಎದ್ರಿ ಅಂದ್ರೆ ಮೈಕ್ ತೊಗೊಂಡು ಹಂಗೆ ನಿಮ್ಮ ಮನೆಗೆ ಬರ್ತೀವಿ ಮಾತಾಡ್ಕೊಂತ. ನಾವು ಮೈಕ್ನತ್ ರೆಡಿ ಇರಪ್ಪ. ಯಾರನ್ನ ಎದ್ದು ಹೋದ್ರಂದ್ರೆ ಅವ್ರ ಮನೆಗೆ ಹೋಗಿ ಮಾತಾಡಿ ಬರೋಣ, ಬಿಡೋದು ಬೇಡ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ, ತಸ್ಮೈ ಶ್ರೀ ಗುರುವೇ ನಮಃ. ನಿನಗೆ ಮಂಕುತಿಮ್ಮ. ಆರಂಭದಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೇವತೆ, ಕುಲದೇವತೆ, ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಸ್ಮರಣೆ ಮಾಡಿಕೊಂಡು ಕಲಬುರಗಿ ಮಹಾನಗರದಲ್ಲಿ ಜರುಗುತ್ತಿರುವ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ 603ನೇ ಜಯಂತ್ಯೋತ್ಸವ ಹಾಗೂ ಕಲಬುರಗಿ ಜಿಲ್ಲಾ ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭದ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ಆಶೀರ್ವಚನದ ಸೌಭಾಗ್ಯವನ್ನ ಕರುಣಿಸಿರ್ತಕ್ಕಂಥ
ಪರಮ ಪೂಜ್ಯ ಶ್ರೀ ವೇಮಾನಾನಂದ ಮಹಾಸ್ವಾಮಿಗಳು ರೆಡ್ಡಿ ಗುರುಕೂಟ ಬೆರೆಸಳ್ಳಿ ಪೂಜ್ಯರ ಪವಿತ್ರ ಪಾದ ಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಮಾಜಕ್ಕೆ ನಿರಂತರವಾಗಿ ಮಾರ್ಗದರ್ಶನ ಮತ್ತು ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡೋದರ ಮುಖಾಂತರವಾಗಿ ಸಮಾಜಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಸಮಾಜದ ಆಸ್ತಿ ಕರ್ನಾಟಕ ಘನ ಸರ್ಕಾರದ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ ಸಚಿವರು, ನಮ್ಮ ಜಿಲ್ಲೆಯ ಹೆಮ್ಮೆಯ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಪುರ ಸಾಹೇಬ್ರೆ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಸರ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿ ನೂತನ ರೆಡ್ಡಿ ಸಮಾಜದ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣವನ್ನು ಸ್ವೀಕರಿಸಿರ್ತಕ್ಕಂಥ ಖ್ಯಾತ ವೈದ್ಯರಾದ ಡಾಕ್ಟರ್ ಶರಣಬಸಪ್ಪ ಬಿ ಕಾಮರೆಡ್ಡಿ ಸಾಹೇಬ್ರೆ, ನಿಕಟಪೂರ್ವ ಅಧ್ಯಕ್ಷರು, ಸಮಾಜದ ಹಿರಿಯರು, 10 ವರ್ಷಗಳ ಕಾಲ ಈ ಸಮಾಜಕ್ಕೆ ಮಾರ್ಗದರ್ಶನವನ್ನ ಮಾಡುತ್ತಾ ತಮ್ಮಲ್ಲಿರ್ತಕ್ಕಂಥ ಅನೇಕ ಜ್ಞಾನ ಭಂಡಾರವನ್ನ ಸಮಾಜಕ್ಕೆ ದಾರಿ ಹರಿರ್ತಕ್ಕಂಥ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಒಂದು ಉಪನ್ಯಾಸವನ್ನ ನೀಡಿರ್ತಕ್ಕಂಥ ಶ್ರೀಮತಿ ಪ್ರಮೀಳಾ ಜಾನಪ್ಪಗೌಡ್ರೆ, ಅದೇ ರೀತಿ ವೇದಿಕೆ ಮೇಲಿರುವ ಇನ್ನುಳಿದ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರೇ, ಅತ್ಯಂತ ತಾಳ್ಮೆಯಿಂದ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ತಾಯಿಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾಳದಲ್ಲಿರುವ ಪರಶಿವ ಚೈತನ್ಯ ಮೂರ್ತಿಗೆ ಅನಂತ ಶರಣಾರ್ಥಿಗಳು ಹೇಳಿದ್ದೆ. ಆದ್ರೆ ನಿಮಗಿಷ್ಟು ತಾಳ್ಮೆ ಆದಂತ ಗೊತ್ತಾಗಿತ್ತು ನನಗೆ ಇವತ್ತೇ. ಇಟ್ಟೊತ್ತಿನ ತನಕ ಕುಂತಿರಲ್ಲ, ಅದೇ ದೊಡ್ಡ ತಾಳ್ಮೆ ಅಂತ ನಾನು ಅನ್ಕೊಂಡೆ. ಕಾರ್ಯಕ್ರಮಕ್ಕೆ ಹೆಂಗಂತಂದ್ರೆ ಪರಿಸ್ಥಿತಿ ನಮ್ಮದು ಹೆಂಗಿರ್ತದ ಅಂತಂದ್ರೆ, ಮೊನ್ನೆ ವಡಗೇರಿಗೆ ಬಹಳ ದೊಡ್ಡ ಸಮಾವೇಶ ಮಾಡಿದ್ರಿ ಯಾದಗಿರಿ ಜಿಲ್ಲೆಯೊಳಗೆ. ಕಾರ್ಯಕ್ರಮಕ್ಕೆ ಹೋಗೋದಕ್ಕಿಂತ ಮುಂಚೆ ಕನಿಷ್ಠ ಅಂದ್ರೆ ಒಂದು 40 ಜನ ಫೋನ್ ಮಾಡಿದ್ರು, ಎಲ್ಲಿದ್ರಿ ಬಂದ್ರೆ ಇಲ್ಲ ಅಂತ. ಹೋಗಿವಿ, ಮೆರವಣಿಗೆ ನಡೀತು, ವೇದಿಕೆ ಮೇಲೆ ಕುಂತೀವಿ, ಕೊನೆಗೆ ಮೈಕ್ ಕೊಟ್ಟಾರ ನಮ್ಮ ಕೈಯಾಗ. ಅವ ಸೌಂಡ್ ಸಿಸ್ಟಮ್ದವ, ನಾನು ಇಲ್ಲೊಬ್ಬ ಕ್ಯಾಮ್ರಾಮ್ಯಾನ್, 3 ಉಳಿದಿವಿ, ಯಾರೂ ಇಲ್ಲ. ಇನ್ನೂ ಒಂದು 2 ಇದ್ರೆ ಅವರು ಕುರ್ಚಿ ತೆಗಿಲಕತ್ತಿದ್ರು, ನೀನು ನಿಂದ್ರಪ್ಪ ನಾನು ಮಾತು ಮುಗಿದ ಮೇಲೆ ತೆಗಿಯಕಂತೀಗ. ಇಲ್ರಿ, ನನಗೆ 1:30 ತನಕ ಟೈಮ್ ಕೊಟ್ಟಾರ ಅವರು, ನಾನು ಮುಗಿತು ಹೋಗ್ಬೇಕು ತಗೊಂಡು ನಾನು ಅಂತಾನೆ ಮತ್ತೊಂದು ಲಗ್ನ ಹಿಡ್ದೇನೆ ಅಂತಾನೆ. ಅದಕ್ಕೆ ನೀ ಆರಾಮದಾಗ ಹೇಳಿದೆ, ದಯವಿಟ್ಟು ಏನು ಕುಂತಿರಲ್ಲ, ಪುಣ್ಯ ಇದೆ ನಮ್ಮದು. ನಾನು ಅವ ಇಬ್ಬರೇ ಉಳಿತೀವಿ ಅಂತ ಮಾಡಿದ್ದೆ. ಇಲ್ಲಿ ಗುರುಗಳು ನಾವು ಇಷ್ಟೊಂದು ತನಕ ಕುಂತಿರಿ, ಇದು ಬಹುಶಃ ನನಗನ್ಸಿದ ಮಟ್ಟಿಗೆ ನೀವು ಕೇಳಿ ಗೌಡ್ರು, ಈಗ ನಿಮಗೆ ಹೇಳೋದಂತೂ ನಮ್ಮ ವಯಸ್ಸತ್ತಲ್ಲ, ಹೌದಾ? ಗೌಡ್ರಿಗೆ ಹೇಳೋದಂಗ ಅದ, ಎದ್ದೋಗ್ರಿಗೆ ಹೋಗ್ಬೇಡಪ್ಪ ಕುಂದ್ರು ಅಂದ್ರೂ ವಜ್ಜನೆ ಅದೀಗ. ಅದು ಮೊನ್ನೆ ಹಂಗೆ ನನಗೆ ಫೋನ್ ಮಾಡಿದ್ರಲ್ಲ ವಡಗೇರಿ ಒಳಗೆ, ಅವ್ರಿಗೆ ಫೋನ್ ಹಚ್ಚಿದೆ, ಗೌಡ್ರೆ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಫೋನ್ ಹಚ್ಚಿದ್ರಿ, ಮತ್ತು ಬಂದೀನಿ ಕಾರ್ಯಕ್ರಮದಾಗೆ ಕುಂತೀನಿ, ನೀವೇ ಕಾಣವಲ್ರಿ ಅಲ್ರಿ, ಮತ್ತು ಮಾತಾಡಕತ್ತೀನಿ, ನೀವು ಎಲ್ಲಿರಿ ಅಂತಂದೆ. ನೀವು ಮಾತಾಡಿ ಹೋಗ್ರಿ, ನಮ್ಮ ಹುಡುಗ ನಾವೆಲ್ಲ ಬಂದು ಹೇಳ್ತಾನೆ ಏನಿತ್ತು ಅಂತಂದ. ಮಾತಾಡಿ ಹೋಗ್ರಿ, ನಮ್ಮ ಹುಡುಗ ಬಂದು ಹೇಳ್ತಾನೆ ನನಗೆ ನೀವೇನು ಮಾತಾಡಿರಿ ಅಂತೇಳಿ. ಇದು ಗೌಡ್ರದ್ದು ಹಂಗೆ ಇರ್ತದೆ ಕಾರ್ಯಕ್ರಮ, ಬುದ್ಧಿವರಿಗೆ ಅದೇ ಅಂದೆ ನಾನು. ನಾವು ತಡ ಮಾಡಬಾರ್ದ್ರಿ, ಗೌಡ್ರ ಕಾರ್ಯಕ್ರಮ ಇದು, ಹಂಗೆ ಹೋಲಕ್ ಬರಂಗಿಲ್ಲ ಅಂತೇಳಿ ಅಂದೆ ನಾನು. ಏಟೊತ್ತಾಗಲಿ ನಾವು ಕುಂತ ಹೋಗಮ್ ಅಂತೇಳಿ. ಬಹುಶಃ ನನಗೆ ಬಹಳ ಸಂತೋಷ ಅಂತಂದ್ರೆ ಏನು ಅಂತಂದ್ರೆ, ನಾವು ಗುರುಗಳು ಮಾತನಾಡಕತ್ತಿದ್ವಿ, ಇವರು ಹೊಸ ಜನ ಒಂದೇ ಕಡೆ ಕುಂತಾರಲ್ಲ, ಈ ಸಂಭ್ರಮ ನೋಡೋದಕ್ಕಾಗಿ ನಾವು ಇಷ್ಟೊತ್ತಿನ ತನಕ ಕಾಯ್ತಾ ಇದ್ವಿ ಅಂತೇಳಿ. ನೀವೆಲ್ಲರೂ ಕುಂತಿರೋದು ಒಂದು ಕಡೆ ಕುಂತದ್ದೇ ಒಂದು ದೊಡ್ಡ ಸಾಧನೆ, ಈ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತಂದ್ರೆ ನೀವೆಲ್ಲರೂ ಒಂದೇ ಕಡೆ ಕುಂತದ್ದು. ಯಾಕಂತಂದ್ರೆ ಇದು ಹೆಂಗಂತಂದ್ರೆ ನಿಮ್ ಗೌಡ್ರದ್ದು ದೊಡ್ಡ ಇದು ಇರ್ತದೆ. ಇದು ನಾನು ನೋಡ್ತಿರ್ತೀನಲ್ಲ, ಪೊಲೀಸ್ ಗೌಡ ಬಂದಲ್ಲಿ ಮಾಲಿಗೌಡ ಬಂದಿರಂಗಿಲ್ಲ, ಮಾಲಿಗೌಡ ಬಂದಲ್ಲಿ ಪೊಲೀಸ್ ಗೌಡ ಬಂದಿರಂಗಿಲ್ಲ. ಒಂದ್ ವೇಳೆ ಇವ್ರಿಬ್ಬರು ಬಂದ್ರು ಅಂದ್ರೆ ದೇಶಮುಖರು ದೇಸಾಯರು ದೂರ ಇರ್ತಾರ. ಇವರು ಓಸು ಮಂದಿ ಸೇರಿ ಇಲ್ಲೇ ಕುಂತಾರಲ್ಲ, ಅದೇ ಒಂದು ದೊಡ್ಡ ಸೌಭಾಗ್ಯ. ಹೌದು, ನಮ್ಮ ಕಣ್ಣು ತುಂಬಿಕೊಳ್ಳುವಂತ ಸಂದರ್ಭ ಇದೆಲ್ಲ. ನೀವೆಲ್ಲರೂ ಬಂದು ಕುಂತಿರುವಂತದ್ದು ಬಹುಶಃ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ನಿಮ್ಮನ್ನೆಲ್ಲರನ್ನು ಕೂಡ ಇಲ್ಲಿ ಹಿಡಿದಿಟ್ಟುಕೊಳ್ಳುವಂತ ಒಂದು ಶಕ್ತಿ ಆಕಿನಲ್ಲಿ ಅದ. ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನ ಇಲ್ಲಿ ಕೂಡಿಸೋಣ. ಬಹಳ ಹೊತ್ತೇನು ಮಾತನಾಡಂಗಿಲ್ಲ. ನಾನು ಬಂದಿದ್ದೆ 85 ಕಿಲೋಮೀಟರ್ ದೂರಲಿಂತ ಬಂದಿನಿ. 1 ಕಿಲೋಮೀಟರ್ಗೆ 1 ನಿಮಿಷ ಮಾತಾಡಿ ಮುಗಿಸ್ತೇನೆ ನಾನು ಅಷ್ಟೇ. 1 ಕಿಲೋಮೀಟರ್ಗೆ 1 ನಿಮಿಷ. ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಬಗ್ಗೆ ನಿಮ್ಗೇನು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ, ಈಗಾಗಲೇ ಉಪನ್ಯಾಸಕರು ಹೇಳಿದ್ದಾರೆ. ಒಬ್ಬ ಆದರ್ಶ ಮಗಳಾಗಿ, ಆದರ್ಶ ಮಡದೆಯಾಗಿ, ಆದರ್ಶ ಸೊಸೆಯಾಗಿ ಇಡೀ ಸಮಾಜಕ್ಕೆ ಶತಮಾನಗಳ ಹಿಂದನೆ ಯಾವ ರೀತಿ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಹೇಳಿಕೊಟ್ಟಿರ್ತಕ್ಕಂಥ ಮಹಾನ್ ಸಾಧ್ವಿ ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಇವತ್ತು ಬಹುಶಃ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಬದುಕಿನೊಳಗ ಮನುಷ್ಯ ಎಲ್ಲರೂ ಓದುವಂಗ ಏನನ್ನಾದ್ರೂ ಒಂದನ್ನ ಬರಿಬೇಕಂತ, ಎಲ್ಲರೂ ಓದುವಂಗ ಏನನ್ನಾದ್ರೂ ಒಂದನ್ನ ಬರಿಬೇಕಂತ ಇಲ್ಲ, ಎಲ್ಲರೂ ಬರೆದಿರ್ಬೇಕು ಹಂಗ ಬದುಕಿ ತೋರಿಸ್ಬೇಕಂತ. ಬದುಕಿನೊಳಗ ಎಲ್ಲರೂ ಬರೆದಿರ್ಬೇಕು ಹಂಗ ಬದುಕಿ ತೋರಿಸ್ಬೇಕಂತ. ಹೇಮರೆಡ್ಡಿ ನಾವು ಎಲ್ಲ ಇವತ್ತು ಬಹಳ ಖುಷಿ ಪಡಬೇಕು. ಎಲ್ಲರೂ ಓದುವಂಗ ಬರೆದಿದ್ದು ವೇಮನ, ಎಲ್ಲರೂ ಬರೆಯುವಂಗ ಬದುಕಿದ್ದು ಮಲ್ಲಮ್ಮ ತಾಯಿ. ಇವೆರಡು ಬಹಳ ಏನು ಅನರ್ಘ್ಯ ರತ್ನಗಳು, ನಮ್ಮ ಸಮಾಜದ ಆದರ್ಶ ಅನ್ನುವಂಥದ್ದು ನಾವು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಹೇಮರೆಡ್ಡಿ ಮಲ್ಲಮ್ಮ ತಾಯಿ
ಬಹಳ ವಿದ್ಯಾವಂತೆ ಅಲ್ಲ, ಬಹಳ ಓದಿಲ್ಲ. ಬಸವಣ್ಣನ ಹಾಗೆ ವಚನಗಳನ್ನ ರಚನೆ ಮಾಡಲಿಲ್ಲ, ಶಂಕರಾಚಾರ್ಯರ ಹಾಗೆ ಶ್ಲೋಕಗಳನ್ನ ರಚನೆ ಮಾಡಲಿಲ್ಲ, ತಿರುವಳ್ಳವರ ಹಾಗೆ ಪದ್ಯಗಳನ್ನ ಬರೀಲಿಲ್ಲ. ಆದ್ರೆ ಶಂಕರಾಚಾರ್ಯರ ಶ್ಲೋಕಗಳಲ್ಲಿ, ಬಸವಣ್ಣನವರ ವಚನಗಳಲ್ಲಿ, ತಿರುವಳ್ಳವರ ಪದ್ಯಗಳಲ್ಲಿ ಏನೆಲ್ಲ ಬರೆದಿದ್ದಾರೋ, ಏನೆಲ್ಲ ಹೇಳಿದಾರೋ ಅಂತ ರೀತಿ ಅದೇ ರೀತಿಯೊಳಗೆ ಬದುಕಿ ತೋರಿಸಿದ್ಲು. ಅದಕ್ಕೆ ಇವತ್ತು ಅವಿದ್ಯಾವಂತೆ ಆದ್ರೂ ದೇವತೆಯಾಗಿ ನಮ್ಮ ಮುಂದೆ ನಿಂತಾಳೆ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ. ಅಂತ ಆದರ್ಶವನ್ನು ಮೈಗೂಡಿಸಿಕೊಂಡು ಈ ಸಮಾಜಕ್ಕೆ ಎಂಥ ಕಷ್ಟದೊಳಗೂ ಕೂಡ ಮಹಿಳೆಯರು ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು ಅನ್ನುವಂಥ ಸಂದೇಶವನ್ನ ಈ ಸಮಾಜಕ್ಕೆ ಇವತ್ತು ಮಹಾತ್ಮರು ಯಾವುದಾದ್ರೂ ಒಂದು ಸಮಾಜದಲ್ಲಿ ಹುಟ್ಟಿದರೆ ಕೇವಲ ಆ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಅವರ ಆದರ್ಶಗಳು ಇಡೀ ಸ್ತ್ರೀ ಕುಲಕ್ಕೆನೆ, ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಆದರ್ಶ ಇಡೀ ಸ್ತ್ರೀ ಕುಲಕ್ಕೆನೆ ಸಂಬಂಧಪಟ್ಟಿರುವಂತಹ ಆದರ್ಶವನ್ನ ಈ ಸಮಾಜಕ್ಕೆ ಕೊಟ್ಟು ಹೋಗಿರುವಂತದ್ದು. ಬಹುಶಃ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಒಂದು ಸಂದೇಶ ಏನು ಅಂತಂದ್ರೆ, ಕಷ್ಟದ ಪರಿಸ್ಥಿತಿ ಒಳಗ ಎಷ್ಟೇ ಪರೀಕ್ಷೆಗಳು ಬಂದರೂ ಕೂಡ ತಾಳ್ಮೆಯನ್ನ ಕಳ್ಕೊಳ್ಳಿಲ್ಲ. ಇವತ್ತು ತಾಯಂದಿರಿಗೆ ಹೇಳುವಂಥದ್ದು ಏನಂದ್ರೆ, ಎಷ್ಟೋ ಕುಟುಂಬಗಳು ಇವತ್ತು ವಿಭಜನೆ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ತಾಳ್ಮೆ ಕಡಿಮೆ ಆಗಿದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರೂ ಮಾತಲ್ಲಿ ಹೆಚ್ಚು ಕಡಿಮೆ ಆದ್ರೆ ಮನೆಗಳು ಹೊಡಿಲಕತ್ತವೆ ಇವತ್ತು. ಹೌದಾ? ಹೇಮರೆಡ್ಡಿ ಮಲ್ಲಮ್ಮ ತಾಯಿಯಿಂದ ಬಹುಶಃ ಹೇಳ್ಬೇಕಾಗಿದ್ದೆಲ್ಲವನ್ನೂ ಹೇಳಿಬಿಟ್ಟಾರೆ. ಈಗಾಗಲೇ ಅನುಸರಿಸೋದು ಒಂದೇ ಇದೆ, ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳುವುದು ಅಷ್ಟೇ ಉಳಿದಿರುವಂಥದ್ದು. ಮಲ್ಲಮ್ಮ ತಾಯಿ ಹೇಳಿದ್ದೇನು ಅಂತಂದ್ರೆ, ಎಂಥ ಪರಿಸ್ಥಿತಿ ಒಳಗೂ ತಾಳ್ಮೆ ಕಳ್ಕೊಬಾಡ್ರಿ ಅಂತೇಳಿ. ಕಾರಣ ಏನು ಅಂತ ಕೇಳಿದ್ರೆ, ತಾಳ ತಪ್ಪಿದ್ರೆ ಸಂಗೀತ ಕೆಡ್ತದೆ, ತಾಳ ತಪ್ಪಿದ್ರೆ ಸಂಗೀತ ಕೆಡ್ತದೆ, ಹೆಣ್ಣು ಮಕ್ಕಳ ತಾಳ್ಮೆ ತಪ್ಪಿದ್ರೆ ಬದುಕು ಕೆಡ್ತದೆ, ಮನೆತನ ಕೆಡ್ತದೆ. ಅದಕ್ಕೆ ಹೆಣ್ಣು ಮಕ್ಕಳ ತಾಳ್ಮೆ ಕಳ್ಕೊಬಾಡ್ರಿ ಅಂತ ಮಲ್ಲಮ್ಮ ತಾಯಿ ಹೇಳಿರುವಂಥದ್ದು. ಅಂತ ಮಲ್ಲಮ್ಮ ತಾಯಿ ಕಷ್ಟದ ಸಂದರ್ಭದೊಳಗೆ ಒಂದು ಮಾಡಿದ್ದೇನು ಅಂತಂದ್ರೆ, ತಾಳ್ಮೆ ಕಳ್ಕೊಳ್ಳಿಲ್ಲ, ಭಗವಂತನ ಮೇಲಿನ ವಿಶ್ವಾಸವನ್ನ ಕಡಿಮೆ ಮಾಡ್ಕೊಳ್ಳಿಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ ಎಂದೂ ಕೂಡ ಆಕೆಯ ಭಕ್ತಿ, ವಿಶ್ವಾಸ, ನಂಬಿಕೆ ಎಂದೂ ಕೂಡ ಕಡಿಮೆ ಮಾಡಲಿಲ್ಲ. ನಿಮಗೆ ಸಣ್ಣ ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೇನೆ. ವಿಶ್ವಾಸ ಅಂದ್ರೆ ಹೆಂಗಿಟ್ಟಿರ್ಬೇಕು ಅಂತ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು ಹುಳ ಹೊಂಟಿತ್ತು, ರೋಡ್ ದಾಟ್ತಾ ಇತ್ತು. ಒಂದು ಹುಳ, ಸಣ್ಣ ಹುಳ, ನಿಧಾನಕ್ಕೆ ಹೋಗ್ತಿರ್ತದೆ ನೋಡ್ರಿ. ಅದು ಗೊತ್ತದೆ ಯಾವ್ದಂತ, ಈ ಬಸವನ ಹುಳ ಅಂತೇಳಿ ಅಂತಾರ, ನಿಮಗೆಲ್ಲ ಗೊತ್ತಿರ್ಬೋದು ಬಸವನ ಹುಳ ಅಂತೇಳಿ. ಆ ರೋಡ್ ದಾಟ್ತಿತ್ತು, ಒಬ್ಬ ಮನುಷ್ಯ ಹೊಂಟಿದ್ದ, ಹುಳ ಹಿಂಗ್ ರೋಡ್ ದಾಟೋದು ನೋಡಿ ಕೇಳಿದ, ಸುಮ್ಮನೆ ಎಲ್ಲಿಗೆ ಹೊಂಟಿದಿ, ಎಷ್ಟು ಅವಸರದೊಳಗೆ ಹೊಂಟಿದಿಲ್ಲ ಅಂತ ಹುಳಕ್ ಕೇಳಿದ. ಎಲ್ಲಿಗೆ ಹೊಂಟಿದಿ, ಎಷ್ಟು ಅವಸರದೊಳಗೆ ಹೊಂಟಿದಿಲ್ಲ ಅಂತ ಆ ಮನುಷ್ಯ ಹುಳಕ್ ಕೇಳಿದ. ಹುಳ ಅಂತೂ ಹೋಗ್ಬೇಕಲ್ಲಪ್ಪ, ನಿಮ್ಮಂತವ್ರು ತುಳಿದು ಗಿಳಿದಿರಿ ಅಂತ ಹೊಂಟೀನಿ ಅಂತ ಹುಳ. ಹುಳ ಅಂತೂ ನಿಮ್ಮಂತವ್ರು ತುಳಿದು ಗಿಳಿದಿರಿ ಅಂತ ಹೊಂಟೀನಿ ಅಂತ ಹುಳ. ಸಿಟ್ಟು ಬಂತು ಮನುಷ್ಯಾಗ, ಸಿಟ್ಟು ಬಂತು. ಎಕ್ಕಶ್ಚಿತ ಒಂದು ಸಣ್ಣ ಹುಳ, ನೀನು ಎಷ್ಟು ದೊಡ್ಡ ಮಾತಾಡ್ತಿದಿ ಅಂತ ಕೇಳಿದ. ಎಷ್ಟು ದೊಡ್ಡ ಮಾತಾಡ್ತಿದಿ, ನಾನು ಕೇಳ್ಬೇಕಂತ ಕೇಳಿದ್ರೆ ನಿಮ್ಮಂತವ್ರು ತುಳಿದು ಗಿಳಿದಿವ್ರಿ ಅಂತ ಮಾತಾಡ್ತಿದಿ, ಎಂತ ದೊಡ್ಡ ಮಾತಾಡಿದೆ ಅಂತೇಳಿ ಅಂದ. ಆ ಹುಳ ಅಂತೂ, ನಾನು ಅವಸರದೊಳಗೆ ಯಾಕೆ ಹೊಂಟೀನಿ ಅಂತಂದ್ರ, ನಾನು 100 ವರ್ಷ ಚೆನ್ನಾಗಿ ಬದುಕಬೇಕು ಅಂತ ಉತ್ಸಾಹ ಅದ ನನ್ನೊಳಗೆ, ಅದಕ್ಕೆ ಹೊಂಟೀನಿ ಅಂತ. ನಾ ಈ ಭೂಮಿಗೆ ಸಾಯ್ಬೇಕಂತ ಬಂದವನಲ್ಲ, 100 ವರ್ಷ ಭಗವಂತ ಕೊಟ್ಟ 100 ವರ್ಷ ಚೆನ್ನಾಗಿ ಬದುಕಬೇಕಂತ ಬಂದೀನಿ, ಅದಕ್ಕೆ ಈ ಬದುಕು ಕಳ್ಕೋಬಾರ್ದು ಅಂತ ಅವಸರದೊಳಗೆ ಹೊಂಟೀನಿ ಅಂತ ಹುಳ. ನೀವು ನೋಡ್ರಿ, ಭೂಮಿ ಮೇಲೆ ಇಲ್ಲಿ ತನಕನೂ ಕೂಡ ಮನುಷ್ಯ ಒಬ್ಬವನೇ ಆತ್ಮಹತ್ಯೆ ಮಾಡ್ಕೊಂಡದ್ದು. ಸಾಲ ಆಗ್ಯದಂತ ಎಲ್ಲೇನ 2 ಎಮ್ಮೆ ಊರ್ಲಾಕೊಂಡಿದ್ದು ನೋಡಿರ, ನಿಮ್ ಕೊಟ್ಟಿಗೆ ಕಟ್ಟಿದ್ವಿ ಎಲ್ಲೇನ ಕೇಳಿರಿ ಎಲ್ಲೇನ? ಹೌದಾ? ಕಷ್ಟ ಬಂದದಂತ ಯಾವ್ದನ ಒಂದು ಆಕಳ, ಆಡು ಮರಿ ಯಾವ್ದನ ಊರ್ಲಾಕೊಂಡಿದ್ದು, ಎಣ್ಣೆ ಕುಡಿಸತ್ತದ್ದು. ಮನುಷ್ಯ ಒಬ್ಬವನೇ ಕಷ್ಟ ಬಂದಾಗ ಆತ್ಮಹತ್ಯೆ ಮಾಡ್ಕೊಂಡದ್ದು ಈ ಭೂಮಿ ಮೇಲೆ. ಹುಳ ಅಂತದ 100 ವರ್ಷ ಚೆನ್ನಾಗಿ ಬದುಕಬೇಕನ್ನೋ ಉತ್ಸಾಹ ಅದ, ಅದಕ್ಕೆ ಈ ಭೂಮಿಗೆ ಬದುಕಬೇಕಂತ ಬಂದವನ್, ನಾನು ಸಾಯ್ಬೇಕಂತ ಬಂದವನಲ್ಲ, ಅದಕ್ಕೆ ಹೊಂಟೀನಿ ಅಂತ ಹುಳ. ಸಿಟ್ಟು ಬಂದ ಮನುಷ್ಯ ಹಂಗ ಅಂದಾಗ ಅದಂತೂ ಹುಳ ಅಂತದ, ನಾನು ಈ ಭೂಮಿ ಮೇಲೆ, ನೀವೆಲ್ಲ ಮನುಷ್ಯರು, ನಿಮಗೆ ರೊಕ್ಕ ಬೇಕು ಬದುಕ್ಲಕ್ಕ. ನೀವೆಲ್ಲ ಮನುಷ್ಯರು, ನಿಮಗೆ ರೊಕ್ಕ ಬೇಕು. ನನಗೆ ಬ್ಯಾಂಕಿನೊಳಗೆ ರೊಕ್ಕ ಇಲ್ಲ, ಬ್ಯಾಂಕಿನೊಳಗೆ ರೊಕ್ಕ ಇಲ್ಲ, ಮನೆಯೊಳಗೆ ಧಾನ್ಯ ಇಲ್ಲ. ಬ್ಯಾಂಕಿನೊಳಗೆ ರೊಕ್ಕ ಇಲ್ಲ, ಮನೆಯೊಳಗೆ ಧಾನ್ಯ ಇಲ್ಲ, LIC ಮಾಡಿಸಿಲ್ಲ, ಬಡ್ಡಿಗೆ ಕೊಟ್ಟಿಲ್ಲ ಅಂತದ ಹುಳ. LIC ಮಾಡಿಸಿಲ್ಲ, ಬಡ್ಡಿಗೆ ಕೊಟ್ಟಿಲ್ಲ, ಆದ್ರೂ ಖುಷಿಯಾಗಿ ಬದುಕಲಾಗತ್ತೀನಿ. ನಿನಗೆ ಭಗವಂತ ಎಲ್ಲ ಕೊಟ್ಟಾನ, ಬ್ಯಾಂಕಿನೊಳಗೆ ರೊಕ್ಕ ಆದ, ಮನೆಯೊಳಗೆ ಧಾನ್ಯ ಆದ, LIC ಮಾಡಿಸಿದೆ, ಬಡ್ಡಿಗೆ ಕೊಟ್ಟಿದೆ, ಸ್ಟಾಂಪ್ ಬರ್ಕೊಂಡು. ಬಡ್ಡಿಯನ್ನ ಭಾಳ ಮಂದಿ ನಗ್ಲಕತ್ತಾರ ಇಲ್ಲಿ, ಕಲಬುರ್ಗಿಗೆ ಹೆಂಗ್ ನಡೆದದು ಗೊತ್ತಿಲ್ಲ. ಹೌದಾ? ಬಡ್ಡಿಗೆ ಕೊಟ್ಟಿಲ್ಲ, ಎಲ್ಲ ಇಷ್ಟೆಲ್ಲ ಆದ ಭಗವಂತ ನಿನಗೆ ಕೊಟ್ಟಾನ, ಆದ್ರೂ ನಿನಗೆ ಖುಷಿ ಇಲ್ಲ. ನನಗೆ ಭಗವಂತ ಏನನ್ನು ಕೊಟ್ಟಿಲ್ಲ, ಆದ್ರೂ ಖುಷಿ ಆದ. ಯಾಕ ಅಂತ ಕೇಳಿದ್ರ, ನಾನು ಭಗವಂತ ನನ್ನನ್ನು ಇಲ್ಲಿ ಹುಟ್ಟಿಸ್ಯಾನ ಅಂತಂದ ಬಳಿಕ ಚೆನ್ನಾಗಿ ಸಲುತ್ತಾನ ಅನ್ನುವಂಥ ವಿಶ್ವಾಸವನ್ನ ಮೇಲೆ ಇಟ್ಟೀನಿ, ಅದಕ್ಕೆ ಬಹಳ ಉತ್ಸಾಹದಿಂದ ಬದುಕಲಾಗತ್ತೀನಿ. ನೀ ಯಾರ ಮೇಲೆ ವಿಶ್ವಾಸ ಇಟ್ಟಿದಿ ಅಂತ ಕೇಳ್ತದೋಳ. ನೀ ಯಾರ ಮೇಲೆ ವಿಶ್ವಾಸ ಇಟ್ಟಿದೆ ಮನುಷ್ಯ? ತಂದೆಗೆ ಮಗನ ಮೇಲೆ ವಿಶ್ವಾಸ ಇಲ್ಲ, ಮಗನಿಗೆ ತಂದೆ ಮೇಲೆ ವಿಶ್ವಾಸ ಇಲ್ಲ, ಅಣ್ಣಗೆ ತಮ್ಮನ ಮೇಲೆ ವಿಶ್ವಾಸ ಇಲ್ಲ, ತಮ್ಮಗೆ ಅಣ್ಣನ ಮೇಲೆ ವಿಶ್ವಾಸ ಇಲ್ಲ. ನೀ ಯಾರ ಮೇಲೆ ವಿಶ್ವಾಸ ಇಟ್ಟಿದೆ? ಅದೆಲ್ಲ ಯಾಕೆ ನನ್ನ ಜೊತೆ ಏನು ವಾದ ಮಾಡ್ಲಕತ್ತಿದೆ ಮನುಷ್ಯ? ಮನೆಯಿಂದ ಬರಬೇಕಾದ್ರೆ ನೀ ಮನೆಗೆ ಕೀಲಿ ಹಾಕೊಂಡು ಬಂದಿದಿ, ಮನೆಗೇನು ಕೀಲಿ ಹಾಕಿದೆ, ಬಲಗೈಲೆ ಕೀಲಿ ಹಾಕಿದೆ, ಕೀಲಿ ಬಿದ್ದದೋ ಇಲ್ಲ ಅಂತ ಎಡಗೈಲೆ ಜಗ್ಗಿ ನೋಡಿದಿ, ಕರೆ ಹೇಳು ಅಂತ ಹುಳ.
ಬಲಗೈಲಿ ಮನೆಯಿಂದ ಬರ್ಬೇಕಾದ್ರೆ ಕೀಲಿ ಹಾಕಿದಿ, ಇದು ಕೀಲಿ ಬಿದ್ದದೋ ಇಲ್ಲ ಅಂತೇಳಿ ಎಡಗೈಲಿ ಒಂದ್ಸರಿ ಜಗ್ಗಿ ನೋಡಿದಿ. ನೀನೇ ಕಟ್ಟಿದ ಮನೆ, ನೀನೇ ಮಾಡಿದ ಬಾಗಿಲ, ನೀನೇ ಹಾಕಿದ ಕೀಲಿ ಹಾಕಿದ್ದು ಬಲಗೈ, ಅನುಮಾನ ಪಟ್ಟದ್ದು ಎಡಗೈ. ಹೌದಾ? ಬಲಗೈ ಮಾಡಿದ ಕೆಲಸ ಎಡಗೈಗೆ ವಿಶ್ವಾಸ ಇಲ್ಲ, ಇನ್ನು ಭಗವಂತನ ಮೇಲೆ ಯಾವಾಗ ವಿಶ್ವಾಸ ಇಡ್ತಿದೆ ಅಂತ ಪ್ರಶ್ನೆ ಮಾಡ್ತದ ಹುಳ. ಯಾಕೆ ಇವತ್ತು ಮಲ್ಲಮ್ಮ ತಾಯಿ ಅವಿದ್ಯಾವಂತೆ ಆದ್ರೂ ಕೂಡ ನಮ್ಮ ಮುಂದೆ ದೇವತೆಯಾಗಿ ನಮ್ಮ ಸಮಾಜಕ್ಕೆ ಆದರ್ಶ ಆಗಿ ಯಾಕೆ ನಮ್ಮ ಮುಂದೆ ನಿಂತಾಳ ಅಂತ ಕೇಳಿದ್ರೆ, ಮಲ್ಲಮ್ಮ ತಾಯಿ ಭಗವಂತನ ಮೇಲೆ ವಿಶ್ವಾಸ ಇಟ್ಲು. ಕಷ್ಟದ ಸಂದರ್ಭದೊಳಗೆ ತಾಳ್ಮೆಯನ್ನ ಕಳ್ಕೊಳ್ಳಿಲ್ಲ. ಶ್ರೀಮಂತಿಕೆ ಬಂದಂತ ಸಂದರ್ಭದೊಳಗೆ ಒಂದಿಷ್ಟು ದಾನ ಧರ್ಮಗಳನ್ನ ಮಾಡಿದ್ಲು. ಅದಕ್ಕಾಗಿ ಇವತ್ತು ನಮ್ಮ ಮುಂದೆ ದೇವತೆಯಾಗಿ ನಿಂತಾಳ. ಇಂಥ ಒಂದು ದೊಡ್ಡ ಸಮಾಜದ ಆಸ್ತಿ ಅಂತಂದ್ರೆ ಅದು ಮಲ್ಲಮ್ಮ ತಾಯಿ. ಅಂತ ಒಂದು ಮಲ್ಲಮ್ಮ ತಾಯಿಯ ವಂಶಸ್ಥರಾಗಿ ಹುಟ್ಟಿರುವಂತದ್ದು ಬಹುಶಃ ನಿಮ್ಮೆಲ್ಲರ ಬಹಳ ದೊಡ್ಡ ಪುಣ್ಯ ಅನ್ನುವಂತ ಮಾತನ್ನ ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಸಮಾಜದ ಬಗ್ಗೆ ಎರಡು ಮಾತು ಹೇಳೋದೇನು ಅಂತ ಕೇಳಿದ್ರೆ, ಈಗಾಗಲೇ ಸಮಾಜದ ಹಿರಿಯರು ಬಹಳಷ್ಟು ಜನ ಇದ್ದೀರಿ. ಸಮಾಜಕ್ಕಾಗಿ ಇವತ್ತಿನ ದಿನಮಾನದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂಖ್ಯಾಬಲ ಮತ್ತು ಸಾಕ್ಷಿ ಬಲ ಬಹಳ ಪ್ರಮುಖವಾಗಿ ಬೇಕಾಗ್ತದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂಖ್ಯಾಬಲ ಮತ್ತು ಸಾಕ್ಷಿ ಬಲ ಬಹಳ ಪ್ರಮುಖವಾಗಿ. ಇವತ್ತು ನೋಡಿ, ಮೊದಲು ವೇಮನರ ಜಯಂತಿಯನ್ನು ಆಚರಣೆ ಮಾಡ್ತಿರಲಿಲ್ಲ ಸರ್ಕಾರದಿಂದ, ಮಲ್ಲಮ್ಮನ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸಮಾವೇಶ ಆಯಿತು, ಅದರಿಂದ ವೇಮನನ ಜಯಂತಿ ಸರ್ಕಾರ ಆಚರಣೆ ಮಾಡಿತ್ತು. ರಥಯಾತ್ರೆ ಮೂಲಕವಾಗಿ ಕೂಡಲ ಸಂಗಮದೊಳಗೆ ಬಹಳ ದೊಡ್ಡ ಸಮಾವೇಶ ಆಯಿತು, ಮಲ್ಲಮ್ಮನ ಜಯಂತಿ ಸರ್ಕಾರದಿಂದ ಆಚರಣೆ ಆಗ್ಲಿಕ್ಕೆ ಸಾಧ್ಯ ಆಯಿತು. ಯಾಕಂತಂದ್ರೆ ಅದು ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಅಂತದ್ದೇ. ನೀವು ಊರು ದೊಡ್ಡದಿತ್ತು ಅಂತಂದ್ರೆ ಅದು 400 ಮನೆ ಇರಲಿ, 4000 ಮನೆ ಇರಲಿ, ಬರೇ ನೀವು 4 ಮನೆ ಇದ್ದು ಅಂತಂದ್ರೆ ಇಡೀ ಊರು ಸಂಭಾಳಿಸ್ತೀರಿ. ನೀವು 4 ಮನೆ ಇದ್ರೆ ಇಡೀ ಊರು ಸಂಭಾಳಿಸ್ತೀರಿ. ಯಾಕಂದ್ರೆ ದೇವರು ನಿಮಗೆ ಮಲ್ಲಮ್ಮ ತಾಯಿ ಅಂತ ಶಕ್ತಿ ಕೊಟ್ಟಾಳ. ಕಾರಣ ಏನು ಅಂತ ಕೇಳಿದ್ರೆ, ನಿಮ್ಮದು ಒಂದು ದೊಡ್ಡ ಗುಣ ಯಾವುದು ಅಂತ ಕೇಳಿದ್ರೆ, ನಿಮ್ಗೆ ಇಡೀ ಊರು ನಿಮ್ಮ ಮಾತು ಯಾಕೆ ಕೇಳ್ತದ ಅಂತಂದ್ರೆ, ನೀವು ಬಹಳ ದೊಡ್ಡ ಶ್ರೀಮಂತರು, ಬಹಳ ದೊಡ್ಡ ಆಸ್ತಿವಂತರು ಅಂತ ನಿಮ್ಮ ಮಾತು ಕೇಳಂಗಿಲ್ಲ. ನಿಮ್ಮ ನಾಲಿಗೆ ಶುದ್ಧ ಅದ ಅಂತೇಳಿ ನಿಮ್ಮ ಮಾತು ಕೇಳ್ತದೆ ಊರು ಜನ. ನಿಮ್ಮ ನಾಲಿಗೆ ಒಮ್ಮೆ ಮಾತು ಕೊಟ್ರಿ ಅಂತಂದ್ರ, ರೆಡ್ಡಿಯರು ಒಮ್ಮೆ ಮಾತು ಕೊಟ್ರು ಅಂತಂದ್ರೆ ಹೊಲ ಮನೆ ಮಾರಿಯನ್ನ ಮಾತು ಉಳಿಸ್ಕೊಂತಾರ ಅನ್ನುವಂತ ಬಹಳ ದೊಡ್ಡ ಹೆಸರು ನಿಮಗೆ ಈ ಸಮಾಜದೊಳಗದ ಈ ಭೂಮಿ ಮೇಲೆ. ಹಂಗಾಗಿ ಅಂತ ಮಾತಿಗಾಗಿ ನಿಮ್ಗೆಲ್ಲರೂ ಗೌರವ ಕೊಡ್ತಾರ. ಅಂತ ಒಂದು ಸಮಾಜದವ್ರು ಎಲ್ಲರೂ ಇವತ್ತು ಇಡೀ ಊರು ಒಬ್ಬೊಬ್ಬರು ಒಂದೊಂದು ಏರಿಯಾದ ದೊಡ್ಡ ದೊಡ್ಡ ಗೌಡರು ನೀವೆಲ್ಲ ಇಲ್ಲಿ ಕುಂತಿರಿ. ಸಮಾಜಕ್ಕಾಗಿ ನಿಮ್ಮದು ಅನೇಕ ದೊಡ್ಡ ದೊಡ್ಡ ಸೇವೆಗಳನ್ನ ಸಲ್ಲಿಸಿರಿ. ಬಹುಶಃ ಇನ್ನು ಸಾಹೇಬರು ಹೇಳಿದಾಗೆ ನಾನು ನೋಡಿದೆ, ಬಹುಶಃ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಸಂಘ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಸಂಘ ಉದ್ಘಾಟನಾ ಸಂದರ್ಭಕ್ಕೆ ನಾನು ಬಂದಿದ್ದೆ. ಸುಮಾರು 8-10 ವರ್ಷ ಆಯ್ತು. ಅವತ್ತು ವಿಶಾಲಾಕ್ಷಿ ಕರಡ್ಡಿ ಮೇಡಮ್ ಅವರು, ಭಾರತಿ ಅಕ್ಕ ಅವರೆಲ್ಲರೂ ಸೇರ್ಕೊಂಡು ಮಾಡಿದ್ರು. ಅವತ್ತೇನು ಆ ಸಂಘ ಉದ್ಘಾಟನೆ ಆದ ನಂತರ ಏನು ಬಹುಶಃ ಅವರು ಅನೇಕ ಏಳುಬೀಳುಗಳನ್ನ ಎದುರಿಸಿದ್ರು ಕೂಡ ಇವತ್ತು ಒಂದು ಸಂಸ್ಥೆ, ಆ ಮಹಿಳಾ ಸಂಸ್ಥೆ ಒಂದು ಹೆಮ್ಮರವಾಗಿರ್ತಕ್ಕಂಥ ರೀತಿಯೊಳಗೆ ಬೆಳೆದು ನಿಂತು ಅನೇಕ ಮಹಿಳಾ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿನಿಯರಿಗಾಗಿ ಇವತ್ತೊಂದು ವಸತಿ ನಿಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಕ್ಕಂಥ ನೀಲನಕ್ಷೆಯನ್ನ ಬಹುಶಃ ಸಾಹೇಬರು ಈಗ ತಾನೇ ನನಗೆ ತೋರಿಸಿದ್ರು. ಬಹುಶಃ ಈ ಸಮಾಜದವರೆಲ್ಲರೂ ಹೆಂಗ ಅಂತ ಕೇಳಿದ್ರೆ, ಮೊದಲು ಯಾರು ಮುಂದೆ ಬರಂಗಿಲ್ಲ. ಒಬ್ಬಿಬ್ರು ಯಾರನ್ನ ಮುಂದಾಗಿ ಮಾಡ್ಲಕ್ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಒಂದು ಸರಿ ನೀವು ಎದ್ರಿ ಅಂತಂದ್ರೆ ಯಾರನ್ನೂ ನಿಮ್ಮನ್ನು ನಿಂದ್ರಸಕ್ಕಾಗಲ್ಲ. ಆ ರೀತಿಯೊಳಗೆ ನೀವು ತಯಾರಾಗ್ತೀರಿ. ಬಹುಶಃ ಈ ಸಮಾಜ ಪ್ರತಿಯೊಂದು ಜಿಲ್ಲೆಯೊಳಗೂ ಕೂಡ ಬಹುಶಃ ಈಗ ತಾನೇ ನಾ ಮಾತನಾಡಬೇಕಾದ್ರೆ ಗುರುಗಳು ನಾವು ಮಾತಾಡ್ತಿದ್ವಿ, ಎಲ್ಲ ಭಾಗದೊಳಗೆ ಚಲೋ ಆದ್ರಿ. ಈ ನಮ್ಮ ಯಾದಗಿರಿ, ಕಲಬುರಗಿ ಈ ಭಾಗದೊಳಗೆ ಸ್ವಲ್ಪ ಒಬ್ರಿಗೊಬ್ರು ಜರ ಹೊಂದಾಣಿಕೆ ಆಗಂಗಿಲ್ಲ. ಇವರೆಲ್ಲರೂ ಹೊಂದಾಣಿಕೆ ಆದ್ರು ಅಂತಂದ್ರೆ ಇಡೀ ಕರ್ನಾಟಕ ಸಂಭಾಳಿಸೋಷ್ಟು ದೊಡ್ಡ ದೊಡ್ಡ ಗೌಡರು, ದೊಡ್ಡ ದೊಡ್ಡ ಏನು ಎಲ್ಲ ಹಿರಿಯರು ಇದೇ ಭಾಗದೊಳಗಾರ ಅಂತೇಳಿ ಗುರುಗಳು ಹೇಳಾಕತ್ತಿದ್ರು. ಇವತ್ತು ನೀವೆಲ್ಲರೂ ಒಂದಾಗಿ ಕುಂತೀರಿ. ಎಲ್ಲ ಜಿಲ್ಲೆಯೊಳಗೂ ಕೂಡ ಇವತ್ತು ಹೆಂಗಂತಂದ್ರೆ ಒಂದು ಖುಷಿ ವಿಚಾರ. ಎಲ್ಲ ವಸತಿ ನಿಲಯಗಳು, ದೇವಸ್ಥಾನಗಳು, ಕಲ್ಯಾಣ ಮಂಟಪಗಳು, ಸಮಾಜ ಜಾಗೃತ ಆಗ್ಯದ ಇವತ್ತಿನ ದಿನಮಾನದೊಳಗೆ. ಒಂದಿಷ್ಟು ಮಕ್ಕಳಿಗೆ ಏನಂತಂದ್ರೆ ವಿದ್ಯಾಭ್ಯಾಸ, ಸಮಾಜ ಬೆಳೆಯೋದು ಅಂತಂದ್ರೆ ನಮ್ಮಂತವ್ರು ಭಾಷಣ ಮಾಡೋದ್ರಿಂದ ಸಮಾಜ ಬೆಳೆಯೋದಿಲ್ಲ. ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡ್ರಿ, ಇಲ್ಲ ಉದ್ಯೋಗಸ್ಥರನ್ನಾಗಿ ಮಾಡ್ರಿ. ಒಂದು ವಿದ್ಯಾರ್ಥಿ ಜೀವನ ಚೆನ್ನಾಗಿದ್ಕೊಂಡು ಅವ್ರು ವಿದ್ಯಾವಂತರಾಗಬೇಕು. ಖಾಲಿ ಕುಂತವರೆಲ್ಲ ಏನಾದ್ರೂ ಒಂದು ಉದ್ಯೋಗ ಮಾಡಬೇಕು. ಈ ದೇಶ ನಿಂತಿರುವಂತದ್ದು 2 ಪರಂಪರೆ ಮೂಲಭೂತವಾಗಿ, ಒಂದು ಋಷಿ ಪರಂಪರೆ, ಮತ್ತೊಂದು ಕೃಷಿ ಪರಂಪರೆ. ಋಷಿ ಪರಂಪರೆ ಒಂದು ಕಡೆ ಆದ್ರೆ ಕೃಷಿ ಪರಂಪರೆ, ಆ ಕೃಷಿ ಪರಂಪರೆಗೆ ಮೂಲನೇ ನೀವು ರೆಡ್ಡಿಯವರು. ಬಹುಶಃ ಇಡೀ ಊರೊಳಗೆ ಇಡೀ ಊರದ ಆಸ್ತಿ ಒಂದಾದ್ರೆ ನಿಮ್ಮ ಒಬ್ಬರದೇ ಆಸ್ತಿ ಒಂದಿರ್ತದೆ. ಆ ರೀತಿ ಒಳಗೆ ಇಡೀ ನಿಮ್ಮ ಮೂಲ ಕಸುಬೇ ಕೃಷಿ. ದಯವಿಟ್ಟು ಇವತ್ತು ಏನ್ ಮಾಡ್ಲಾಕತ್ತೀರಿ ಭಾಳ ಜನ ಅಂತ ಕೇಳಿದ್ರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕಂತ ಸಿಟಿಗೆ ಬರ್ಲಾಕತ್ತೀರಿ. ನಿಮ್ಮ ಹೊಲಗಳು ಮತ್ತೊಬ್ಬರಿಗೆ ಲೀಸಿಗೆ ಹಾಕೊಳಕತ್ತೀರಿ. ಮುಂಬರ್ತಕ್ಕಂಥ ದಿನಮಾನಗಳಿಗೆ ಬರೇ 4 ಎಕರೆ ಜಮೀನಿದ್ದವನೇ ಬಹಳ ದೊಡ್ಡ ಶ್ರೀಮಂತ ಆತನ. ಅಂಥವನಿಗೆ ಬಹಳ ದೊಡ್ಡ ಬೆಲೆ ಬರೋದಾದ ಮುಂದೊಂದು ದಿನ. ಹಂಗಾಗಿ ಆಸ್ತಿಗಳನ್ನ ಕಳ್ಕೊಬಾಡ್ರಿ. ಹೊಸ ಆಸ್ತಿ ತಗೊಂತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದ್ದಂಥ ಆಸ್ತಿಗಳನ್ನ ಕಳೆದುಕೊಳ್ಬಾಡ್ರಿ. ಒಂದಿಷ್ಟು ತಾಯಂದ್ರಿಗೆ ಹೇಳುವಂಥದ್ದು ಏನು ಅಂತ ಕೇಳಿದ್ರೆ, ವಿದ್ಯಾಭ್ಯಾಸದ ಜೊತೆಗೆ ಒಂದಿಷ್ಟು ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರದ ಪಾಠವನ್ನು ಮಾಡ್ರಿ. ಸಣ್ಣ ಮಕ್ಕಳಿಗೆ ವರ್ಷಕ್ಕೆ 1 ಬಾರಿ ಏನು ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯವರು ಏನದಾರ, ಇದೇ ರೀತಿ ಪ್ರತಿ ಜಿಲ್ಲೆಯೊಳಗೆ ಒಂದೊಂದು ಸಂಸ್ಥೆಗಳು ಆಗ್ಯಾವ. ಆ ಸಂಸ್ಥೆ ವತಿಯಿಂದ
ವರ್ಷಕ್ಕೆ ಒಂದು ಬಾರಿ ಕನಿಷ್ಠ ಒಂದು 21 ದಿವಸದ ಸಂಸ್ಕಾರ ಶಿಬಿರ ಅನ್ನುವಂಥದ್ದನ್ನು ಏರ್ಪಾಟು ಮಾಡಿ ನೀವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದ್ರ ಮುಖಾಂತರವಾಗಿ, ಅಂದರೆ ನೀವು ಹುಟ್ಟಿರ್ತಕ್ಕಂಥ ಕುಲ ಯಾವುದು, ನಿಮ್ಮ ಮಂತನ ಯಾವುದು, ಯಾವ ರೀತಿ ನೀವು ಇರಬೇಕು ಅನ್ನುವಂಥದ್ದನ್ನು ಅವರಿಗೆ, ನಿಮ್ಮ ಮನೆ ದೇವರು ಯಾರು, ಮನೆ ಗುರುಗಳು ಯಾರು, ನಿಮ್ಮ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಒಂದಿಷ್ಟು ಕಲಿಸ್ಕೊಡ್ತಕ್ಕಂಥ ಪ್ರಯತ್ನ ತಾಯಂದ್ರೆಲ್ಲರೂ ಮಾಡಿದರೆ ಈ ಸಮಾಜ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಸದೃಢವಾಗಿ ಬೆಳೆದು ನಿಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಬಹುಶಃ ಈ ಕಲ್ಯಾಣ ಮಂಟಪದೊಳಗೆ ನಾವೆಲ್ಲ ಕುಂತೀವಿ ಅಂತಂದ್ರೆ ಕಾರ್ಯಕ್ರಮ ಭಾಳ ಚಂದ ಕಾಣ್ಲಾಗತ್ತದ, ಕಲ್ಯಾಣ ಮಂಟಪ ಭಾರಿ ಕಾಣ್ಲಾಗತ್ತದ, ಹೌದಾ, AC ಲೈಟ್ ವೈಟು ಸ್ಟೇಜು ಭಾಳ ಚಲೋ ಕಾಣ್ಲಾಗತ್ತದ. ಆದ್ರೆ ಇಲ್ಲಿ ಕುಂತವ್ರು ಎಲ್ಲರಿಗೂ ಕೂಡ ಈ ಕಲ್ಯಾಣ ಮಂಟಪ ಹೊತ್ಕೊಂಡು ನಿಂತಿರ್ತಕ್ಕಂಥ ಬುನಾದಿ ಕಲ್ಲು ಯಾರಿಗೂ ಕಾಣಿಸ್ತಾ ಇಲ್ಲ. ಈ ಕಲ್ಯಾಣ ಮಂಟಪ ಹೊತ್ತು ನಿಂತಿರ್ತಕ್ಕಂಥ ಬುನಾದಿ ಕಲ್ಲು ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಅಂತ ಬುನಾದಿ ಕಲ್ಲುಗಳು ಈ ಸಮಾಜಕ್ಕೆ ಯಾರಾದ್ರೂ ಇದ್ರೆ ಅದು ಬಹುಶಃ ಮಲ್ಲಾರ್ ಲಿಂಗನಗೌಡರು ಅನ್ನುವಂಥ ಹಿರಿಯರೊಬ್ಬರು ಈ ಬುನಾದಿ ಕಲ್ಲು ಈ ಸಮಾಜಕ್ಕೆ ಬಹಳ ದೊಡ್ಡ ಆಸ್ತಿ ಆಗಿದ್ದಂಥವ್ರು. ಅವ್ರು ಹಾಕಿರ್ತಕ್ಕಂಥ ಒಂದು ತಳಹದಿಯ ಮೇಲೆ ಇವತ್ತು ದರ್ಶನಾಪುರ ಸಾಹೇಬರು ಬಹುಶಃ ಈ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತು ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾ ಇರೋದ್ರಿಂದಾಗಿನೇ ಈ ಸಮಾಜ ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದಾಗಿ ಸಮಾಜ ಬಹುಶಃ ಈ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಿನ್ನೆನು ಹಿಂಗೆ ಮಾತಾಡ್ಕೊಂತ ಕುಂತಿದ್ದೆ. ನಾ ಎಲ್ಲರೂ ಚಂದ ಕುಂತಾರ, ಚಲೋ ಕೇಳಕತ್ತಾರ ಅಂತ ನಾ ಕುಂತಿದ್ದೆ. ಅಲ್ಲಿ ಒಂದಿಷ್ಟು ಜನ ಹಿಂಗೆ ಕುಂತಿದ್ರು. ಇಲ್ಲಿನೂ ನಾನು ನೋಡ್ಲಕತ್ತಿ ಹೆಂಗೆ ಕುಂತೀರಿ ಅಂತಂದ್ರೆ, ಈ ದವಾಖಾನೆಗೆ ಆರಾಮಿಲ್ಲಾರ್ದವ್ರಿಗೆ ಮಾತಾಡ್ಸಕ್ ಬಂದಿರ್ತಾರಲ್ಲ, ಏನ್ರಿ ಹಿಂಗೆ ಆಗ್ಬಾರ್ದಾಗಿತ್ತು, ಹಿಂಗ್ಯಾಕಾಯ್ತು ಅಂತೇಳಿ ಹಿಂಗೆ ಪೂರ ಅಷ್ಟು ನಾ ಏನೋ ಹೇಳಕತ್ತೀನಿ, ನಾನು ಅಷ್ಟು ಸೀರಿಯಸ್ ಆಗಿ ಕುಂತೀರಿ, ಭಾಳ ಸೀರಿಯಸ್ ತೊಗೋಬಾರ್ರಿ ನನ್ನ ವಿಷಯಗಳೆಲ್ಲ ಹೇಳಿನಿ. ನೀವು ಕುಂತದ್ ನೋಡ್ಬೇಕಾದ್ರೆ ದವಾಖಾನೆಗೆ ಮಾತಾಡ್ಸಕ್ ಬರ್ತಾರಲ್ಲ, ಪಾಪ ಹಿಂಗೆ ಆಗ್ಬಾರ್ದಾಗಿತ್ತು, ಹಿಂಗ್ಯಾಕಾಯ್ತು, ಅವ್ರು ಬ್ರೆಡ್ಡು ಬಾಳೆಹಣ್ಣು ಹಿಡ್ಕೊಂಡ್ ಬಂದಿರ್ತಾರೆ, ನೀವು ಮೊಬೈಲ್ ಹಿಡ್ಕೊಂಡ್ ಬಂದ್ರಿ ಅಷ್ಟೇ, ಭಾಳ ವ್ಯತ್ಯಾಸ ಏನಿಲ್ಲ. ಇನ್ನೇನು ಹಿಂಗೆ ಚಂದ ಮಾತಾಡಕತ್ತೆ ಕೇಳಕತ್ತಾರ ಅಂತ ನಾ ತಿಳಿದೀನಿ. ಬಂದು ಹಿಂಗೆ ನಿಂತು ಸರ ಬಂದಾನ, ಸಿಟ್ನಾಗ ನೋಡ್ಲಕತ್ತಾನೆ, ಈ ಕಡೆ ನೋಡಿದ, ಯಾರು ಕಾಣವಲ್ರು, ಭಾಳ ಮುಖ ಎಲ್ಲ ಕೆಂಪು, ಕಣ್ಣು ಕೆಂಪಾಗ್ಯದ, ಮುಖ ಗಂಡಾಕ್ಯಾನ. ಯಾಕಪ್ಪ ಏನಾಗ್ಯದ, ಯಾಕ್ರಿ ಗೌಡ್ರಿ ಏನು ಕುರ್ಚಿ ಸಿಕ್ಕಿಲ್ಲೇನೋ ಅಂತಂದೆ ನಾ. ಭಾಳ ಮಂದಿ ಗೌಡ್ರಿಗೆ ಏನಂದ್ರೆ ಕುರ್ಚಿ ಸಿಗ್ಲಿಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ. ನೀವು ನೋಡ್ರಿ ಯಾರನ್ನ ನಿಂತಿದ್ರೆ ಕಳ್ಳಿಂದ ಗೌಡ ಬರ್ರಿ ಗೌಡ ಅಂತೇಳಿ ಕುರ್ಚಿ ಬಿಟ್ಟು ಕೊಟ್ರೆ ಅಂತ ತಗೊಳ್ಳಿ 500 ರೂಪಾಯಿ ತಗೋ, ಚಾಕುಡಿ ಒಂದು ಕೊಟ್ಟು ಕಳಿಸ್ಬಿಡ್ತಾರೆ. ಹೌದಾ, ಗೌಡ್ರದ್ದು ಅದೊಂದು ಗತ್ತ, ಅದೇನು ಗೊತ್ತಿಲ್ಲ. ಹಂಗ ನಾ ಅದಕ್ಕೆ ಕುರ್ಚಿ ಸಿಕ್ಕಿಲ್ಲನಪ್ಪ, ಸಿಟ್ಟಿಗೇರಿದಲ್ಲ, ಯಾಕೆ ಏನಾಗ್ಯದ ಅಂತ ಕೇಳಿದೆ. ಏನಿಲ್ಲ ಮತ್ತೆ ನೀವು ಚಂದ ಮಾತಾಡು, ಅವ್ನು ನಿಮ್ಮನ್ನು ಕರೆಸಿ ಕುಂದಿರ್ಸಿ ಮೈಕ್ ಕೊಟ್ಟಾನಲ್ಲ, ಜರ ಅವ ಸಿಗವಲ್ಲ ಅಗಳ್ಳಿ ಅಂತ ಅವನಿಗೆ ಹುಡುಕ್ಲಾಕತ್ತೀನಿ ಅಂತಂದ. ಮತ್ತೆ ನನಗೆ ಮೈಕ್ ಕೊಟ್ಟವ್ರು ನೀವು ಹುಡುಕಾಡೋದು ಬೇಡ. ಬಹುಶಃ ನೀವೆಲ್ಲರೂ ಕೂಡ ಈ ಸಮಾಜವನ್ನು ಸದೃಢವಾಗಿ ನಿರ್ಮಾಣ ಮಾಡುವಂಥ ನಿಟ್ಟಿನೊಳಗೆ ಭಾಳ ದೊಡ್ಡ ಹೆಜ್ಜೆ ಇಟ್ಟಿರಿ, ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಕತ್ತೀರಿ. ನಮಗೊಂದು ಭವಿಷ್ಯ ಇನ್ನು ಮುಂದೆ ಭಾಳ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಈ ಸಮಾಜಕ್ಕೆ ಅದೇ ಅನ್ನುವಂಥ ಒಂದು ಆಶಾಕಿರಣ ನಮ್ಮಲ್ಲಿದೆ. ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಪೂಜ್ಯ ಗುರುಗಳು ಆಶೀರ್ವಚನ ಮಾಡೋರು ಅದಾರೆ, ಅವರ ಆಶೀರ್ವಚನ ಕೇಳಿ ಸಮಾರಂಭಕ್ಕೆ ಸಮಾರೋಪ ಮಾಡೋಣ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಎರೆಹೊಸಹಳ್ಳಿ ಹರಿಹರದ ಪೂಜ್ಯ ಶ್ರೀ ವೇಮನಾನಂದ ಮಹಾಸ್ವಾಮಿಗಳು ರೆಡ್ಡಿ ಗುರುಪೀಠ ಮಾತನಾಡಿದರು. ಪ್ರಪಂಚದಲ್ಲಿದ್ದುಕೊಂಡೇ ಪಾರಮಾರ್ಥವನ್ನು ಅನುಭವಿಸಿದಂತಹ ಅಪರೂಪದ ಸಾಧಕಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನನ್ನು ಸ್ಮರಿಸಿಕೊಂಡು, ಮಹಾಯೋಗಿಯಾಗಿ ಅಪಾರ ವೈರಾಗ್ಯ ಮೂರ್ತಿಯಾಗಿ ಸಮಾಜವನ್ನು ತೀಡಿ ವಿಭಿನ್ನವಾದ ಆಧ್ಯಾತ್ಮ ಸಾಹಿತ್ಯವನ್ನು ಕೊಟ್ಟು ಅಪಾರ ವೈರಾಗ್ಯವನ್ನು ನಮಗೆಲ್ಲ ಬೋಧಿಸಿದಂತಹ ಮಹಾಯೋಗಿ ವೇಮನರನ್ನು ಸ್ಮರಿಸಿಕೊಂಡು, ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿದಂತಹ ನಮ್ಮೆಲ್ಲರ ಪೂಜ್ಯರು, ಆತ್ಮೀಯರು, ತನ್ನ ನುಡಿಗಳಿಂದ ಆಧ್ಯಾತ್ಮ ಪ್ರಸಾರ ಮಾಡುತ್ತಾ ಸಮಾಜವನ್ನು ಸಂಘಟ ಮಾಡುತ್ತಿರುವಂತಹ ಆತ್ಮೀಯರಾಗಿರುವಂತಹ ಪರಮ ಪೂಜ್ಯ ಶಾಂತ ಮಲ್ಲಿಕಾರ್ಜುನ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಶ್ರೀಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಕರು, ರಾಜಕಾರಣಿ ಆಗಿದ್ದು ಸಂತರಾಗಿ ಒಂದು ವಿಭಿನ್ನವಾಗಿ ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮೆಲ್ಲರ ಗೌರವನೀಯ ಶರಣಬಸಪ್ಪಗೌಡ ದರ್ಶನಾಪುರ ಅವರಲ್ಲಿ ಈಗ ಸಮಾಜದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಚೊಚ್ಚಲ ಹೆಜ್ಜೆಯನ್ನು ಇಟ್ಟು ನಮಗೆಲ್ಲರಿಗೂ ದಿಕ್ಕಾಗಿ ಬದಲಾಗುತ್ತಿರುವಂತಹ ಶರಣಬಸಪ್ಪ ಕಾಮರೆಡ್ಡಿ ಅವರಲ್ಲಿ, ಹಿರಿಯರಾಗಿರುವಂತಹ ಜಿಲ್ಲೆಡಪಲ್ಲಿ ಅವರಲ್ಲಿ, ವಿಶಾಲಾಕ್ಷಿ ಕರಡ್ಡಿ ಅವರಲ್ಲಿ, ನಮ್ಮ ಪ್ರಮೀಳಾ ಜಾನಪಗೌಡರಲ್ಲಿ ಇಷ್ಟು ದಿನ ನಮ್ಮ ಜೊತೆಗಿದ್ದು ಸಮಾಜ ಸೇವೆಯನ್ನು ಮಾಡಿ 1 ತಿಂಗಳ ಕಾರ್ಯಕ್ರಮ ನಾನು ಇಲ್ಲಿ ಇದ್ದೆ, ನನ್ನ ಜೊತೆಗಿದ್ದು ಎಲ್ಲ ಸಹಕಾರ ಕೊಟ್ಟು ನಡೆಸಿಕೊಟ್ಟಂತಹ ನಮ್ಮೆಲ್ಲರ ಜ್ಞಾನ ಭಂಡಾರ ಚೆನ್ನಾರೆಡ್ಡಿ ಪಾಟೀಲ್ ಅವರಲ್ಲಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ, ಹಿರಿಯರಲ್ಲಿ, ತಾಯಂದ್ರಲ್ಲಿ, ಎಲ್ಲರಲ್ಲಿ ಪ್ರಣಾಮಗಳು. ನಿಮ್ ಕಡೆ ಜೋಳ ಬಿತ್ತೋತತಿ, ಕಡಲೆ ಬಿತ್ತೋತತಿ, ಏನಂತ ಕರಿತೀರಿ ನೀವು? ಆ ತತ್ತಿಯಲ್ಲಿ ಬಿತ್ತಬೇಕು ಅವನ್ನ. ಆ ತತ್ತಿ ಬಿಟ್ಟು
ಇಲ್ಲವು, ಹೌದಾ? ಹಾಗೆ ಈಗೆಲ್ಲ ಎದ್ದು ಹೋಗಿ ಊಟ ಮಾಡೋ ತತಿ, ನಾವ್ ಏನ್ ಬಿತ್ತಿದ್ರು ನಾಟೋದಿಲ್ಲವು, ಮೇಲ್ಮೇಲೆನೆ. ಎಲ್ಲರೂ ಎದ್ರುಕೊಂಡು ಮಾತಾಡಿದ್ರು ಟೈಮ್ ಆಗುತ್ತೆ ಅಂತ. ನಾನು ಹೆಂಗ್ ಮಾತಾಡ್ಬೇಕು? ವಿಶೇಷವಾಗಿ ನಾನು ಸ್ವಾಮೀಜಿಯವರು ಮಾತಾಡ್ತಾ ಇದ್ವಿ. ಇಂತಹ ಸುದಿನವನ್ನು ನೋಡೋ ಸಲುವಾಗಿ ನಾನು 8 ವರ್ಷ ಕಾಯ್ಬೇಕಾಯ್ತು. 8 ವರ್ಷ ಕಾಯ್ಬೇಕಾಯ್ತು. ದಕ್ಷಿಣಪುರವರು ಮಾತು ಕೊಟ್ಟಿದ್ರು, ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡೋಣ ಸ್ವಾಮೀಜಿ ಅಂತ. ಬಹಳ ಸಂತೋಷ. ಸುಮ್ಮನೆ ಈ ಪದಗ್ರಹಣ ನೆಪದಲ್ಲಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ನೆಪದಲ್ಲಿ ಒಂದು ಕಡೆ ಸೇರೋದೇ ಹಬ್ಬ. ನಾವು ಡಿಮ್ಯಾಂಡ್ಸು ಅವೇವೇನ ಅಂತೀವಲ್ಲ, ಅರ್ಜಿಗಳು, ಅವೇನ್ ದೊಡ್ಡ ಪ್ರಧಾನ ಪಾತ್ರ ವಹಿಸೋದಿಲ್ಲ. ಬಹಳ ಚೆನ್ನಾಗಿ ಅವರು ಪ್ರವಚನ ಮಾಡಿದ್ರು, ಎಲ್ಲ ಮಾಡಿದ್ರು. ಒಂದು ವೇಳೆ ಮಲ್ಲಮ್ಮನ ಪರಿಸ್ಥಿತಿ ನಿಮಗೆ ಬಂತ ಅಂದ್ಕೊಳ್ರಿ, ನೀವೇನ್ ಮಾಡ್ತಾ ಇದ್ರಿ? ಮಲ್ಲಮ್ಮನ ತರ ಅತ್ತೆ ಇದ್ಲು, ನಾದ್ನಿ ಇದ್ರು, ನೆಗಣ್ಣಿಯರಿದ್ರು ಅಂತ ಮೈದ್ನ ಇದ್ದ, ಗಂಡ ಉಚ್ಚಗಂಡ ಅಂತಾರಲ್ಲ, ಉಚ್ಚಬರಮರೆಡ್ಡಿ ಅಂತ ಗಂಡ ಸಿಕ್ಕಿದ್ದ, ನೀವೇನ್ ಮಾಡ್ತಾ ಇದ್ರಿ? ಹೇಳ್ರಿ, ದೊಡ್ಡ ಮುಗ್ಸನ್ ಏನ್ ಮಾಡ್ತಾ ಇದ್ರಿ? ಮಲ್ಲಮ್ಮನ ಆದರ್ಶ ಅಂದ್ರೆ ಏನು? ಎಲ್ಲ ಮಹಿಳೆಯರಿಗೆ ಬೋಧನೆ ಆಯ್ತು. ಬಹಳ ಇಲ್ಲಿ ಮಹಿಳೆಯರಿಗೆ ಒತ್ತು ಕೊಟ್ಟು ಮಾತಾಡಿದಿವೆಲ್ಲ. ಏನ್ ಮಾಡ್ತಾ ಇದ್ರಿ ನೀವು? ದಿನಾ ಗಂಡ ಚುಚ್ಚಿ ಬೇರೆ ಮನೆ ಮಾಡ್ತಾ ಇದ್ರಿ, ಹೌದಿಲ್ಲ? ಮಲ್ಲಮ್ಮನ ಜಯಂತಿ ಮಾಡೋದು, ಮಲ್ಲಮ್ಮನ ಆದರ್ಶ ಅನ್ನೋದು, ಮಲ್ಲಮ್ಮನ ಫೋಟೋ ಇಟ್ಟು ಪೂಜೆ ಮಾಡೋದು, ನಾವೆಲ್ಲ ಮಲ್ಲಮ್ಮನ ಅನುಯಾಯಿಗಳು ಅನ್ನೋದು ಏನಕ್ಕೆ, ಯಾವುದಕ್ಕೆ ಸಾರ್ಥಕ ಅಂತಂದ್ರೆ, ಎಂತ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಸಹ, ಅಂತ ವಾತಾವರಣದಲ್ಲಿ ಸಹ ಮಲ್ಲಮ್ಮ ಹೇಗೆ ನಿಭಾಯಿಸಿದ್ಲು, ಹೇಗೆ ತಾಳ್ಮೆಯಿಂದ ಯಾರು ತಡ್ಕೊಂತಾರೋ ಅವ್ರು ಪಡ್ಕೊಂತಾರೆ ಅನ್ನೋದನ್ನ ಮಲ್ಲಮ್ಮನ ಆದರ್ಶ ಇಟ್ಕೊಂಡು ಮುಂದಿಟ್ಕೊಂಡು ನಾವು ಬದುಕನ್ನೇ ಕಲಿಬೇಕಂತಾನೆ ಇವತ್ತು ಮಲ್ಲಮ್ಮನ ಜಯಂತಿ ಮಾಡ್ತಾ ಇದ್ದೀವಿ. ಈಗ ನೋಡ್ರಿ, ನಿಮ್ ಮೇಲೆ ಬಹಳ ಭಾರ ಹಾಕಿದ್ರು ಈ ಸ್ವಾಮೀಜಿಯವರಾಗ್ಲಿ, ಅವರು ಪ್ರಮೀಳಾ ಅಕ್ಕವರಾಗ್ಲಿ. ಏನಕ್ಕೆ ನಿಮ್ಮ ಮೇಲೆನೆ ಬಹಳ ನಿಮ್ಮ ಕುರಿತೇ ಮಾತಾಡ್ತಾರೆ ಅಂತಂದ್ರೆ, ಒಂದಾಗಿರೋ ಮನೆಯನ್ನು 2 ಮಾಡೋದೇ ನಿಮ್ಮ ಕೈಯಾಗಿರುತ್ತೆ, 2 ಆಗಿರೋ ಮನೆಯನ್ನು 1 ಮಾಡೋದೇ ನಿಮ್ಮ ಕೈಯಾಗಿರುತ್ತೆ. ಒಪ್ಕೊಂತೀರ ಇಲ್ಲ? ನೀವೆಲ್ಲ ಒಪ್ಕೊಂತೀರ ಇಲ್ಲ? ಒಂದಾಗಿರೋ ಮನೆಯನ್ನು 2 ಮಾಡೋದೇ ನಿಮ್ಮ ಕೈಯಾಗೈತೆ, 2 ಆಗಿರೋ ಮನೆಯನ್ನು 1 ಮಾಡೋದೇ ನಿಮ್ಮ ಕೈಯಾಗಿರುತ್ತೆ. ಅದಕ್ಕೆ ಪದೇ ಮಲ್ಲಮ್ಮನ ಉದಾಹರಣೆ ತಗೊಂಡು ನಿಮ್ಮ ಹತ್ರ ಬೇಡ್ಕೊತಾ ಇದೀವಿ, ವಿನಂತಿ ಮಾಡ್ಕೊಂತ ಇದೀವಿ. ನೋಡಿ, ಮಲ್ಲಮ್ಮನ ಗಂಡ ಹುಚ್ಚು ಬರ್ನ್ಬೇಡಿ ಅಂತಾರೆ. ಈ ಶಾನೆ ಮಲ್ಲಮ್ಮಗಳು ಹೆಂಗಂದ್ರೆ ಬುದ್ಧಿ, ಇವ್ರ ಯಜಮಾನ್ರೆ ನಿಮ್ಗೆ ಒಂದು ಸಂತೆ ಮಾಡ್ಕೊಂಬ, ಶಾಪಿಂಗ್ ಮಾಡ್ಕೊಂಬ ಅಂತ ಒಂದು 1000 ರೂಪಾಯಿ ಕೊಡ್ತಾರೆ ನಿಮಗೆ. ನೀವು ಹೋಗಿ ಮಾರ್ಕೆಟ್ಗೆ ಹೋಗಿ 800 ರೂಪಾಯಿ ಸಂತೆ ಮಾಡ್ಕೊಂಬಂದು, ಶಾಪಿಂಗ್ ಮಾಡ್ಕೊಂಬಂದು 200 ರೂಪಾಯಿ ಹೆಂಗೆ ಬಚ್ಚಿಡಿರ್ತೀರಿ. 1000 ರೂಪಾಯಿ ಲೆಕ್ಕ ಕೊಡ್ತೀರಿ ಇವ್ರು. ನೀವು 1000 ರೂಪಾಯಿ ಲೆಕ್ಕ ಕೊಡ್ತೀರಿ. 500 ರೂಪಾಯಿ ಬಚ್ಚಿಟ್ಟಿದ್ದೆಲ್ಲ ಒಂದು 3-4 ಸಾವಿರ ಆದ್ಮೇಲೆ ಚಲೋ ಸೀರೆ ತಗೊಂಡು ಬಂದು ಗಂಡನ ಮುಂದೆ ಹೋಗಿ ನಮ್ಮ ಅಣ್ಣ ಕೊಡ್ಸಿದ್ರು ನೋಡ್ರಿ ಅಂತ ತೋರಿಸ್ತಾರೆ ನೀವು. ಇವರು ಬಹಳ ಚಲೋ ಆಯ್ತು ಅಂತಾರೆ. ಉಚ್ಚಬರಮರೆಡ್ಡಿಗಳು ಕೇವಲ ಮಲ್ಲಮ್ಮನ ಗಂಡ ಅಷ್ಟು ಉಚ್ಚಬರಮರೆಡ್ಡಿ ಅಲ್ಲ ಅಂತೆ, ನಿಮ್ ಶಾಣೆ ಮಲ್ಲಗಳು ಅಷ್ಟು ಅವರೇ ಅಂತ ಉಚ್ಚಬರಮರೆಡ್ಡಿಗಳು. ಆ ರೀತಿ ಶಾಣ್ಯರಾಗಿದ್ದಕ್ಕೇನೆ ಮಲ್ಲಮ್ಮನ ಆದರ್ಶ ಮುಂದಿಟ್ಕೋಬೇಕು. ಕುಟುಂಬ ಅನ್ನುವಂತ ಘಟಕವನ್ನು ನಿರ್ವಹಣೆ ಮಾಡಬೇಕು. ನೋಡ್ರಿ, ಊರಂದ್ರೆ ಏನು? ಹಲವಾರು ಕುಟುಂಬಗಳ ಒಂದು ಸಮೂಹ. ಆಮೇಲೆ ತಾಲೂಕು, ರಾಜ್ಯ, ದೇಶ, ಪ್ರಪಂಚ. ಮೂಲ ಇಲ್ಲಿ ಬಂತು, ಬೇಸ್ ಯಾವುದು? ಕುಟುಂಬ. ಆ ಕುಟುಂಬ ನಿರ್ವಹಿಸೋದು ನಮ್ಮ ತಾಯಂದ್ರು. ಅದಕ್ಕೆ ಮಲ್ಲಮ್ಮನ ಮುಂದಿಟ್ಕೊಂಡು ಜೀವನ ಕಟ್ಕೋಬೇಕು ಅಂತಾನೆ ಇವತ್ತೆಲ್ಲ ಕಲಬುರಗಿಯ ನಮ್ಮ SB ಕಾಮರೆಡ್ಡಿ ಅವರ ನೇತೃತ್ವದಲ್ಲಿ, ದರ್ಶನಪುರ ಅವರ ಮಾರ್ಗದರ್ಶನದಲ್ಲಿ, ಪ್ರೊಫೆಸರ್ ಚೆನ್ನಾರೆಡ್ಡಿ ಅವರ ಎಲ್ಲ ಅವರ ಸಹಕಾರ್ಯದವರಲ್ಲಿ ಸೇರಿ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಯುವಕರು ಎಲ್ಲ ಒಂದು ತಿಂಗಳು ನಾನು ಪ್ರೋಗ್ರಾಮ್ ಮಾಡಿದಾಗೂ ಸಹ ಅಷ್ಟೇ, ನಮ್ಮ ವಿಶ್ವ ಕಾಮರೆಡ್ಡಿ ಅವರು, ವಿಜಯ ರೆಡ್ಡಿ ಮಾಲಿ ಪಾಟೀಲ್ ಅವರು, ಹನುಮಂತ ರೆಡ್ಡಿ ಶೇರಿಕಾರೆ ಅವರು, ಮೈಪಾಲ್ ರೆಡ್ಡಿ ಅವರು ಎಲ್ಲ ಟೀಮು ಬಹಳ ವರ್ಕ್ ಮಾಡಿತ್ತು. ಇಲ್ಲಿ ಯುವಕರು ಈಗ ಮಹೇಶ್ ರೆಡ್ಡಿ, ನಮ್ಮ ಶಾಂತ್ ರೆಡ್ಡಿ ಪೇಟಾ ಶುರು ಅವರೆಲ್ಲರೂ ಸೇರಿ ಒಳ್ಳೆ ಟೀಮ್ ಆಗಿ ನಮ್ಮ ಕಾಮರೆಡ್ಡಿ SB ಕಾಮರೆಡ್ಡಿ ಅವರಿಗೆ ಜೊತೆಗೆ ಸೇರಿಕೊಂಡು ಜನೋಪಯೋಗಿ ಕೆಲಸಗಳನ್ನು ಮಾಡ್ಕೊಂತ 4 ಜನಕ್ಕೆ ಉಪಯೋಗ ಆಗುವಂತ ಹೌದರ್ಸ್ಕೋಬೇಕು. ಸ್ವಾಮೀಜರು ಹೇಳಿದ್ರು, ನಾವೆಲ್ಲ ತಿಳ್ಕೊಂಡಂಗೆ ನಮ್ಮ ಮಾತು ನಡೀತೈತೆ ಊರಾಗೆ ಅಂತ ತಿಳ್ಕೊಂತೀವಿ. ಈಗ ನಡೀತೈತೆ, ನಮ್ದು ನಡೀತೈತೆ ಗೌಡ್ರೆ, ನಡೀತೈತೇನ್ರಿ ಗೌಡ್ರೆ? ನಾವ್ ಹೇಳಿದಂಗೆ ಊರ್ ಮಂದಿ ಎಲ್ಲ ಕೇಳ್ತಾ ಇದ್ರು. ಈಗ ಕೇಳ್ತಾರ? ನೋಡ್ರಿ, ವಿಚಾರ ಮಾಡ್ರಿ. ನಾವೇ ಇದೀವಿ, ಬೇರೆ ಯಾರಿಲ್ಲ ಇಲ್ಲಿ, ನಾವೇ ಇದ್ದೀವಿ.
ನೀವು ಎಂಥ ಮನೆತನ ಅಂದ್ರೆ ನಿಮ್ದು ಎಂಥವ್ರು ನೀವು ಅಂತಂದ್ರೆ ಎಲ್ಲೋ ದೂರ ಇರ್ತೀರಿ, ನೀವು ಎಲ್ಲೋ ದೂರ ಇರ್ತೀರಿ. ಆ ದೂರ ಇರ್ಬೇಕಾರೆ ಏ ರೆಡ್ಡಿ ಇಲ್ಲಿ ಬಾ ಅಂತ ಜಿಲೇಟಿ ಪಲ್ಯ ಅವರ ಹೆಸರು ಗೊತ್ತಾಗಲ್ಲ, ಏ ರೆಡ್ಡಿ ಅವರು ಇಲ್ಲಿ ಬರೀ ಅಂತೆ ತುಂಬಾ ಖುಷಿಯಾಗಿ ತಿರುಗ್ತಾರೆ. ಬೇರೆ ಸಮಯದಲ್ಲಿ ಯಾವ್ದಾದ್ರು ನೀವು ಜ್ಞಾಪಿಸ್ಕೊಡ್ರಿ ಮನಸ್ಸಿನಲ್ಲಿ, ಹೊರಗನ್ಬೇಡ್ರಿ. ಬೇರೆ ಜಾತಿ ಇಟ್ಟು ಕರೆ ನೀವು ಜಗಳಕ್ಕೆ ಬರ್ತಾರೆ ಇಲ್ಲ, ನಮ್ಮೆಲ್ಲ ಕೇಸ್ ಆಗ್ತಾರೆ ಇಲ್ಲ ಅಂದ್ರೆ ನಿಮ್ಮ ಸಮುದಾಯ ಹೆಸರು ಕೇಳಿದ ತಕ್ಷಣ ತುಂಬಾ ಸಂತೋಷವಾಗಿ ನಾವು ಪ್ರತಿಕ್ರಿಯಿಸುವಂತ ಜನ ಇವತ್ತು ಊರಿನಲ್ಲಿ ನಮ್ಮ ಮಾತು ಯಾರೇ ಕೇಳ್ತಾ ಇಲ್ಲ. ಊರಾಗ ನಮ್ ಕಡೆ ಏನ್ ಮಾಡ್ತಾರ ಅಂತಂದ್ರೆ, ಯಾರ ಜಗಳಾಡ್ತಾ ಇದ್ರೆ ಊರಾಗೆ ಸರ್ಕಲ್ ನಲ್ಲಿ ಜಗಳಾಡ್ತಿರ್ತಾರ ಅಂದ್ಕೊಡ್ರಿ. ನಾವು ಊರು ಮಂದಿ ಯಾರ ಹಾದೋದ್ರು ಆ ಜಗಳದಲ್ಲಿ ಸುಮ್ಮನೆ ನೋಡ್ಕೊಂತ ಹೋಗ್ತಾರೆ, ನಮ್ಗೆ ಯಾಕೆ ಬೇಕು ಬಿಡಪ್ಪ ಅಂತ ಹೋಗ್ತಾರೆ. ನೀವು ಹೋದ್ರೆ ಆ ಜಗಳವನ್ನು ಜಾಸ್ತಿ ಆದ್ರೆ ಮಾಡ್ತೀರಿ, ಕಮ್ಮಿ ಆದ್ರೆ ಮಾಡ್ತೀರಿ. ಹೌದಿಲ್ಲ? ನೀವ್ ಹಿಂಗೇನಾ? ನಮ್ ಕಡೆ ಅಷ್ಟೇ ಹಂಗೇನಾ? ಅಲ್ಲ ನೀವ್ ಹಂಗೇನಾ? ಸುಮ್ಮನೆ ಹೋಗಲ್ಲ ಅಂದ್ರೆ ಊರು ಉಸ್ತುವಾರಿ ಬೇಕು ಇವ್ರಿಗೆ, ಊರು ಉಸ್ತುವಾರಿ ಬೇಕು. ಇವ್ರ ನೇತೃತ್ವದಲ್ಲಿ ಆ ಜಗಳ ಬಗೆಹರಿಬೇಕು. ಜಗಳ ಜಾಸ್ತಿ ಆಗ್ಬೇಕು, ಕೋರ್ಟ್ ಅನ್ಬೇಕು, ಪೊಲೀಸ್ ಸ್ಟೇಷನ್ ಬೇಕು, ಕಚೇರಿ ಅನ್ಬೇಕು. ಅಂತ ಉಸ್ತುವಾರಿ ಇವತ್ತು ನಮ್ಮ ಕೈಯಿಂದ ತಪ್ಪೋಗ್ತಾ ಐತೆ. ನಾವು ಮತ್ತೆ ಪೂರ್ವ ವೈಭವಕ್ಕೆ ಬೇಕು ಅಂತಂದ್ರೆ ನೋಡಿ, ನಾನು ಬರ್ತಾ ಇದ್ದೆ, ಸ್ವಾಮೀಜಿ ಹೇಳಿದ್ರೆ ಜ್ಞಾಪಕ ಬಂತು. ಒಂದು ದವಾಖಾನೆ ಪೇಷಂಟ್ ಇದ್ರು, ನೋಡಕ್ ಹೋಗ್ತಾ ಇದ್ದೆ, ದ್ರಾಕ್ಷಿ ಹಣ್ಣು ತಗೊಂಡು ಹೋಗ್ತಿದ್ದೆ. ಒಂದು ಪುಟ್ಟಿಯಲ್ಲಿ ಗೊಂಚಲ ದ್ರಾಕ್ಷಿ ಹಣ್ಣು ಇತ್ತು. ಗೊಂಚಲು ಗೊತ್ತಾಗುತ್ತಲ್ಲ, ನಿಮ್ಮ ಭಾಷೆ ನಮ್ಮ ಭಾಷೆ ಫರಕ್ ಆಗುತ್ತೆ. ಗೊಂಚಲ ದ್ರಾಕ್ಷಿ ಹಣ್ಣು ಇತ್ತು. ಇನ್ನೊಂದು ಪುಟ್ಟಿಯಲ್ಲಿ ಕುಲ್ಲ ದ್ರಾಕ್ಷಿ ಹಣ್ಣು ಇತ್ತು, ಪುಡಿ ಆಗಿರೋ ದ್ರಾಕ್ಷಿ ಹಣ್ಣು ಇತ್ತು. ಆ ಗೊಂಚಲ ದ್ರಾಕ್ಷಿ ಹಣ್ಣು ಕೇಳಿದೆ, ಕೆಜಿ 100 ರೂಪಾಯಿ ಅಂದ್ರು. ಈ ಉದುರಿರೋ ಕುಲ್ಲ ದ್ರಾಕ್ಷಿ ಹಣ್ಣು ಕೇಳಿದೆ, ಕೆಜಿ 50 ರೂಪಾಯಿ ಅಂದ್ರು. ಇವೆಲ್ಲ ಆ ಗೊಂಚಲದನೇ ಉದುರಿದಾವೆ. ಉದುರಿದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಪುಟ್ಟೆಲಿ ಇಟ್ಟಿದ್ದಾರೆ. ಇದ್ರ ಬೆಲೆ 50 ರೂಪಾಯಿ. ಗೊಂಚಲ ದ್ರಾಕ್ಷಿ ಹಣ್ಣು ಬೆಲೆ 100 ರೂಪಾಯಿ. ಗೊಂಚಲಾಗಿದ್ರೆ ನಿಮ್ ಬೆಲೆ, ಉದುರಿದ್ರೆ ಕುಲ್ಲ ಆಗಿದ್ರೆ ನಿಮ್ಗೆ ಬೆಲೆ ಇಲ್ಲ, ಬರೀ 50 ರೂಪಾಯಿಗೆ ಮಾರಾಟ ಆಗ್ತಾರೆ ನೀವು. ಗೊಂಚಲಾಗಿದ್ರೆ ಮಾತ್ರ ನಮಗ್ ಬೆಲೆ. ಯಾರಾದ್ರೂ ನಮ್ಮ ಸಂಖ್ಯಾಬಲ ಅಂತ ತಪ್ಪುಗಳು ಹೇಳಿದ್ರು, 140 130 ಅಂತ, ಇವರೆಲ್ಲ ಅದ ಮೇಲೆ ನಡೆದಿದೆ ರಾಜಕೀಯ. ಮ್ಯಾಜಿಕ್ ನಂಬರ್ ಮೇಲೆ ನಡೆದಿದೆ, ಸಂಖ್ಯಾಬಲ ಮೇಲೆ ನಡೆದಿದೆ. ಆ ಓಲ್ಡ್ ಮೈಸೂರಿನಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಮುಂಬೈ ಕರ್ನಾಟಕದಲ್ಲಿ ನಮ್ಮ ಎಚ್ ಕೆ ಪಾಟೀಲ್ರು, ಈ ಕಲ್ಯಾಣ ಕರ್ನಾಟಕದಲ್ಲಿ ಶರಣಬಸಪ್ಪ ಗೌಡ, ದರ್ಶನಪುರ ಅವರು. ನೋಡ್ರಿ ರಾಜಕಾರಣದಲ್ಲಿ ನೋಡ್ರಿ, ಇವ್ರು ಸೇಮ್ 3 ಜನ ಒಂದೇ ನಮೂನೆ ಇಲ್ಲ. ಜಾಸ್ತಿ ಮಾತಾಡೋದಿಲ್ಲ, ಹೇಳಿದ ಕೆಲಸ ದಡ ಮುಡ್ಸೋವರೆಗೆ ಬಿಡೋದಿಲ್ಲ. ರಾಜ್ಯದಲ್ಲೇ ಅವರ ಕ್ಷೇತ್ರವನ್ನು ತುಂಬಾ ಬೇಸಿಂದ ಇಟ್ಕೊಂಡು ಅಭಿವೃದ್ಧಿಗೊಳಿಸಿದ್ದಾರೆ. ಬಾಪುಕೋಟ್ ಇಲ್ದಿದ್ರೆ ಇವತ್ತು ನಾವೆಲ್ಲ ಕರಿ ಬಟ್ಟೆ ಹಾಕೊಂಡು ಅಡ್ಡಾಡ್ಬೇಕಾಯ್ತು. ಸುರಪುರು, ಶಾಪೂರು, ಯಾದಗಿರಿ ಜಿಲ್ಲೆಯಲ್ಲಿ ಬಿಳಿ ಬಟ್ಟೆ ಹಾಕೊಂಡು ಅಡ್ಡಾಡ್ತೀವಿ. ನಾವು ಗೌಡ್ರೆಲ್ಲ ಬಾಪುಕೋಟ್ ನೀರಾವರಿ ತಂದಿದ್ದಕ್ಕೇನೆ, UKP ಆಗಿದ್ದಕ್ಕೇನೆ. ಅಂದ್ರೆ ಏನ್ ಕೊಟ್ರಿ ಇವ್ರಿಗೆ, ಯಾವ ಖಾತೆ ಕೊಟ್ಟರು, ಏನು ಕ್ಷೇತ್ರ ಕೊಟ್ಟರು, ಯಾವ ಖಾತೆ ಕೊಟ್ಟರು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿ ಶುದ್ಧ ಹಸ್ತರಾಗಿ ಕೆಲಸ ಮಾಡೋಂಥವ್ರು ಗಮನಿಸಿ. ನೀವು ರಾಮಲಿಂಗರೆಡ್ಡಿ ಜ್ಞಾಪಿಸ್ಕೊಳ್ರಿ, ಎಚ್ ಕೆ ಪಾಟೀಲ್ ಜ್ಞಾಪಿಸ್ಕೊಳ್ರಿ, ಇವ್ರನ್ನ ನೋಡ್ರಿ. ಹೀಗೆ ಇಂಥವ್ರ ಮೂಲಕ ಮುದ್ದಿಟ್ಕೊಂಡು ನಮ್ಮ ನಾಯಕರನ್ನಾಗಿ ಇಟ್ಕೊಂಡು ನಾವೆಲ್ಲ ಸಂಘಟಿತರಾಗಬೇಕು. ಬಹಳ ಪಂಗಡಗಳಿದ್ದಾವೆ, 3 ಪಂಗಡ ಅದಾವ. ಪಂಗಡದ ಬಹಳ ಚರ್ಚೆ ಆಗ್ತಾ ಇದೆ ಎಲ್ಲ ರಾಜ್ಯಾದ್ಯಂತ. ನಾನು ಹೇಳಲೇಬೇಕು ಅದನ್ನ, ವೇದಿಕೆ ಮೇಲೆ ಯಾರೇ ಹೇಳಿಲ್ಲ, ನಾನು ಹೇಳಲೇಬೇಕಾದನ್ನ. ಯಾಕಂದ್ರೆ ಅದೇ ಉದ್ದೇಶದಿಂದ ನಾನು ಸ್ವಾಮಿಯಾಗಿನಿ ಕೂತ್ಕೊಂಡಿದ್ದೀನಿ. ಬೆಂಗಳೂರು ಒಂದು ರೀತಿ ರೆಡ್ಡಿಸ್ ಇದ್ದೀರಿ, ಮುಂಬೈ ಕನ್ನಡದಲ್ಲಿ ಒಂದು ರೆಡ್ಡಿಸ್ ಇದ್ದೀರಿ, ನೀವು ಇಲ್ಲಿ ಒಂದು ರೆಡ್ಡಿಸ್ ಇದ್ದೀರಿ. ಪಂಗಡ ಯಾವುದೇ ಇರಲಿ, ಪಂಗಡ ನಿಮ್ಮ ಮನೆ ಅಭ್ಯಾಸಗಳು, ಮನೆ ದೇವರು, ಮನೆ ಗುರುಗಳು ಯಾರೇ ಇರಲಿ. ನೀವು ತಿರುಪತಿಗಾದ್ರೂ ಹೋಗ್ರಿ, ಶ್ರೀಶೈಲಕ್ಕಾದ್ರೂ ಹೋಗ್ರಿ, ಊರಲ್ಲಿ ಯಾವ ಮಠಕ್ಕಾದ್ರೂ ನಡ್ಕೊಳ್ರಿ, ಯಾವ ದೇವರಿಗಾದ್ರೂ ಹೋಗ್ರಿ, ನಿಮ್ಮ ವೈಯಕ್ತಿಕ ಅದು. ನಿಮ್ಮ ಮತ ಧರ್ಮಗಳು ವೈಯಕ್ತಿಕ. ನೀವು ರೆಡ್ಡಿ ಯಾವುದಿಲ್ಲೋ ಅಷ್ಟಂದ್ರೆ ಸಾಕು. ರೆಡ್ಡಿ ಅನ್ನುವಂತ ಒಂದೇ ಮೇಟನ್ನು ಇಟ್ಕೊಂಡು ಸಂಘಟನೆ ಆದ್ರೆ ಮಾತ್ರ ನಾವು ಏನಾದ್ರೂ ನಮ್ಮನ್ನ ಕೇಳ್ತಾರೆ, ಯಾರಾದ್ರೂ ಬಂದು ನಮ್ಮನ್ನು ಕೇಳ್ತಾರೆ, ನಮ್ಮ ವಾಯ್ಸು ಕೇಳಿಸುತ್ತೆ. ಯಾರು ಕೇಳಿಸ್ಬೇಕು ಅಂದ್ಕೊಂಡಿರ್ತೀವಲ್ಲ ಅವ್ರಿಗೆ. ಇಲ್ಲಾಂದ್ರೆ ಊರಾಗಿ ಹೆಂಗ್ ಕಳ್ಕೊಂಡಿದೀವ ನಾವೆಲ್ಲ ನಮ್ಮ ಆಧಿಪತ್ಯವನ್ನು ಹಂಗೆ ಕಳ್ಕೊಂಡು ಬದುಕಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೇನು ಸ್ವಾಮೀಜಿಯವ್ರು ನಾನು ಮಾತಾಡ್ತಾ ಇದ್ದೀವಿ. ಬರೀ ನಮ್ಮ ಶ್ರೀಶೈಲ ಜಗದ್ಗುರು ಅಡ್ಡ ಹಾಕ್ತಾರೆ, ಎಡಗಿ ಮುದ್ರೆ ಸ್ವಾಮಿಗಳು ಅಂತಾರೆ, ವೇಮನ ಸ್ವಾಮಿಗಳು ಅಂತಾರೆ. ನಮ್ಮನ್ನು ಬಿಟ್ಬಿಡ್ರಿ ನೀವು, ನಮ್ಮನ್ನು ಬಿಟ್ಬಿಡ್ರಿ. ನಮಗೆ ಗುರುಗಳು ಜೋಳಿಗೆ ಕೊಟ್ಟಿದ್ದಾರೆ, ನೀವು ಕೊಟ್ರೆ ಅಷ್ಟು ರೊಟ್ಟಿ ಇಲ್ಲ ನಮಗೆ, ನಮ್ಮ ರೊಟ್ಟಿ ನಮಗೈತಿ.
ಯಾಕಂದ್ರೆ ಗುರುಗೂ ಜೋಳಿ ಕೊಟ್ಟಿದ್ದಾರೆ, ಕಾವಿ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಡಿಪೆಂಡ್ ಇಲ್ಲ, ನಾವು ನಿಮ್ಮ ಮೇಲೆ ಡಿಪೆಂಡ್ ಇಲ್ಲ, ಖಂಡಿತವಾಗೂ ಇಲ್ಲ. ನಮ್ಮ ನೆಪ ಇಟ್ಕೊಂಡು ಎಡೆಮುದ್ರ ಸ್ವಾಮಿಗಳ ನೆಪ ಒಂದಿಷ್ಟು ಜನ ಹೇಳ್ತಾರೆ, ವೇಮಾನಂದ ಸ್ವಾಮಿಗಳು ಒಂದಿವ್ಸ ನೆಪ ಹೇಳ್ತಾರೆ, ಶಿಷ್ಯ ಜದ್ಗುರು ಅಂತ ಇನ್ನೊಂದ್ಸಲ ನೆಪ ಹೇಳ್ತಾರೆ. ಅದ್ ಬಿಟ್ಬಿಡ್ರಿ. ನೀವು ಒಂದಾದ್ರೆ ನಾವು ಹೆಂಗಾದ್ರೂ ಬದುಕ್ತೀವಿ. ನೀವು ಒಂದಾದ್ರೆ ಮಾತ್ರ ಮುಂದಿನ ದಿನದಲ್ಲಿ ನಿಮಗೆ ಹಳೇ ವೈಭವ ಬರುತ್ತೆ. ಇಲ್ಲಾಂದ್ರೆ ಎಲ್ಲ ಹೆಸರು ಕೆಡ್ಸ್ಕೊಂಡೆ ಶಿವಾಯ ನಮ್ಮ ಅಂತ ನಮ್ಗೆ ಹತ್ರ ನಮ್ಮ ಮಟ್ಟಕ್ಕೆ ಬರ್ಬೇಕಾಗುತ್ತೆ. ನೀವೆಲ್ಲ ನಮ್ಮ ಮಠಗಳು ಸೇರ್ಬೇಕಾಗುತ್ತೆ. ಅದಕ್ಕೆ SP ಕಾಮರೆಡ್ಡಿ ಅವರ ಜೊತೆಗೆ ನಾವೆಲ್ಲ ಹೊಸ ಭರವಸೆಯನ್ನು ಇಟ್ಕೊಂಡಿದ್ದೀವಿ, ಹೊಸ ಆಸೆಗಳು ಇಟ್ಕೊಂಡಿದ್ದೀವಿ. ಆ ಆಸೆಗಳನ್ನು ನೆರವೇರಿಸಿ ಎಲ್ಲ ಪಂಗಡಗಳನ್ನು ಒಂದು ಮಾಡಿಕೊಂಡು ಸಂಘಟನೆ ಮಾಡುವ ಹಿನ್ನೆಲೆಯಲ್ಲಿ ನಮ್ಮೆಲ್ಲ SP ಕಾಮರೆಡ್ಡಿ ಅವರು ಅವ್ರ ಟೀಮ್ ಮಾಡ್ಕೋಬೇಕು. ಅವರು ಕಾರ್ಯದರ್ಶಿ, ಖಜಾಂಜಿ, ನಿರ್ದೇಶಕರು ಹಿಂಗೆಲ್ಲ ಮಾಡ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಸಂಘಟನೆಯಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ಪ್ರಪ್ರಥಮ ಬಾರಿಗೆ ನಿಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶ್ರೀಶೈಲಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಕಟ್ಟಿದ್ದು ನಮ್ಮ ಸೇಡಂನಲ್ಲಿ, ನಮ್ಮ ಜಿಲ್ಲೆಡಪಲ್ಲಿ ನಾಗಭೂಷಣ ದೇವರ ನೇತೃತ್ವದಲ್ಲಿ. ನಂತರ ಈ ನಮ್ಮ ತಾಯಿಯಂದರು ವಿಶಾಲಾಕ್ಷಿ ರೆಡ್ಡಿ ಅವರು ಭಾಳ ಗುದ್ದಾಡ್ತಾರೆ. ಇವರು ಮತ್ತು ಭಾರತಿ ಅಕ್ಕವರು, ನಮ್ಮ MS ಪಾಟೀಲ್ ಅವರು ಮಿಸ್ಸಸ್ಸು, ಅವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. ಇವರು ಈಗಲೂ ಸ್ವಾಮೀಜಿಯವರು ಸಾಹೇಬ್ರು ಹೇಳ್ತಾ ಇದ್ರು, ಯಾದಗಿರಿನಲ್ಲಿ 1.5 ಎಕರೆ ಜಾಗ ತಗೊಂಡಿದ್ದೀವಂತ. ಚಿತ್ತಾಪುರ್ನಲ್ಲಿ ಜಾಗ ತಗೊಂಡಿರೋದು ಈ ದರ್ಶನಾಪುರ ಗಮನಕ್ಕಿಲ್ಲ, ನೀವು ಗಮನಕ್ಕೆ ತಗೊಂಬರ್ರಿ. ಅಲ್ಲಿ ಜಾಗ ತಗೊಂಡಿದ್ದು ನನಗೆ ತೋರಿಸಿದ್ರೆ ಒಂದ್ಸಾರಿ ನೀವು. ಅದು ಸಹ ಹೀಗೆ ತಾಲೂಕು ಮಟ್ಟದಲ್ಲಿ ಒಂದು ಯೂನಿಟ್ ಮಾಡಿಕೊಂಡು ಒಂದಿಷ್ಟು ನೀವೇನಾದರೂ ಜನೋಪಯೋಗಿ ಕೆಲಸ ಮಾಡಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಆರ್ಗನೈಸೇಷನ್ದಿಂದ ನಿಮ್ಮ ಗ್ರೂಪಿಂದ ಇನ್ನೊಬ್ಬರಿಗೆ 4 ನೀಡಿ ಪೀಪಲ್ಗೆ ಉಪಯೋಗ ಆಗಬೇಕನ್ನೋದನ್ನ ಭಾಳ ಇಟ್ಕೋಬೇಕು. ಈ ನೀಡಿ ಪೀಪಲ್ ಅಂದ್ರೆ ನಮ್ಮ ಜನ ಅಷ್ಟೇ ಇಲ್ಲ, ಯಾರಾದ್ರೂ ನೀಡಿ ಪೀಪಲ್ ಇರ್ಬೋದು. ನಮ್ಮ ಆರ್ಗನೈಸೇಷನ್ನಿಂದ ಜನಕ್ಕೆ ಉಪಯೋಗ ಆಗುವಂಥ ಕಾರ್ಯಚಟುವಟಿಕೆ ನೀವು ರೂಪಿಸ್ಕೊಳ್ರಿ. ಅದಕ್ಕೆಲ್ಲ ಮಾತೆ ಹೇಮರೆಡ್ಡಿ ಮಲ್ಲಮ್ಮ, ಮಹಾಯೋಗಿ ವೇಮನ ಸಕಲ ಆಶೀರ್ವಾದ ಮಾಡಿ ನಮ್ಮ ಮುನ್ನಡೆಸಲಿ ಅಂತ ಹಾರೈಸ್ತೇನೆ. ಎಲ್ರಿಗೂ ಮಂಗಳ ಆಗಲಿ. ಈ ಸಂದರ್ಭದಲ್ಲಿ ಕಲಬುರಗಿ ಯಾದಗಿರಿ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಬಂದ ಸಮಾಜದ ಮುಖಂಡರು ಕಾಮರೆಡ್ಡಿ ದಂಪತಿಗಳಿಗೆ ಸನ್ಮಾನಿಸಿ ಶುಭ ಕೋರಿದರು. ಭಾವನೆ ಇರ್ತಕ್ಕಂಥ ಪರಮ ಪೂಜ್ಯರಿಗೆ ಈ ಒಂದು ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಚಪ್ಪಾಳೆ ತಟ್ಟುವುದರೊಂದಿಗೆ ಅಭಿನಂದಿಸೋಣ. ಈಗ ನೂತನ ಅಧ್ಯಕ್ಷರಿಗೆ ಸನ್ಮಾನ. ದಯವಿಟ್ಟು ಎಲ್ಲರೂ ಕೂಡ ನಿರ್ದೇಶಕರು ತಾಲೂಕು ಆಯ್ತಾಯ್ತು ಹೋಗೋದಷ್ಟೇ. ಹೇಮರೆಡ್ಡಿ ಮಲ್ಲಂ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ಪಲ್ಲಾ ಅವರು ಮತ್ತು ನಿರ್ದೇಶಕರು ಸನ್ಮಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರೆಡ್ಡಿ ಜನಸಂಘದಿಂದ ಸೂರ್ಯಕಾಂತ್, ಅದೇ ರೀತಿಯಾಗಿ ಬಸವರಾಜ್ ಯಾದಗಿರಿ ಎಂ ಹೊಸಡಿ ಅವರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ನೂತನ ಜಿಲ್ಲಾಧ್ಯಕ್ಷರಾಗಿರುವಂಥ SM ಕಾಮರೆಡ್ಡಿ ಅವರಿಗೆ ಯಾದಗಿರಿ ಜಿಲ್ಲೆಯಿಂದ ಈ ಕಡೆಯಿಂದ ಸನ್ಮಾನ ಮಾಡಿ ಆ ಕಡೆ ನಿರ್ಗಮಿಸಬೇಕು. ದಯವಿಟ್ಟು ಒಬ್ಬೊಬ್ಬರಾಗಿ ದಯವಿಟ್ಟು ಶಾಂತ ರೀತಿಯಿಂದ ಬರಬೇಕಾಗಿ ವಿನಂತಿ. ನೂತನ ಅಧ್ಯಕ್ಷರಾದ ಮೂರು ಜಿಲ್ಲೆಯಾಗಿರ್ತಕ್ಕಂಥ ರೆಡ್ಡಿ ಸಮಾಜದ ಪರವಾಗಿ ಶ್ರೀ ಡಾಕ್ಟರ್ ಸಿದ್ದರಾಜ್ ರೆಡ್ಡಿ
Wait. Are ready? Wait. Are ready? Are ready? Are ready, sir? Smile. Wait, ready? Thank you. ಮುಂದೆ ಕೊಡ್ರಿ ಇದು ಮಾತಾಡ ಅಲ್ಲಿ ನೋಡ್ರಿ ಸರ ನೋಡ್ರಿ ರೆಡಿ ರೆಡಿ ಮೇಡಮ್ ಇಲ್ಲ ರೆಡಿ ಥ್ಯಾಂಕ್ ಯು ನಿಂದ್ರಿ ಈ ಕಡೆ ಬರ್ರಿ ready smile ready thank you ready sir ಪಟ್ಟು ನೋಡ್ರಿ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವೀಕ್ಷಕರೇ, ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.